ಬಂಧುಗಳೇ, ಕೋಟೆಯಮ್ಮ, ಕೋಟೇಶ್ವರಿ ಹೀಗೆ ನಾನಾ ರೀತಿಯ ಹೆಸರುಗಳೊಂದಿಗೆ ಶಕ್ತಿ ದೇವತೆಯಾಗಿ ನೆಲೆ ನಿಂತಿರುವಂತಹ ತಾಯಿ ಕೋಟೇಶ್ವರಿ. ಅದು ಇಲ್ಲಿಯ ಸುತ್ತಮುತ್ತಲಿನ 10 ಗ್ರಾಮದ ನಾಗರಿಕರೆಲ್ಲರಿಗೂ ತಿಳಿದಿರುವ ವಿಚಾರ. ಅಂತೆಯೇ ಈ ಒಂದು ದೇಗುಲದ ನಿರ್ಮಾಣದ ಕುರಿತು, ಜೊತೆಯಲ್ಲಿ ದೇಗುಲ ನಿರ್ಮಾಣ ಆಗಲೇಬೇಕೆನ್ನುವಂಥ ಕನಸನ್ನು ಹೊತ್ತಿರುವ ಕಮಿಟಿಯ ಸರ್ವರ ಪರವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ಈ ಒಂದು ದೇವಸ್ಥಾನ ಕಮಿಟಿಯ ಕಾರ್ಯದರ್ಶಿಗಳಾಗಿರುವ ಗೌರವಾನ್ವಿತರು, ಜೊತೆಯಲ್ಲಿ ಹಿರೇಗುತ್ತಿ ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರು, ಜನಪರ ಹೋರಾಟಗಾರರಾಗಿರುವ ನೀಲಪ್ಪ ಗೌಡರವರು. ನೆರೆದಂಥ ಎಲ್ಲ ಭಕ್ತಾದಿಗಳೇ, ಭಾಳ ಸುಮಾರು 1-2 ವರ್ಷಗಳ ಶ್ರೀ ಕೋಟೇಶ್ವರಿ ದೇವಿ ಮಾತಾ ಕೀ, ಶ್ರೀ ಕೋಟೇಶ್ವರಿ ದೇವಿ ಮಾತಾ ಕೀ. ಸ್ವಲ್ಪ ಸ್ಪೀಡ್ನಲ್ಲಿ ಉಂಟು. ವಿಶ್ವವಿಖ್ಯಾತ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು, ಹಸನ್ಮುಖಿ ಹೆಸರೇ ಸೂಚಿಸುವಂತೆ ಪ್ರಸನ್ನತೆಯಿಂದ ಕೂಡಿದ ಮುಖಭಾವ, ಪರಮ ಪೂಜ್ಯ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರನ್ನು ಹೃದಯಪೂರ್ವಕವಾಗಿ ಎಲ್ಲ ಕಮಿಟಿಯ ಪರವಾಗಿ ತುಂಬಿದ ಭಕ್ತಿ ಸಾಗರದ ನಡುವೆ ಪರವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಿರ್ಜಾನ್ ಸಾಕಾ ಮಠದ ಪೀಠಾಧಿಪತಿಗಳು ಪರಮ ಪೂಜ್ಯ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮಿಯವರನ್ನು ಸಮೇತವಾಗಿ ಅವರ ಪಾದಚರಣಗಳಿಗೆ ವಂದಿಸಿ, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ನಾಯಕರು, ಸ್ನೇಹಿತರು ಆದಂಥ ಸನ್ಮಾನ್ಯ ದಿನಕರ್ ಶೆಟ್ರೆ, ಸೂರಜ್ ನಾಯ್ಕ್ ಸೋನಿಯವರೇ, ಪ್ರದೀಪ್ ನಾಯ್ಕ್ರೆ, ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಉದ್ದಿಮೆದಾರರು ಆದಂಥ ಶ್ರೀ ಗೋವಿಂದಗೌಡ್ರವರೇ, ಹರಿಹರ್ ಹರಿಕಂತ್ರವರೇ, ಸ್ನೇಹಿತರಾದಂಥ ಗಣಪತಿ ಪಟಗಾರರೇ, ವಿನಾಯಕ್ ಕುಮಟರವರೇ, ಆರಯ್ಯ ಅವರೇ, ನಮ್ಮ ಊರಿನ ಈ ದೇವಸ್ಥಾನದ ಸ್ಥಳದಾನಿಗಳು ಮತ್ತು ಊರುಗೌಡರು, ಸೀಮೆ ಗುರುಗೌಡರು ಆದಂಥ ಮಂಕಾಳಿಗೌಡರು, ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವ್ರು ಕುಳಿಸಾಗದೆ ನಾವು ವೇದಿಕೆ ಮೇಲೆ. ಹಾಗೆ ನಮ್ಮ ಭಾಳ ಉತ್ಸಾಹದಿಂದ ನಿರಂತರವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತಕ್ಕಂಥ 1-2 ವರ್ಷಗಳ ಮೊದಲಿಂದಲೂ ಸ್ನೇಹಿತನಾಗಿ, ಸಹೋದರನಾಗಿ ಅನುದಿನ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ, ನೀವು ಮುಂದುವರಿಬೇಕು ಅಂತಕ್ಕಂಥ ಒಂದು ಧೈರ್ಯದ ಮಾತುಗಳನ್ನು ಆಡಿದಂಥ ಅವರೆಲ್ಲ ಕಮಿಟಿಯ ಪರವಾಗಿ ಪ್ರತಿನಿಧಿಸ್ತಕ್ಕಂಥ ಆನಂದು ಹರಿಕಾಂತ್ರವರೇ, ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಈ ದೇವಸ್ಥಾನದ ಧರ್ಮದರ್ಶಿಯಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸದಾನಂದ ಸಾನ್ಭಾಗರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಅವರ ಸ್ಥಾನಕ್ಕೆ ಇವತ್ತು ನಾವು ಅವರ ಮಗನಾದಂಥ ಸಣ್ಣ ಹುಡುಗ ಇದ್ದರೂ ಸಮೇತವಾಗಿ ತಾಳ್ಮೆಯಿಂದ ಕೇಳ್ತಕ್ಕಂಥ ಗುಣಲಕ್ಷಣಗಳಿವರು. ಅಂಥವ್ರಿಗೆ ನಾವು ಈಗ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಅಧ್ಯಕ್ಷರಾದಂಥ ಪ್ರಹ್ಲಾದ್ ಶಾನ್ಭಾಗ್ರವರೇ, ರಾಮು ಕೆಂಚನ್ರವ್ರ ಹೆಸರು ಹೇಳ್ದಿದ್ರು ಆಗ್ತದೆ, ಕೇಳಿಬೇಕಾದ್ರೆ. ನಮ್ಮ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಶ್ರೀಧರ್ ಗೌಡ್ರವರೇ, ದತ್ತು ಭಟ್ಟ ಕುಮಟರವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದಿನಿಂದ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ಆರಂಭಿಸಿದೆವು. ಸಾಕಷ್ಟು ಬಾರಿ ಊರಿನ ಎಲ್ಲ ಜನ ಸೇರಿ ಈ ದೇವಸ್ಥಾನವನ್ನು ಕಟ್ಟುವುದಕ್ಕೆ ನಾವು ಚಿಂತನೆಯನ್ನು ನಡೆಸಿದೆವು. ಸಾಕಷ್ಟು ಚಾರಿತ್ರಿಕ ಇತಿಹಾಸಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ ಈ ಸ್ಥಳ ಎನ್ನುವುದರಲ್ಲಿ ಮಾತಿಲ್ಲ. ನುಶ್ರೀಕೋಟೆಯಲ್ಲಿ ಆಕರ್ಷಣೀಯವಾದಂಥ ಯಾವುದೇ ಸಂಘ ಸಂಸ್ಥೆನ, ಮತ್ತೊಂದು ಫ್ಯಾಕ್ಟ್ರಿನ, ಉದ್ದಿಮೆನ, ಗೌರ್ಮೆಂಟ್ ಕಚೇರಿನ ಯಾವುದೂ ಇಲ್ಲ. ಆದರೂ ಒಂದು ಉಂಟು, ಎಲ್ಲ ಜನರನ್ನು ಆಕರ್ಷಿಸುವಂಥ ಒಂದು ದೈವಶಕ್ತಿ, ಅಪರೂಪದ ದೈವಶಕ್ತಿ ಇದ್ದರೆ ಅದು ನುಶ್ರೀಕೋಟೆ ಕೋಟೆಯಮ್ಮ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೆ ಹೆಸರೇ ಕೋಟೆ ಅಮ್ಮ, ಇತಿಹಾಸ ಇದೆ ಸಾಕಷ್ಟು.
ಸಾಮಾನ್ಯ ಸಣ್ಣ ಗುತ್ತು, ಅದ್ರ ಜೊತೆಯಲ್ಲಿರ್ತಕ್ಕಂಥ ಒಂದು ಗಿಡ, ಚಿಕ್ಕದಾದ ಗರ್ಭಗುಡಿಯಲ್ಲಿ ಅದರ ನೆಲೆ ಇತ್ತು. ಆ ನೆಲೆಯಲ್ಲಿ ಓಪನ್ ಆದಂಥ ಒಂದು ಗುಹೆಯಲ್ಲಿರ್ತಕ್ಕಂಥ ಬಿಲ, ಆ ಬಿಲದಲ್ಲಿ ದಿವಂಗತ ರಾಮಗೌಡರ ತಂದೆ ಬೀರಗೌಡ ಅವರು ಜೀವಂತ ಹಾವಿಗೆ ನಾಗರ ಪಂಚಮಿ ಎಂದು ಹಾಲು ಕೊಡ್ತಿದ್ರು ಎಂತಕ್ಕಂಥದ್ದು ಈ ಕೇಂದ್ರದ ಮಹತ್ವದ ಆಕರ್ಷಣೆಗಳಲ್ಲಿ ಪ್ರಧಾನವಾದದ್ದು. ನೀವು ಮತ್ತೆ ತಿಳ್ಕೊಳ್ಳಿ, ಆ ಜೀವಂತ ಹಾವು ನಾವು ನೋಡಲಿಲ್ಲ. ನಾವು ಪರಂಪರಾಗತವಾಗಿ ಹಿರಿಯವರಿಂದ ಕೇಳಿ 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 ಬಂದ್ವಿ. ಇಂದಿಗೆ ಸುಮಾರು 50 ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ದಿವಂಗತ ರಾಮಗೌಡರು ಈ ಸ್ಥಳದ ಪೂಜಾರಿಗಳಾಗಿದ್ದರು. ಸ್ಪಷ್ಟವಾದಂಥ ಕನ್ನಡ ಕೊಂಕಣಿ ಭಾಷೆಗಳಲ್ಲಿ ಮಾತಾಡ್ತಕ್ಕಂಥ, ಹಳೆಗನ್ನಡದಲ್ಲಿ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ನೀಳಕಾಯದ ಆ ವ್ಯಕ್ತಿ ತುಂಡು ಬಟ್ಟೆ ಹುಟ್ಟಿ ದೇವ್ರ ಪೂಜೆ ಮಾಡ್ತಿದ್ರು. ನೀವು ತಿಳ್ಕೊಳ್ಳಿ, ನಮಗೆಲ್ಲ ಪಾಠ ಹೇಳುವಷ್ಟು ಮಟ್ಟಿಗೆ ನಾವು ಭಾಳ ಚಿಕ್ಕದಲ್ಲಿ ಇದ್ದರು. ಅವ್ರಿಗೆ ಒಂದು ದರ್ಶನದ ಸಮಯದಲ್ಲಿ ಹೇಳ್ತದೆ, ಇಲ್ಲಿ ಸಾವಿರಾರು ಎಲ್ಲ ಸುತ್ತಮುತ್ತಲು ಗ್ರಾಮಗಳು ಸೇರಿ ಆ ತಾಯಿಯಲ್ಲಿ ಈ ಗಜನಿ ಭೂಮಿ ಬಗ್ಗೆ ವಿಚಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮುಖವಚನದಲ್ಲಿ ಹೇಳ್ತದೆ, ನನ್ನ ಬಿಂಬದ ಮುಂದೆ ನೀವು ಕುಂಕುಮ ಹರಡಿಡಬೇಕು, ನನ್ನ ಶಕ್ತಿಯನ್ನು ತೋರಿಸ್ತೇನೆ ಅಂತಕ್ಕಂಥದ್ದು. ಆ ರೀತಿಯಲ್ಲಿ ಹರಡಿಟ್ಟಂಥ ಮಾರನೇ ದಿವಸದಲ್ಲಿ ರಾತ್ರಿ ಭೀಕರವಾದಂಥ ಶಬ್ದ ಕೇಳಿಬರ್ತದೆ ಊರಿನಲ್ಲಿ. ಮಾರನೇ ದಿವಸ ನೋಡಿದ್ರೆ ದೇವಸ್ಥಾನ ಮಧ್ಯದಲ್ಲೇ ಸಾಮಾನ್ಯವಾಗಿ 2 ವಿಂಗಡಣೆಯಾಗಿ ಒಡೆದು ಹೋಗಿರ್ತದೆ. ದೇವಸ್ಥಾನದ ವಿಗ್ರಹದ ಮುಂದೆ ಬೃಹತ್ತಾಕಾರದ ಆ ಕುಂಕುಮದಲ್ಲಿ ಹಾವು, ನಾವು ಜೀವಂತ ಹಾವನ್ನು ನೋಡಿದವರೆಲ್ಲ ಒಂದೇ ಹೆಡೆ ಹಾವನ್ನು ನೋಡಿದ್ದೇವೆ, ಚಿತ್ರದಲ್ಲಿ ನೋಡಿದ್ದೇವೆ 5 ಹೆಡೆ ಹಾವನ್ನು. ಆದರೆ 5 ಹೆಡೆಯನ್ನು ಆ ಕುಂಕುಮದ ಮೇಲೆ ಒತ್ತಿ ಹೋದ್ರಿಂದ 3 ದಿವಸಗಳ ಕಾಲ ಪ್ರದರ್ಶನಕ್ಕೆ ಇಟ್ಟರು ಈ ಸ್ಥಳದಲ್ಲಿ. ಆಗ TV ಚಾನಲು ಮತ್ತು ಯಾವುದು ಪತ್ರಿಕೆ ಯಾವುದು ಇಲ್ಲಿ ಪ್ರಚಲಿತಕ್ಕೆ ಇರಲಿಲ್ಲ. ಆದರೂ ಸಾಕಷ್ಟು ಜನ ಆಕರ್ಷಣೀಯವಾಯಿತು. ಆ ಕ್ಷೇತ್ರ, ಈ ಭಾಗದ ದೈವಶಕ್ತಿಯ ಆಕರ್ಷಣೆ ಆಯಿತು ಆ ದಿವಸ. ತದನಂತರದಲ್ಲಿ ಸಾಮಾನ್ಯ ಎಲ್ಲ ಬಡವರಿದ್ದರು, ಮಾನ್ಯ ಶಾಸಕರೇ, ಪೂಜಾ ಸ್ವಾಮೀಜಿಯವರೇ, ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಾಮಾನ್ಯ ಜನ ಕೂಲಿ ಮಾಡಿ ಮೀನುಗಾರಿಕೆ ಮಾಡಿ ಜೀವನ ಮಾಡ್ತಿದ್ರು. ಆದರೆ ಆ ದೈವಶಕ್ತಿ ಬಗ್ಗೆ ಅಪಾರ ನಂಬಿಕೆ ಇತ್ತು ಅವರಿಗೆ. ಆದರೆ ಅದೇ ಮೀನುಗಾರಿಕೆ ಮಾಡ್ತಿರ್ತಕ್ಕಂಥ, ಕೂಲಿ ಮಾಡ್ತಿರ್ತಕ್ಕಂಥ ರೈತಾಪಿ ಜನರ ಮಕ್ಕಳು ಇವತ್ತು ದೇವಸ್ಥಾನ ಕೋಟೆಯನ್ನು ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಛಲದಿಂದ ಹೊರಟ್ರಲ್ಲ, ಅದಕ್ಕಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ. ಎಲ್ಲರೂ ನಿರಂತರವಾಗಿ ಶ್ರಮವಹಿಸಿ ಸುಮಾರು 15-20 ದಿವಸಗಳಿಂದ ಬೋಟ್ ಕೆಲಸ, ಕೂಲಿ ಕೆಲಸ, ಎಲ್ಲ ಕೆಲಸವನ್ನು ಬದಿಗೊತ್ತಿ ನಮ್ಮ ದೇವರು ನಾವೀ ಮಂದಿರವನ್ನು ಕಟ್ಟಬೇಕು ಅಂತಕ್ಕಂಥ ಹಠ ಛಲದಿಂದ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. 1 ತಿಂಗಳ ಹಿಂದೆ ಈ ಕಾರ್ಯಕ್ರಮ ನಡೆಯಬೇಕಿತ್ತು. ಪರಮ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯ ಹಾಗೂ ಯೋಗ ಇದ್ದುದರಿಂದ ಅದು ನಿರಂತರವಾಗಿ ಮುಂದೆ ಹೋಗಿ ನಮಗೆ ಈ ದಿವಸ ಅವರು ಟೈಮ್ ಕೊಟ್ಟರು. ಮತ್ತು ಅವ್ರು ಬರ್ತಿರೋ ಇಲ್ವೋ, ವಿಶ್ವವಿಖ್ಯಾತ ಆದಿಚುಂಚನಗಿರಿ ಮಹಾಸಂಸ್ಥಾನ ಎಲ್ಲಿ, ನುಶಿಕೋಟೆ ಎಲ್ಲಿ, ಅವರನ್ನೂ ಕರೆದುಕೊಂಡು ಇಲ್ಲಿ ಬಂದು ಕಾರ್ಯಕ್ರಮ ಮಾಡುವಷ್ಟು ಶಕ್ತಿ ಈ ಸ್ಥಳದಲ್ಲಿದ್ದವರಿಗೆ ಆಗದೆ ಅಂದರೆ ಅದು ದೈವಿ ಕೃಪೆ ಅಂತ ನಾನು ಅರ್ಥ ಮಾಡ್ಕೊಳ್ತೇನೆ. ಸ್ವಾಮೀಜಿಯವರ ನಿರೀಕ್ಷೆ ನಮಗಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಭಾಗದವರು ಸ್ವಾಮೀಜಿಯವರು ಬಂದದ್ರಿಂದ ಈ ಕಾರ್ಯಕ್ರಮ ಅನುಕೂಲ ಆಗ್ತದೆ. ನಿಮ್ಮ ಏನೋ ಕಾರ್ಯಸಿದ್ಧಿ ಯಶಸ್ವಿ ಆಗಲು ಪ್ರೇರಣೆ ಆಗ್ತದೆ ಅಂತಕ್ಕಂಥ ಸಲಹೆ ಸೂಚನೆಗಳನ್ನು ಸಾಕಷ್ಟು ಭಾಗದಲ್ಲಿರ್ತಕ್ಕಂಥ ಹಿರಿಯವರು ನಮಗೆ ನೀಡಿದರು. ಆದರೆ ಇವತ್ತು ನನಗನ್ನಿಸ್ತದೆ ಇವೆಲ್ಲ ಪ್ರಯತ್ನಗಳಿಂದ ಏನು ದೊಡ್ಡ ಮಟ್ಟದ ಆಸ್ತಿನೋ ಮತ್ತೊಂದು ನುಶಿಕೋಟೆಯಲ್ಲಿ ಇಲ್ಲದೇ ಇರ್ಬೋದು, ಆದರೆ ನಮ್ಗೆ ಯಾರಿಗೂ ಜೀವನ ಕಷ್ಟ ಮಾಡಲಿಲ್ಲ ಇಲ್ಲಿವರೆಗೆ ದೇವರು. ಆದ್ದರಿಂದ ಈ ಭೂಮಿಯಲ್ಲಿ ನಾವು ಹುಟ್ಟೋದಕ್ಕೆ ನಮ್ಮೆಲ್ಲ ಸಹೋದರರ ಜೀವನ ಪಾವನವಾಯಿತು, ಸಾರ್ಥಕ ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತಾಯಿಯ ಆಶೀರ್ವಾದ ಬಲ ಇದೆ, ಕಟ್ತೇವೆ ಅಂತಕ್ಕಂಥ ಛಲ ಬಲ ನಮ್ಮಲ್ಲಿ ಇರೋದ್ರಿಂದ ಗುರಿಯನ್ನು ತಲುಪುವುದಕ್ಕೆ ಗುರುಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಗುರುಗಳ ಬಲದಿಂದ ಗುರಿಯನ್ನು ತಲುಪುತ್ತೇವೆ ಅಂತಕ್ಕಂಥ ಮಾತನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಅತಿಥಿಗಳು, ಮಾನ್ಯ ದಿನಕರ್ ಶೆಟ್ಟರು ಸಾಕಷ್ಟು ಸಂಬಂಧವನ್ನು ಈ ಕ್ಷೇತ್ರದಲ್ಲಿ ಹೊಂದಿದ್ದವರು. ಒಂದು ಘಟನೆನ ಅವ್ರಿಗೆ ನೆನಪು ಮಾಡ್ಕೊಳ್ತೇನೆ. ನೀವು ಈ ಕ್ಷೇತ್ರದಲ್ಲಿ ಆಗ ಶಾಸಕರು ಇರಲಿಲ್ಲ,
ಸ್ಟೂಡೆಂಟ್ ಟೈಪ್ ನೋಡಿದರೆ ನಾವು ಮಿತ್ರತ್ವ ಇತ್ತು. ಸಾವಿರಾರು ಜನ ರೈತಾಪಿ ವರ್ಗ ಇದೇ ದೇವಸ್ಥಾನದಿಂದ ಸೋನಾರ್ ಕಟ್ಟೆವರೆಗೂ ಕಾಲದಾರಿಯಲ್ಲಿ ಮೆರವಣಿಗೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದರೆ ನಿಮ್ಮ ಶ್ರೇಯಸ್ಸಿನ ಕಿರೀಟಕ್ಕೆ ನಮ್ಮದು ಒಂದು ಸಣ್ಣ ಗರಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಕು, ಈ ದೇವಸ್ಥಾನ ನಿರ್ಮಾಣ ಉದ್ದೇಶದಿಂದಲೇ ನಾವು ನಿಮಗೆ ವಿನಂತಿ ಮಾಡಿ ಬಾವಿ ಹೊಡೆಸ್ಕೊಂಡದ್ದು, ರಸ್ತೆ ಮಾಡಿಕೊಟ್ಟಿರಿ. ಇವೆಲ್ಲದಕ್ಕೂ ಬೆಲೆ ಬರಬೇಕು ಅಂದರೆ ಈ ಕೆಲಸದಲ್ಲೂ ಸಾಕಷ್ಟು ಮುತುವರ್ಜಿ ವಹಿಸಿ. ಇದೇನೋ ಹಳ್ಳಿ ಮಟ್ಟದವರು ಸಾಮಾನ್ಯ ಕಾರ್ಯಕ್ರಮ ಮಾಡ್ತಾರೆ, ದುಡ್ಡಿಗಾಗಿ ಕಾರ್ಯಕ್ರಮ ಮಾಡ್ತೇವೆ ಅನ್ನೋರು ಬೇರೆ ಇದ್ದಾರೆ, ಅದು ಬೇರೆ. ನೀವು ನಿಮ್ಮ ಜೊತೆಯಲ್ಲಿ ಇರೋರು ಎಲ್ಲರಿಗೂ, ನೀವಿರಲಿ, ಗೋವಿಂದ ಗೌಡ್ರು ಇರಲಿ, ಸೂರಜ್ ನಾಯಕ್ ಸೋನಿ ಅವರು, ಗಣಪತಿ ಪಟ್ಗಾರರು, ಎಲ್ಲ ಅತಿಥಿಗಳು ನಿಮ್ಮದವರು ಪ್ರದೀಪ್ ಅವರು ಮೂಲತಃ ಇದ್ದವ್ರು. ಇಲ್ಲಿ ಯಾವಾಗೂ ಸಹಾಯ ಇರ್ತದೆ ಅಲ್ಲ, ಪ್ರದೀಪ್ ನಾಯ್ಕರ ಸಹಾಯ ಯಾವತ್ತೂ ಇರ್ತದೆ. ಅವ್ರ ಹೆಸರೇಳು ನಾನೀಗ ಸಮಜಾಯಿಸಿ ಮಾಡ್ಬೋದು, ಬಿಟ್ಟರೆ ಅವ್ರು ಹಿಂಗೆ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಮರ್ಯಾದರಿಂದ ಅವ್ರ ಹೆಸರು ಮರ್ತದ್ದು ಹೌದು. ನಾಯಕ ಸಮಜಾಯಿಸಿ ಮಾಡ್ತೇವೆ ಇಲ್ಲ ಅವ್ರ ಮೂಲದಿಂದ. ಆದರೆ ನಿಜವಾಗಿಯೂ ಪ್ರಾಮಾಣಿಕತೆ, ಕಳ್ಕಳಿ ಈ ಜನರ ಬಗ್ಗೆ ಅವರಿಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸಮಯ ಭಾಳ ತಗೊಳ್ಳೋದಿಲ್ಲ. ನಾವು ಮಾಡಬೇಕಾದ ಕೆಲಸದ ಬಗ್ಗೆ ಹೆಚ್ಚಿಗೆ ಮುತುವರ್ಜಿ ವಹಿಸಬೇಕು. ಮತ್ತು ಇಷ್ಟೆಲ್ಲ ಹೊತ್ತು ನೀವು ದೇವಸ್ಥಾನ ಕಾರ್ಯಕ್ರಮ ಆದ್ದರಿಂದ ಮಾತ್ರ ಕಾದುಕೊಳ್ತೀರಿ ಅನ್ನೋದು ನಮಗೆ ಗೊತ್ತು, ಇಲ್ಲಾಂದ್ರೆ ನೀವು ಇಲ್ಲಿ ಇರ್ತಿರಲಿಲ್ಲ. ಸ್ವಾಮೀಜಿಗಳು ಬರುವಿಕೆಯನ್ನು ಜಾತಕ ಪಕ್ಷಿಯಂತೆ ಕಾದು ಕೂತಂಥ ತಾವೆಲ್ಲರಿಗೂ ಸ್ವಾಮೀಜಿಯವರ ಆಶೀರ್ವಾದ ಬಲ, ಗುರಿ ತಲುಪುವ ಛಲ ಎಲ್ಲ ನಮಗೆ ಸ್ವಾಮೀಜಿಯವರಿಂದ ದಯಪಾಲಿಸ್ತಾರೆ. ತಾಯಿ ಕೋಟೇಶ್ವರಿಯ ಆದಿಶಕ್ತಿ ಜಗನ್ಮಾತೆಯ ಆಶೀರ್ವಾದ ಬಲದಿಂದ ಕಟ್ಟುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲ ಆಗಮಿಸಿದ ಭಕ್ತಾದಿಗಳಿಗೆ ಸಹಾಯ ಸಹಕಾರ ನೀಡಿದವರಿಗೆ ನಿರಂತರವಾಗಿ ಮೊರಬಾದಿಂದ ಇಲ್ಲಿವರೆಗೆ ಎಲ್ಲ ಜಾತಿ ಧರ್ಮ ಎಂತಕ್ಕಂಥ ಭೇದ ಭಾವಗಳಿದೆ ನಮ್ಮೊಂದಿಗೆ ಕೈ ಜೋಡಿಸಿದ ತಮಗೆಲ್ಲರಿಗೂ ಕಮಿಟಿ ಪರವಾಗಿ ಅನಂತ ಪ್ರಣಾಮಗಳನ್ನು ವಂದಿಸಿ ಅಭಿನಂದಿಸಿ, ಸ್ವಾಮೀಜಿಗಳು ಸಮೇತವಾಗಿ ಭಾಳ ದೂರಿನಿಂದ ಬರಬೇಕಾಯ್ತು, ಆದರೂ ನಾನು ಖಂಡಿತವಾಗಿ ಬರ್ತೇನೆ ಅಂತಕ್ಕಂಥ ಮಾತನ್ನು ನಾವು ನಮ್ಮ ಸಹೋದರರು ಜೊತೆಯಲ್ಲಿ ಹೋದಾಗ ನಮಗೆ ಭಾಳ ರೀತಿಯಲ್ಲಿ ನಡೆಸ್ಕೊಡ್ರು. ನಾವು ನಂಬೋಕ್ಕಾಗಲಿಲ್ಲ. ನಮಗೆ ಊಟ ಉಪಚಾರ ಎಲ್ಲ ಸಾಮಾನ್ಯ ಗೌರವಾನ್ವಿತರ ರೀತಿಯಲ್ಲಿ ನಮಗೆ ನಡೆಸ್ಕೊಂಡ್ರು. ನಾವು ಸಾಮಾನ್ಯ ಜನ ಆದರೂ ಅದಕ್ಕಾಗಿ ಅವರಿಗೂ ಮತ್ತು ಇನ್ನೊಮ್ಮೆ ಪರಮ ಪೂಜ್ಯರ ಪಾದಗಳಿಗೆ ನಾನು ನಮ್ಮ ಕಮಿಟಿಯ ಪರವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ನಿಮ್ಮ ಆಶೀರ್ವಾದ ಕೃಪೆ ಸದಾ ನಮ್ಮ ಎಲ್ಲ ಕಮಿಟಿ ಮೇಲೆ ಇರಲಿ. ಆ ದೇವಿಯ ಮಂದಿರ ಶೀಘ್ರದಲ್ಲಿ ನಿರ್ಮಾಣ ಆಗಿ ಉದ್ಘಾಟನೆ ಆಗುವಂಥ ಒಂದು ಸ್ಥಿತಿಗೆ ತಲುಪಲಿ, ತಮ್ಮ ಆಶೀರ್ವಾದ ಬಲ ಇರಲಿ ಅಂತ ಹೇಳಿ ಎಲ್ಲ ಆಗಮಿಸಿದವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಗಳ ಆಶೀರ್ವಾದ ದೇವಿ ಮಾತಾ ಕೀ. ಶ್ರೀಗಳ ಆಶೀರ್ವಾದ ಜೊತೆಯಲ್ಲಿ ಅತಿಥಿಗಳೆಲ್ಲರ ಸಹಕಾರ, ನಿಮ್ಮೆಲ್ಲರ ಕೂಡುವಿಕೆಯಿಂದ ಈ ದೇಗುಲ ಆದಷ್ಟು ಶೀಘ್ರವಾಗಿ ತಲೆ ಎತ್ತಿ ನಿಲ್ಲಲಿ ಎನ್ನುವ ಪ್ರಾಸ್ತಾವಿಕ ನುಡಿಗಳ ಮೂಲಕ ಈ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿರುವಂಥ ನೀಲಪ್ಪ ಗೌಡ್ರವರಿಗೆ ಅಭಿವಂದಿಸ್ತಾ, ಬಂಧುಗಳೇ, ಭಾರತೀಯ ಸಂಪ್ರದಾಯದಲ್ಲಿ ಯಾವುದೇ ಕಾರ್ಯಕ್ರಮ ಆರಂಭಗೊಳ್ಳಬೇಕು ಅಂದಾದ್ರೆ ಅಲ್ಲಿ ದೀಪ ತೆರೆದುಕೊಳ್ಳಲೇಬೇಕು. ಈ ಒಂದು ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕೋಟೇಶ್ವರಿ ದೇವಿಯ ಶಿಲಾನ್ಯಾಸವನ್ನು ನೆರವೇರಿಸಿರುವಂಥ ಗೌರವಾನ್ವಿತ ಶ್ರೀಗಳಾಗಿರುವಂಥ ಪರಮ ಪೂಜ್ಯ ಪ್ರಸನ್ನನಾಥ ಸ್ವಾಮೀಜಿಯವರ ಅಮೃತ ಹಸ್ತದ ಮೂಲಕವಾಗಿ ದೀಪ ಬೆಳಗ್ತಾ ಇದೆ. ಈ ಕ್ಷಣಕ್ಕಾಗಿ ಈ ವೇದಿಕೆ. ಬಂಧುಗಳೇ, ದೀಪ ಜ್ಞಾನದ ಸಂಕೇತವಾಗಿದೆ, ದೀಪ ಪ್ರಾಣದ ಸಂಕೇತವಾಗಿದೆ, ದೀಪ ಮಂಗಳ ಪರಂಪರೆಯ ಸಂಕೇತವಾಗಿದೆ. ಯಾವುದೇ ಕಾರ್ಯಕ್ರಮವನ್ನು ನಾವು ಶುಭಾರಂಭಗೊಳಿಸುವಾಗ ಗಣ್ಯರಿಂದ ದೀಪವನ್ನ ಬೆಳಗಿಸ್ತೇವೆ. ಆ ಒಂದು ವಿಶೇಷ ಕಾರ್ಯಕ್ರಮ ತೆರೆದುಕೊಳ್ಳುತ್ತೆ. ನಿಜಕ್ಕೂ ಕುಂಬಾರನು ಮಾಡಿದ ಹಣತೆಗೆ ಒಕ್ಕಲಿಗರು ಬೆಳೆದ ಬತ್ತಿಯ ಹೊಸೆದು ಗಾಣಿಗರ ಎಣ್ಣೆಯ ಸುರಿದು ಇಂತಹ ಮಹನೀಯರು ಬಂದು ದೀಪವನ್ನು ಬೆಳಗಿದಾಗ ಈ ಕಾರ್ಯಕ್ರಮ ಜೊತೆಯಲ್ಲಿ ಕೋಟೇಶ್ವರಿ ದೇವಿಯ ದೇಗುಲ ಎತ್ತರವಾಗಿ ಅತ್ಯಂತ ಶೀಘ್ರವಾಗಿ ತಲೆಗೆತ್ತಿ ನಿಲ್ತದೆ. ನಿಮ್ಮೆಲ್ಲರ ಸಹಕಾರ ಜೊತೆಯಲ್ಲಿ ಶ್ರೀಗಳ ಆಶೀರ್ವಾದವಾಗಿದೆ. ಕೋಟೇಶ್ವರಿ ತಾಯಿ ಗುರುಗಳ ಈ ಒಂದು ಸಾನ್ನಿಧ್ಯದಲ್ಲಿ ಆದಷ್ಟು ಶೀಘ್ರವಾಗಿ ಈ ದೇಗುಲ ತಲೆ ಎತ್ತಿ ನಿಲ್ಲಲಿ ಎನ್ನುವಂತಹ ಹಾರೈಕೆಯನ್ನು ಮಾಡೋಣ. ಎಲ್ಲರ ಚಪ್ಪಾಳೆ, ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಮಹತ್ವದ ಕಾರ್ಯಕ್ಕೆ ನಾವೆಲ್ಲರೂ ಅಣಿಯಾಗೋಣ.
ನುಸಿಕೋಟೆಯ ಈ ಒಂದು ಸುಂದರ ಅಂಗಳದಲ್ಲಿ ತೆರೆದುಕೊಂಡಿದೆ ಈ ಒಂದು ವಿಶೇಷ ಕಾರ್ಯಕ್ರಮ. ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಜೊತೆಯಾಗಿ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸ್ತಾ ಇದ್ದೇವೆ. ಶ್ರೀಗಳ ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿ ಎಲ್ಲವೂ ಯಶಸ್ಸಾಗ್ತದೆ. ಯಾಕೆಂದ್ರೆ ಕೇವಲ ಧಾರ್ಮಿಕ ಕ್ಷೇತ್ರವಷ್ಟೇ ಅಲ್ಲ, ಆದಿಚುಂಚನಗಿರಿ ಮಹಾ ಸಂಸ್ಥಾನ ಅಂತಂದ್ರೆ ಅಲ್ಲಿ ಎಲ್ಲವೂ ಇದೆ. ಶಿಕ್ಷಣ, ಸಾಹಿತ್ಯ, ಕಲೆ, ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಸಹಕಾರ, ಜೊತೆಯಲ್ಲಿ ಸಮಾಜದ ಪ್ರತಿಯೊಬ್ಬರನ್ನ ಮುಖ್ಯ ವಾಹಿನಿಗೆ ತರುವಂತಹ ಪ್ರಯತ್ನಗಳು ಪ್ರಸನ್ನನಾಥ ಸ್ವಾಮೀಜಿಯವರಿಂದ, ಶ್ರೀಗಳಿಂದ ನೆರವೇರ್ತಾನೆ ಇದೆ. ನಾವೆಲ್ಲರೂ ತಿಳಿದಿದ್ದೇವೆ, ಭಕ್ತಿ ಇದೆ. ದೇವಿಯ ಸಾನ್ನಿಧ್ಯದಲ್ಲಿ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ. ಎಲ್ಲರೂ ಸಾಕ್ಷಿಯಾಗಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಿ ಉದ್ಘಾಟನೆಗೊಳಿಸಿರುವಂತ ಸರ್ವಗಣ್ಯ ಮಹನೀಯರಿಗೆ ಅಭಿನಂದನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತರು ಆಗಿರುವಂತಹ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾಗಿರುವ ದಿನಕರ್ ಶೆಟ್ಟರವರ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕೋಟೇಶ್ವರಿ ದೇವಿ ದೇವಸ್ಥಾನ ನುಸಿಕೋಟೆ, ಇದರ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಮತ್ತು ಈ ಒಂದು ಶಂಕುಸ್ಥಾಪನೆಯ ಪುಣ್ಯದ ಕೆಲಸವನ್ನು ನೆರವೇರಿಸಿದಂಥ ಪರಮ ಪೂಜ್ಯ ಶ್ರೀ 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 ಪ್ರಸನ್ನನಾಥ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ, ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಮಿರ್ಜಾನ್ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತರೆ, ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಸ್ಥಳದಾನವನ್ನು ಮಾಡಿದಂಥವರು ಹಿರಿಯರು, ಹಿರೇಗುತ್ತಿ ಗ್ರಾಮ ಪಂಚಾಯತದ ಮಾಜಿ ಉಪಾಧ್ಯಕ್ಷರು ಅಲ್ಲ, ಅಧ್ಯಕ್ಷರಲ್ಲ, ಮಂಕಾಳು ಗೌಡ್ರವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಯಾವಾಗ ನನ್ನ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡಿದರು, ಆ ದಿನದಿಂದ ಇಲ್ಲಿ ತನಕನೂ ತೀರಾ ಹಿಂದುಳಿದ ಸಮಾಜದವರನ್ನು, ಅದು ಮೀನುಗಾರ ಸಮಾಜ ಇರ್ಬೋದು, ನಮ್ಮ ಸಮಾಜ ಇರ್ಬೋದು, ಅಥವಾ ವಿಶೇಷವಾಗಿ ಹಲಕ್ಕಿ ಮತ್ತು ಗ್ರಾಮ ಒಕ್ಕಲಿಗ ಸಮಾಜದವ್ರು ಇರ್ಬೋದು, ಈ ಎಲ್ಲ ಸಮಾಜದವರನ್ನು ಒಟ್ಟುಗೂಡಿಸುವಂಥ ಒಂದು ಒಳ್ಳೆಯ ನಿರ್ಧಾರ, ಒಳ್ಳೆಯ ಕೆಲಸ ಆವತ್ತಿನಿಂದ ಪ್ರಾರಂಭವಾದಂಥದ್ದು. ಇಲ್ಲಿ ತನಕ ಅತ್ಯುತ್ತಮವಾದಂಥ ನನ್ನ ಕ್ಷೇತ್ರ ಬೆಳೀತಾ ಇದೆ ಅನ್ನುವಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಶಾಸಕನ ಆದ ಮೇಲೆ ಅನೇಕ ಕೆಲಸಗಳು ಬಹುಶಃ ಹಿಂದುಳಿದ ವರ್ಗದ ಸಮಾಜದವ್ರ ಬಗ್ಗೆ, ಎಲ್ಲ ವರ್ಗದವರನ್ನು ಕೂಡಿಸ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡಿದ್ದೇನೆ. 2008ರಲ್ಲಿ ಮೊದಲನೇ ಬಾರಿ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗ ಹೆಚ್ಚಿಗೆ ಇದ್ದಂಥ, ತೀರಾ ಬಡವರಿದ್ದಂಥ ಹಿರೇಗುತ್ತಿಯಲ್ಲಿ ಒಂದು ಸರ್ಕಾರದ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಿಕೊಟ್ಟಿದ್ದು ನನ್ನ ಅವಧಿಯಲ್ಲಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಡ್ತಾ ಇದ್ದೇನೆ. ಅದರ ನಂತರ ಪರಮ ಪೂಜ್ಯ ಸ್ವಾಮೀಜಿಯವರು ಬಂದು ಮಿರ್ಜಾನ್ದಲ್ಲಿ BGS ಅಂತ ಅತ್ಯುತ್ತಮವಾದಂಥ ಒಂದು ಶಾಲೆ ಪ್ರಾರಂಭವನ್ನು ಮಾಡಿ, ಯಾವುದಕ್ಕೂ ಕಡಿಮೆ ಇಲ್ಲದಷ್ಟು ಉತ್ತಮವಾದಂಥ ವಿದ್ಯಾಭ್ಯಾಸ ಇವತ್ತು BGSನಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರು ಮಾತನಾಡುವಂಥ ಒಂದು ಕೆಲಸವನ್ನು ಪರಮ ಪೂಜ್ಯರು ಮಾಡಿದ್ದಾರೆ ಎನ್ನುವಂಥದ್ದನ್ನು. ಹಾಗೆ ನಾನು ಸಹ ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ
ಹೆಚ್ಚು ಕಾಳಜಿಯನ್ನು ಇಟ್ಕೊಂಡಿದ್ದೇನೆ, ಮುಖ್ಯವಾಗಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯದ ಬಗ್ಗೆ. ಶಿಕ್ಷಣ ಹಾಗೆ ಕುಮಟಾದಲ್ಲಿ ಬಹುಶಃ ಇವತ್ತು ನೆಲ್ಲೇಕೇರಿಯ ಶಾಲೆಯಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಮೂರೂ ಒಂದೇ ಕಡೆ ಇತ್ತು. ಆದರೆ ಒಂದೇ ಕಡೆ ಇದ್ರೆ ಅದು ಸರಿಯಲ್ಲ ಅನ್ನುವಂಥದ್ದನ್ನು ತಿಳಿದು ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ, ಯಾರಿಗೆ ಫೀಸನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಕ್ಕಳಿಗೆ ಅಲ್ಲೇ ಹತ್ತಿರದ ಮಣಕಿ ಗ್ರೌಂಡ್ನಲ್ಲಿ 2010ರಲ್ಲಿ ಜಾಗ ಖರೀದಿ ಮಾಡಿ ಅಲ್ಲಿ ಇವತ್ತು ಅತ್ಯುತ್ತಮವಾದಂಥ ಕಾಲೇಜ್ ಇವತ್ತು ನಿರ್ಮಾಣ ಆಗಿದೆ ನನ್ನ ಅವಧಿಯಲ್ಲಿ ಅನ್ನುವಂಥದ್ದನ್ನು. ಇವತ್ತು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮ ಸರ್ಕಾರದ ಒಂದು ಪದವಿ ಪೂರ್ವ ಕಾಲೇಜ್ ಇದೆ ಅಂದರೆ ಅದು ನೆಲ್ಲೇಕೇರಿಯಲ್ಲಿ ನೋಡ್ರಿ. 1800 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವ ನಮ್ಮ ತಾಲೂಕಿನಲ್ಲೂ ಇಲ್ಲ. ಇದು ನನ್ನ ಶಿಕ್ಷಣದ ಬಗ್ಗೆ ಇರುವಂಥ ಕಳಕಳಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲೇ ಪದವಿ ಕಾಲೇಜ್ ಬೇಕಾಗಿತ್ತು. ಪದವಿ ಕಾಲೇಜಿಗೆ ಕಟ್ಟಡ ಕಟ್ಟಿಸಿ ಅದು ಇವತ್ತು ಪ್ರಾರಂಭವನ್ನು ಮಾಡಿಸಿದ್ದೇನೆ. ಅಲ್ಲೇ ಪಕ್ಕದಲ್ಲಿ ITI ಕಾಲೇಜ್ ಕಟ್ಸ್ಕೊಟ್ಟಿದ್ದೇನೆ. ಹೊನ್ನಾವರದಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ, ಅಲ್ಲಿ ಜಾಗ ತಗೊಂಡು ಅಲ್ಲಿ ಡಿಗ್ರಿ ಕಾಲೇಜ್ ಕಟ್ಸ್ಕೊಡುವಂಥ ಕೆಲಸ ಮಾಡಿದೆ. ಪದವಿ ಪೂರ್ವ ಕಾಲೇಜ್ ಮಾಡಿದೆ. ಹೀಗೆ ಅನೇಕ ಜನಪರ ಕೆಲಸಗಳನ್ನು ಪರಮ ಪೂಜ್ಯರ ಆಶೀರ್ವಾದದಿಂದ, ತಮ್ಮೆಲ್ಲರ ಅನುಗ್ರಹದಿಂದ ಈಗ ನನಗೆ 3ನೇ ಬಾರಿ ನೀವು ಶಾಸಕನಾಗಿ ಮಾಡಿದ್ರಿ. ಒಳ್ಳೆಯ ಕೆಲಸವನ್ನು ಮಾಡಬೇಕು ಎನ್ನುವಂಥ ಒಂದು ನಿರ್ಧಾರ. ಇವತ್ತು ಹೊನ್ನಾವರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಆ ಸಮಸ್ಯೆಯನ್ನು ನೀಗಿಸಿಕೊಡುವಂಥ ಕೆಲಸನೂ ನಾನು ಮಾಡಿದ್ದೇನೆ ಅನ್ನುವಂಥದ್ದನ್ನು. ಹೀಗೆ ಜನರ ಪರವಾಗಿ ಅನೇಕ ಕೆಲಸಗಳನ್ನು ಮಾಡುವಲಿಕ್ಕೆ ಕಾರಣೀಕರ್ತರು ನೀವು ಎನ್ನುವಂಥದ್ದನ್ನು, ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾರೆ ಎನ್ನುವಂಥ ಒಂದು ಮಾಹಿತಿನೂ ನನಗಿರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ, ವಿಶೇಷವಾಗಿ ನಮ್ಮ ತಾಯಿದಿರು ಸಹ ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ರಿ ಅಂದರೆ ಆ ಕೋಟೇಶ್ವರಿ ದೇವಿಯ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು. ಆ ಕೋಟೇಶ್ವರಿ ದೇವಿಯ ಶಕ್ತಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂದು ಸೇರ್ಲಿಕ್ಕೆ ಕಾರಣೀಕರ್ತರು ಅನ್ನುವಂಥದ್ದನ್ನು ನಾನು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನು. ಖಂಡಿತವಾಗಿ ಇವತ್ತು ನೀಲಪ್ಪ ಗೌಡರು ಹೇಳಿದ್ದಾರೆ, ಇದರ ಜವಾಬ್ದಾರಿಯನ್ನು ನಾವೆಲ್ಲ ವೇದಿಕೆ ಮೇಲಿದ್ದವರು ತಗೊಳ್ಬೇಕು ಎನ್ನುವಂಥದ್ದನ್ನು ನಾವೆಲ್ಲರೂ ತಗೊಳ್ತೇವೆ. ಮತ್ತು ನಾನು ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಸಹಕಾರವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಮತ್ತು ತೀರಾ ಹಿಂದುಳಿದಂಥ ಸಮಾಜದವರು ಇಲ್ಲಿದ್ರಿ. ನೀಲಪ್ಪ ಗೌಡರು ಪ್ರತಿ ಸಾರಿ ನನಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಇಲ್ಲೇ ನುಸಿಕೋಟೆಯಲ್ಲಿ 1 ಕೋಟಿ ಹಣ ಕಳೆದ 2 ವರ್ಷದ ಹಿಂದೆ ಕೊಟ್ಟು ಅತ್ಯುತ್ತಮವಾದಂಥ ರಸ್ತೆಯನ್ನು ಸಹ ನಾನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಅನ್ನುವಂಥದ್ದು. ಇಡೀ ನನ್ನ ಕ್ಷೇತ್ರದಲ್ಲಿ ನೀವು ಯಾವುದೇ ಊರಿಗೆ ಹೋದರೂ ಸಹ ರಸ್ತೆ ಸಮಸ್ಯೆ ಇಲ್ಲದೆ ಇದ್ದ ರೀತಿಯಲ್ಲ ನಾನು ಮಾಡಿದ್ದೇನೆ. ಇವತ್ತು ನೀವು ಕುಮಟಾದಿಂದ ಬಡಾಳ ತನಕ ಹೋಗ್ರಿ ಅಥವಾ ಕುಮಟಾದಿಂದ ಅಗನಾಶಿನಿ ತನಕ ನೋಡ್ರಿ, ಇದೆಲ್ಲ ನನ್ನ ಅವಧಿಯಲ್ಲಿ ಆದಂಥದ್ದು ಅನ್ನುವಂಥದ್ದನ್ನು. ಅದೇ ಚಂದಾವರದಿಂದ ನೀವು ಸಾಲ್ಕೋಡ್ ತನಕ ನೋಡ್ರಿ, ಇದು ನನ್ನ ಕರ್ತವ್ಯ. ಇದು ಇವತ್ತು ಸ್ವಾಮೀಜಿಯವರು ಧರ್ಮದ ಬಗ್ಗೆ ಮತ್ತು ದೇವರ ಬಗ್ಗೆ ಹೇಗೆ ಆಸಕ್ತಿಯನ್ನು ವಹಿಸಿ ಕಾಳಜಿಯನ್ನು ಮಾಡ್ತಾ ಇದ್ದಾರೋ ಹಾಗೆ ನನ್ನ ಕ್ಷೇತ್ರದ ಬಗ್ಗೆನೂ ನಾನು ಆ ರೀತಿಯ ಕಾಳಜಿಯನ್ನು ಇಟ್ಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ನೀವೆಲ್ಲರೂ ನನಗೆ 3ನೇ ಬಾರಿ ಶಾಸಕನಾಗಿ ಆಯ್ಕೆ ಮಾಡಿಕೊಟ್ಟಿದ್ದಕ್ಕಾಗಿ ಖಂಡಿತವಾಗಿಯೂ ನಾನು ನಿಮ್ಮ ಋಣವನ್ನು ತೀರಿಸುವುದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ, ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ದೇವಸ್ಥಾನವನ್ನು ಕಟ್ತಾ ಇದ್ದೀರಿ, ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಪರಮ ಪೂಜ್ಯರ ಆಶೀರ್ವಾದವನ್ನು ಪಡಿಲಿಕ್ಕೆ ನೀವೆಲ್ಲ ಇಲ್ಲಿ ಬಂದಿದ್ರಿ. ಇದ್ರ ಜೊತೆ ನಾವು ಒಂದೇ ಒಂದು ಕಿವಿ ಮಾತು ಏನು ಹೇಳೋದು ಅಂತ ಹೇಳಿದರೆ, ನೀವೆಲ್ಲ ತೀರಾ ಹಿಂದುಳಿದಂಥ ಬಡ ಸಮಾಜದವರು ಇಲ್ಲಿ ಹೆಚ್ಚಿಗೆ ಇದ್ರಿ. ಖಂಡಿತವಾಗಿಯೂ ನೀವೆಲ್ಲರೂ ಸರ್ಕಾರದ ಎಲ್ಲ ಸೌಲಭ್ಯವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ವಿದ್ಯೆಯ ಬಗ್ಗೆ, ಕಲಿಯೋದ್ರ ಬಗ್ಗೆ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಮಾತ್ರ ದಯವಿಟ್ಟು ತಾವು ಯಾರೂ ಮರಿಬಾರ್ದು. ವಿಶೇಷವಾಗಿ ನಮ್ಮ ತಾಯಂದಿರು ತಮ್ಮ ಮಕ್ಕಳಿಗೆ ಒಳ್ಳೆಯ ಉನ್ನತವಾದಂಥ ಶಿಕ್ಷಣವನ್ನು ಕೊಡುವುದರಲ್ಲಿ ತಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿ, ಪರಮ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ಈಗ ಇನ್ನೂ 3 ಕಾರ್ಯಕ್ರಮ ಇದೆ. ಒಂದು ನಿಮ್ಮ ಊರಿನ ಹೊನ್ನಪ್ಪ ನಾಯಕರ ಮಗನ ಮದುವೆ ಇರೋದ್ರಿಂದ ನನಗೆ ಅಲ್ಲಿಗೆ ಹೋಗಬೇಕಾಗಿದೆ. ದಯವಿಟ್ಟು ನಾನು ಪೂಜ್ಯರ ಪರವಾನಗಿಯನ್ನು ಪಡ್ಕೊಂಡಿದ್ದೇನೆ. ನಾನೇ
ನಾನೇ ಮೊದಲು ಮಾತಾಡ್ತೇನೆ ಮತ್ತು ಕಾರ್ಯಕ್ರಮ ಪೂರ್ವದಲ್ಲಿ ನನಗೆ ದಯವಿಟ್ಟು ಪರವಾನಗಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಪೂಜ್ಯರ ಹತ್ರ ನಾನು ಮನವಿಯನ್ನು ಸಹ ಮಾಡಿದ್ದೇನೆ. ತಮ್ಮೆಲ್ಲರ ಹತ್ರ ಸಹ ನಾನು ಮನವಿಯನ್ನು ಮಾಡಿ ನಿಮ್ಮ ಜೊತೆ ಇಲ್ಲಿ ತನಕನೂ ನಾನು ಇದ್ದೇನೆ, ಮುಂದೂ ನಾನು ನಿಮ್ಮ ಜೊತೆ ಇರ್ತೇನೆ. ಯಾವುದೇ ಕೆಲಸಗಳಿದ್ದರೂ ಸಹ ಮಾಡಿಕೊಡುವಂಥದ್ದು ನನ್ನ ಜವಾಬ್ದಾರಿ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಪರಮ ಪೂಜ್ಯರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೊತೆಯಲ್ಲಿ ಈ ಒಂದು ದೇಗುಲದ ಸರ್ವಾಂಗೀಣ ಪ್ರಗತಿಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎನ್ನುವಂಥ ಭರವಸೆಯನ್ನ ನೀಡಿರುವಂತಹ ಕ್ಷೇತ್ರದ ಶಾಸಕರಾಗಿರುವ ದಿನಕರ್ ಶೆಟ್ಟರವರಿಗೆ ಅಭಿವಂದಿಸಿ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಯುವ ಮುಂದಾಳುಗಳು, ಯುವಕರ ಧ್ವನಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವ ಗೌರವಾನ್ವಿತ ಸೂರಜ್ ನಾಯ್ಕ್ ಸೋನಿ ಅವರ ನುಡಿಗಾಗಿ ಈ ವೇದಿಕೆ. ಕೋಟಿಯಮ್ಮ ಕೋಟೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ನಿಮ್ಮೆಲ್ಲರ ಆರಾಧ್ಯ ದೇವರು ಈ ಒಂದು ಮಹಾ ಕಾರ್ಯಕ್ಕೆ, ಲೋಕ ಉದ್ಧಾರ ಕಾರ್ಯಕ್ಕೆ, ಲೋಕ ಅರ್ಪಣೆ ಕಾರ್ಯಕ್ಕೆ, ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರಮ ಪೂಜ್ಯ ಶ್ರೇಷ್ಠ ಮಠ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿಗಳು ಮತ್ತು ಶಿವಮೊಗ್ಗ ಶಾಖೆಯ ಸ್ವಾಮಿಗಳಾದಂಥ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವ್ರಿಗೂ ಅವರ ಚರಣಕ್ಕೆ ನಮಸ್ಕರಿಸ್ತಾ, ವಿಶೇಷವಾಗಿ ನಮಗೆ ಮಿರ್ಜಾನ್ದಲ್ಲಿ ಮೊದಲು ಸಿಗ್ತಿದ್ದವರು ಪ್ರಸನ್ನನಾಥ ಸ್ವಾಮೀಜಿಯವರು. ಹೀಗೆ ಅವರು ಹಾಕ್ಕೊಟ್ಟ ಹಾದಿಯಾಗೆ ಭಾಳ ಅತ್ಯುತ್ತಮವಾಗಿ ಜನರ ಪರವಾಗಿದ್ದು, ಜನರ ಜೊತೆಗೆ ಯಾವುದೇ ಕಾರ್ಯಕ್ರಮದಲ್ಲಿದ್ದರೂ ಕರೆದ್ರೆ ಭಾಗವಹಿಸಿ ಭಾಳ ಒಳ್ಳೆ ಮಟ್ಟದ ಕಾರ್ಯ ಮಾಡ್ತಾ ಇದ್ದಾರೆ. ಶ್ರೀ 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 ನಿಚಲಾನಂದ ಸ್ವಾಮೀಜಿಯವ್ರಿಗೂ ಅವರ ಚರಣಕ್ಕೆ ನಮಸ್ಕರಿಸ್ತಾ, ಎಲ್ಲರ ಹೆಸರು ಹೇಳೋಕ್ಕೋಗೋದಿಲ್ಲ, ಎಲ್ಲ ಹೌದು, ಭಾಳಷ್ಟು ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರುಗಳು ಹೋಗಬೇಕಾದಿದೆ. ಎಲ್ಲ ಮಹಾನ್ ಮುಖಂಡರುಗಳೇ ಮತ್ತು ಈ ದೇವಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಾಜದವರೇ, ಎಲ್ಲ ಸಮಾಜದ ಮುಖಂಡರುಗಳೇ, ವಿಶೇಷವಾಗಿ ಹಲಕ್ಕಿ ಸಮಾಜದವರೇ ಮತ್ತು ಹರಿಕಾನ್ ಸಮಾಜದವರೇ ಮತ್ತು ಎಲ್ಲ ಸಮುದಾಯದವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಈ ದೇವಿಯ ಆರಾಧಕರೇ, ಎಲ್ಲ ಗುರು ಹಿರಿಯರೇ, ಆತ್ಮೀಯರೇ, ಪತ್ರಿಕಾ ಮಿತ್ರರೇ, ಕೋಟೇಶ್ವರ ದೇವಿ ಬಗ್ಗೆ ನಮ್ಮ ಹಿರಿಯರಾದ ನೀಲಪ್ಪ ಗೌಡರು ಭಾಳ ಚೆನ್ನಾಗಿ ಹೇಳಿದ್ರು. ನಮಗೂ ಗೊತ್ತಿತ್ತು ಆ ಇತಿಹಾಸ. ಅಲ್ಲಿ ಪಕ್ಕದಲ್ಲೇ ಕೂತಂಥ ಗಣಪತಿ ಪಟ್ಗಾರರು ನಮ್ಗೆ ಹೇಳ್ತಾ ಇದ್ರು, ಇದರ ವಿಶೇಷತೆ ಭಾಳ ಇದೆ, ಇದ್ರ ಬಗ್ಗೆ ಭಾಳ ನಂಬಿಕೆ ಇದೆ ಅಂತ. ಅದರಲ್ಲೂ ಇವತ್ತು ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರ ಕೈಯಲ್ಲಿ ನೀವು ಶಿಲಾನ್ಯಾಸ ಮಾಡಿಸಿದ್ದೀರಿ. ಮತ್ತು ಎರಡು ವಿಶೇಷ ಇಲ್ಲೇನಿದೆ ಅಂದರೆ ಸ್ವಾಮೀಜಿ, ಎರಡು ಸಮುದಾಯ, ಒಂದು ಹರಿಕಾನ್ ಸಮಾಜ ಮತ್ತೊಂದು ಹಾಲಕ್ಕಿ ಸಮಾಜ. ಹರಿಕಾನ್ ಸಮಾಜದ ಒಂದು ವಿಶೇಷ ಏನು ಅಂದರೆ, ಅವರು ಒಂಥರ ಧೈರ್ಯವಂತರು. ಅವರು ಸಮುದ್ರಕ್ಕೆ ಇಳಿಯೋದೇ ಆ ಧೈರ್ಯತನದಿಂದ. ಯಾಕೆಂದರೆ ಸೈನಿಕರಿದ್ದಂಗೆ ಅವರು ಒಂಥರ. ಈ ಸೈನಿಕರಿಗೂ ಅಷ್ಟೇ, ಸೈನಿಕ ಸೇರ್ಬೇಕಾದ್ರೆ ಒಂದು ಅಫಿಡೇವಿಟ್ ಬರ್ಸ್ಕೊಂತಾರೆ, ನನ್ನ ಸಾವಿಗೆ ನಾನೇ ಕಾರಣ ಅಂತ. ಅದೊಂದು ವಿಶೇಷ ಅದ ಸ್ಥಾನಮಾನ. ಮತ್ತು ಆ ಸೈನಿಕರು ಹೋಗ್ಬೇಕಾದ್ರೆ ಆ ರೀತಿ ಬರ್ಸ್ಕೊಂತಾರೆ. ಮತ್ತಾವ್ದಾದ್ರು ಒಂದು ವೃತ್ತಿ ಆ ರೀತಿ ರಿಸ್ಕ್ ತಗೊಂಡು ಹೋಗೋದು ಅಂದರೆ ಅದು ಮೀನುಗಾರಿಕೆನೆ. ಅಂಥ ಧೈರ್ಯ ಇರುವಂಥ ಈ ಸಮಾಜ. ಆದ್ರೆ ಅವ್ರು ಎಲ್ಲಿ ನಂಬ ಹೋಗ್ತಾರೆ ಸ್ವಾಮೀಜಿ ಗೊತ್ತಾ? ಇಂಥ ಕೋಟೇಶ್ವರಮ್ಮ ಅಥವಾ ಅಲ್ಲಿ ಎಲ್ಲಿ ಶಕ್ತಿ ಸ್ಥಳ ಇದೆ ಅಲ್ಲಿ ಹರಕೆ ಹಾಕೋಣದು, ಅಲ್ಲಿ ಭಕ್ತಿಯಿಂದ ನಡ್ಕೊಳೋದು. ಅಲ್ಲಿ ದೋಣಿಗೆ ಹೋದವರು ಅಷ್ಟೇ, ಅಲ್ಲಿ ಮೀನು ಸಿಗ್ದಿದ್ಕೊಳ್ಳಿ ಇಲ್ಲಿ ಕೋಟೆ ಮುಂದೆ ನೆನ್ಪು ಮಾಡ್ಕೊಂತಾರೆ, ಅದಕ್ಕೊಂದು ಬಾಳೆಕೊನೆ ಕೊಡ್ತೀನಿ ನಂಗೆ ಮೀನು ಸಿಗ್ಲಿ ಇವತ್ತು ಅಂತ. ಅಥವಾ ಬೇರೆ ಬೇರೆ ದೇವರಲ್ಲಿ ಹರಕೆ ಹಾಕೋಣವಂಥದ್ದು. ನಾನು ಜನಸಾಮಾನ್ಯವಾಗಿ ಹರಿಕಾನ್ ಸಮಾಜನೆಲ್ಲ ಮೀನುಗಾರರಲ್ಲಿ ನಾನು ಇದು ನೋಡ್ದಂಥದ್ದು. ಹಾಗಾಗಿ ದೇವರಲ್ಲಿ ಅಪಾರ ಭಕ್ತಿ ಇಟ್ಕೊಂಡವ್ರು ಇವರು.
ದೇವರೇ ನಮಗೆ ಸುರಕ್ಷಿತವಾಗಿ ವಾಪಸ್ ಪ್ರತಿ ಸಲ ಹೋದಾಗೂ ಆ ಭಗವಂತ, ಯಾಕೆಂದ್ರೆ ಪ್ರತಿ ಸಲ ಈ ಮೀನುಗಾರರು ಹೋಗ್ಬೇಕಾದ್ರೆ ಅಲ್ಲಿರುವ ಮನೆ ತಾಯಿಂದಿರು, ಮನೆ ಅಕ್ಕ ತಂಗಿಂದಿರು ಅವರೆಲ್ಲರೂ ಪ್ರಾರ್ಥನೆ ಮಾಡೋದು, ನಮ್ಮ ಮನೆ ಮಕ್ಕಳು, ನಮ್ಮ ಮನೆ ಯಜಮಾನರು, ನಮ್ಮವರು ಹೋಗಿ ಸುರಕ್ಷಿತವಾಗಿ ಬರಲಿ ಅಂತ. ಅವರು ಬೇಡ್ಕೊಳ್ಳೋದು ಈ ತಾಯಿಯಲ್ಲೇ, ಈ ದೇವರಲ್ಲೇ. ಮತ್ತೊಂದು ವಿಶೇಷ ಏನು ಅಂದ್ರೆ ಹಾಲಕ್ಕಿ ಸಮಾಜದವರು, ಅದು ಬಿಡಿ ನಿಮ್ಗೆ ಗೊತ್ತಿರುವಂಥದ್ದು. ಹಾಲಕ್ಕಿ ಸಮಾಜದ ಸಂಪ್ರದಾಯ, ಅದು ಧಾರ್ಮಿಕ ಭಾವನೆ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಿರುವಂಥದ್ದು. ಇವತ್ತು ಈ ಭಾಗದಲ್ಲಿ, ಈ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಏನಾದ್ರೂ ಒಂದು ಧಾರ್ಮಿಕ ಭಾವನೆ ಅತ್ಯಂತ ಮುಗ್ಧತೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಹಾಲಕ್ಕಿ ಸಮಾಜದವರು. ಅವರ ಸುಗ್ಗಿ, ನಾವೆಲ್ಲರೂ ಸುಗ್ಗಿ ಕುಣಿದವ್ರೆ, ಬಟ್ ನಾವ್ ಯಾರು ಉಳಿಸ್ಕೊಳಕ್ಕಾಗಿಲ್ಲ. ಅವ್ರು ಉಳಿಸ್ಕೊಂಡಿದ್ದಾರೆ ಇವತ್ತವರೆಗೂ, ಯಾಕೆಂದ್ರೆ ಆ ಧಾರ್ಮಿಕ ಭಾವನೆ. ನಾನು ಎಲ್ಲೋದಲ್ಲೂ ಹೇಳ್ತೀನಿ, ಯಾವುದೇ ದೇವಸ್ಥಾನದಲ್ಲಿ ತೇರ್ ನಡೀತದೆ ಅಂದ್ರೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಮೂಲ ಕಾರಣ ಹಾಲಕ್ಕಿ ಸಮಾಜದವರು ಇದ್ದಾರೆ. ಅವ್ರು ತೇರ್ ಕಟ್ಟಿದ್ರೆ ಆ ತೇರ್ ನಡೆಯೋದಿಲ್ಲ ಅಂತ ಧಾರ್ಮಿಕ ಭಾವನೆಯವರು. ಈ ಎರಡೂ ಭಾವನೆ ಇದ್ದವರು, ಭಕ್ತಿ ಇದ್ದವರು ಸೇರ್ಕೊಂಡಿದ್ದಾರೆ. ನಿಮ್ಮ ಆಶೀರ್ವಾದ ಇದೆ, ಮತ್ತೇನು ತೊಡಕು. 100% ಇದು ನೀವೇನ್ ತಿಳ್ಕೊಂಡಿದ್ದೀರಲ್ಲ, ಅದಕ್ಕೂ ಮೊದಲೇ ಈ ದೇವಸ್ಥಾನ ಎದ್ದು ನಿಲ್ತದೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಯಾಕಂದ್ರೆ ಹಿರೇಭಟ್ರು ನಂಗೆ ಬರ್ಬೇಕಾದ್ರೆ ಸಿಕ್ಕಿದ್ರು. ಅವ್ರದ್ದು ಎಲ್ಲ ಈ ದೇವ ಕಾರ್ಯದಲ್ಲಿ ಅವ್ರದ್ದು ನಿಮ್ಮ ಜೊತೆಗೆ ಸಹಕಾರ ಇದೆ. ಮತ್ತೆ ಏನು ಇಲ್ಲಿ ಊರವ್ರೇನು ಕಡಿಮೆ ಅವರಲ್ಲ, ಆನಂದ ಹರಿಕಂತರು ಮನ್ಸು ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅಂತ ಅನಿಸ್ತದೆ. ಅಥವಾ ಎಲ್ಲರೂ ಶಕ್ತಿಯುತ, ಅದರಲ್ಲೂ ಧಾರ್ಮಿಕ ಭಾವನೆಯಲ್ಲಿದ್ದರೆ ಮುಗ್ಧವಿದ್ದು. ಅದರಲ್ಲೂ ನಮ್ಮ ನೀಲಪ್ ಗೌಡ್ರು ಅವ್ರನ್ನ ಕರ್ಕೊಂಡು ಸುತ್ತಾಡಿದ್ರೆ 100% ಒಂದಿಷ್ಟು ದುಡ್ಡು ಸಿಗ್ತದೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಯಾಕಂದ್ರೆ ನಮ್ಮ ದೇವೇಗೌಡರು ಕುಮಾರಣ್ಣ ಹೇಳ್ತಿದ್ರು ನಂಗೆ, ನಾನು ಈಗ ನಮ್ಗೆ ರಕ್ಷಣೆ ಕೊಡ್ತಿರೋರು ಕುಮಾರಣ್ಣ. ನಾನು ಅತ್ಯಂತ ಕೆಳಮಟ್ಟದಲ್ಲಿ ಹೋದಾಗ, ನನ್ಗೆ ಅತ್ಯಂತ ಅನ್ಯಾಯ ಆದಾಗ ನನ್ನ ಕೈ ಹಿಡಿದು ಎತ್ತದವರು ಕುಮಾರಣ್ಣ. ಅವ್ರು ಒಂದ್ಸಲ ಮಾತಾಡ್ತಾ, ಈ ಚುನಾವಣೆ ಪೂರ್ವ ಸಂದರ್ಭದಲ್ಲಿ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಯಾರ್ಯಾರು ಮೊದಲವರೆಲ್ಲ ಫೋನ್ ಕೊಡು ಮಾತಾಡ್ತೀನಿ ಅಂತೆಲ್ಲ ಹೇಳ್ಬೇಕಾದ್ರೆ, ಅವರಿಬ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನನ್ಗಿಬ್ರು ಒಂದೇ ಸಲ ಕೇಳಿದ್ದೇನು ಅಂದ್ರೆ, ನಮ್ ಗೌಡ್ರು ಇದ್ರಲ್ಲ ಬಹಳ ಚೆನ್ನಾಗಿ ಮಾತಾಡ್ತಿದ್ರು, ಅವ್ರ ಫೋನ್ ನಂಬರ್ ಕೊಡಿ, ಅವ್ರು ಮಾತಾಡ್ತೀನಿ ಅಂದ್ರು. ಅಂದ್ರೆ ಏನು ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅಂಥವ್ರು ಇವತ್ತು ರಾಷ್ಟ್ರ ನಾಯಕರು, ಇವರು ನೆನ್ಪಿಟ್ಕೊಂಡಿದಾರಲ್ಲ. ನೀಲಪ್ ಗೌಡ್ರು ಒಂದ್ ಕಡೆ, ನೀಲಪ್ ಗೌಡ್ರು ಅವ್ರನ್ನ ಫೋನ್ ಹಚ್ಕೊಡು ನಾನು ಮಾತಾಡ್ತೀನಿ ಅಂದ್ರು. ನಾ ಹೇಳಿದೆ, ಅವ್ರು ನೀವು ಅಂದ್ರೆ ಅತ್ಯಂತ ಅಭಿಮಾನ, ಅದೆಲ್ಲೋ ಸಣ್ಣಕ್ಕೆ ಸ್ಲಿಪ್ ಆಗಿ ಹೋಗ್ಬಿಟ್ಟಾರೆ, ನೀವು ಮಾತಾಡಿ ಸರ್ ಅಂತ ಹೇಳಿ ಆಮೇಲೆ ಹಚ್ಕೊಟ್ಟಿದ್ದೆ. ಇವರು ಮಾತಾಡಿದ್ದಾರೆ. ಅಂತ ಅದ್ಭುತ ಮಾತುಗಾರಿಕೆ ಇದ್ದವರು. ಅವ್ರನ್ನ ಕರ್ಕೊಂಡು ಹೋದ್ರೆ ಖಂಡಿತವಾಗೂ ಯಶಸ್ಸಾಗ್ತದೆ. ಯಾಕಂದ್ರೆ ಆ ಮಾತುಗಾರಿಕೆನೆ ಹಂಗಿದೆ. ಇನ್ನೇನು ಬೇಕು ನಿಮಗೆ? ಎಲ್ಲದೂ ಇದೆ, ನಾವೆಲ್ಲರೂ ಇದ್ದೀವಿ. ನಾನು ಖಂಡಿತವಾಗೂ ನಮ್ಮ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರಿಗೆ, ನಿಮ್ಮೆಲ್ಲರ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇದೆ. ಅದರಲ್ಲೂ ಮೀನುಗಾರರಿಗೆ ಯಾವಾಗ ಸಮಸ್ಯೆ ಆಗಿತ್ತು, ನಾನು ತಕ್ಷಣ ಅವ್ರ ಹತ್ರ ಮಾತಾಡಿದಾಗ ಅವ್ರು ಸ್ಪಂದಿಸಿದಂಥದ್ದು ನಿಮ್ಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಖಂಡಿತವಾಗೂ ನಾನು ಅವರಿಂದ ಏನಾದರೂ ಅಧಿಕಾರ, ಅವ್ರ ಮಟ್ಟದಲ್ಲಿ ಅಧಿಕಾರ ಇದೆ, ಇಲ್ಲಿ ಏನಾದರೂ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಜೊತೆಗೆ ನಿಂತು ಮಾಡ್ತೀನಿ. ಅದ್ರ ಬಗ್ಗೆ ಅನುಮಾನನೇ ಬೇಡ. ಒಟ್ಟಿನಲ್ಲಿ ಈ ಕೋಟೇಶ್ವರ ದೇವಿಯ ದೇವಸ್ಥಾನ, ದೇವಾಲಯ ಅದ್ಭುತವಾಗಿ ಹೊರಗೆ ಬರಲಿ. ಇದ್ರ ಮುಖಾಂತರ ಅದೆಷ್ಟೋ ಭಕ್ತಾದಿಗಳಿಗೆ ಒಳ್ಳೇದನ್ನ ಆ ತಾಯಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎರಡೂ ಸಮಾಜ ಬಹಳ ಒಳ್ಳೆ ರೀತಿಯಿಂದ ಕೂಡಿದಿರಿ. ಅದ್ಭುತ ಶಕ್ತಿ ದೇವತೆಯಲ್ಲಿ ಇದೆ ಅಂತ ನಿಮ್ಮ ಭಾವನೆ ಇದೆ. ಖಂಡಿತವಾಗೂ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೈ ಮುಗಿದು ಕೇಳ್ಕೊಂತ, ನಾನು ಈಗಾಗಲೇ ಸ್ವಾಮೀಜಿಯವ್ರಿಗೆ ನಾನು ಪರ್ಮಿಷನ್ ತಗೊಂಡಿದ್ದೀನಿ. ನನಗೂ 2-3 ಮದುವೆ ಹೋಗೋದಿದೆ, ನೀಲಪ್ ಗೌಡ್ರಿಗೂ ಹೇಳಿದ್ದೀನಿ. ಅಡ್ಡಿಲ್ಲ, ಶಾಸಕರು ಹೋದ್ಕೊಳ್ಳಿ ನಿಮಗೆ ಮಾತಾಡ್ಸಿ ಕಳ್ಸ್ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಸುಭಾಷ್ ಅವ್ರಿಗೆ ನಾನು ಸನ್ನೆಯನ್ನು ಮಾಡಿದ್ದೀನಿ. ಎಲ್ಲ ಬಂಧುಗಳಿಗೆ ಅವರು ನೀವು ಪ್ರೀತಿಯಿಂದ ಕರೆದಿ ನಿಮ್ಮ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ, ವಿಶೇಷವಾಗಿ ಇವತ್ತು ಚುನಾವಣೆಯಲ್ಲಿ ಸೋತರು ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಒಂದು ಭಾವನೆ ಇಟ್ಟು ನಾನು ಕರೆದಿದ್ದೀರಲ್ಲ, ಖಂಡಿತವಾಗೂ ನಾನು ಸೋತಿದ್ದೀನಿ, ಋಣ ತೀರಿಸೋ ಭಾಗ್ಯ ಭಗವಂತ ಕೊಡಲಿಲ್ಲ, ನೀವು ಕೊಟ್ಟಿದ್ರಿ. ಎಲ್ಲೋ ಅನ್ಯಾಯ ಆಗಿ ಆ ಭಗವಂತ ನನ್ನ ಕಣ್ಣು ತೆರೀಲಿಲ್ಲ ಅನ್ಯಾಯ ಆದಾಗ. ಆದರೆ ನೀವು ಇಟ್ಟಂಥ ಒಂದು ಏನು ಆಶೀರ್ವಾದ ಇದೆ, ನೀವಿಟ್ಟಂಥ ವಿಶ್ವಾಸ, ಪ್ರೀತಿ ಇದೆ, ಅದಕ್ಕೆ ನಾನು ಹಗಲಿರುಳು ದುಡ್ದು ನನ್ನ ಕೈಲಿ ಏನಾಗ್ತದೆ ಅನ್ನೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಪ್ರಾಮಾಣಿಕವಾದ ಕಲ್ಪನೆಯ ಮೂಲಕ ತೆರೆದುಕೊಂಡಿರುವಂತಹ ಈ ಕಾರ್ಯಕ್ರಮ ವಿಶೇಷತೆಗೆ ಸಾಕ್ಷಿಯಾಗುವುದರ ಜೊತೆಯಲ್ಲಿ ನಾನು ಸದಾ ನಿಮ್ಮೊಂದಿಗಿದ್ದೇನೆ ಎನ್ನುವಂತ ವಿಚಾರಧಾರೆಗಳನ್ನು ಹಂಚಿಕೊಂಡಿರುವಂತಹ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವರನ್ನು ಸಹ ಕಾರ್ಯಕ್ರಮದಿಂದ ಬೀಳ್ಕೊಡೋಣ. ಸಂಘಟಕರು ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೆ ಉಣ್ಣುವುದು ವಿಕೃತಿ. ಆದರೆ ನಾವು ಹಸಿದು ಇನ್ನೊಬ್ಬ ಹಸಿದವರಿಗೆ ಉಣ್ಣಿಸುವುದು ನಮ್ಮ ಈ ನಾಡಿನ ಸಂಸ್ಕೃತಿ ಎನ್ನುವಂತ ಮಾತುಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರು, ಶ್ರೀಮಠದ ಸದ್ಭಕ್ತರು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ದತ್ತುಮೂರ್ತಿ ಭಟ್ರವರ ನುಡಿಗಾಗಿ ಈ ವೇದಿಕೆ. ಓಂ ನಮಃ ಪ್ರಣವಾರ್ತಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಈ ಕ್ಷೇತ್ರದ ಆರಾಧ್ಯ ದೇವಿ ಶ್ರೀ ಕೋಟೇಶ್ವರಿಗೆ ನಮಸ್ಕರಿಸುತ್ತಾ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ, ಹಾಗೆ ಮಿರ್ಜಾನ್ ಶಾಖಾಮಠದ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳವರಿಗೂ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯಿಂದ ನಿರ್ಗಮಿಸುತ್ತಿರುವ ಗಣ್ಯರೇ, ನಿರ್ಗಮಿಸಿದ ಗಣ್ಯರೇ, ಒಂದು ಸಂದರ್ಭ ಈಗ ಮಾತನಾಡುವ ಸಂದರ್ಭ ಅಲ್ಲ, ಇವರು ಹೇಳಿದಾಗೆ ಊಟ ಮಾಡುವ ಸಂದರ್ಭ ಇದು. ಯಾಕೆಂದರೆ ಈ ಭಾಷಣಕ್ಕೂ ಒಂದು ಲಿಮಿಟ್ ಅಂತ ಬೇಕು. ಅನೇಕ ಸಂದರ್ಭಗಳಲ್ಲಿ ಭಾಷಣ ಮಾಡಿ 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 ನಮ್ಮ ಮೂಲ ಉದ್ದೇಶವೇ ಮರೆತು ಹೋಗ್ತದೆ. ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತಣ ಸಂಬಂಧವಯ್ಯ. ಎತ್ತಣ ಮಾಮರ ಅಂತಂದರೆ ನಿಮ್ಗೆಲ್ಲರಿಗೂ ನಾನು ಪರಿಚಯ ಹೇಳ್ಬಿಡ್ತೇನೆ. ನಾನು ದತ್ತಮೂರ್ತಿ ಭಟ್ ಅಂತ ನನ್ನ ಹೆಸರು. ಶಿವಮೊಗ್ಗ DVS ಕಾಲೇಜಲ್ಲಿ ನಾನು ಪ್ರೊಫೆಸರು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಈ ಪುಣ್ಯಾತ್ಮ ಇಲ್ಲಿ ಯಾಕೆ ಬಂದ ಕೊರಿಯೋಕ್ಕೆ? ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಇವೊಂದೊಂದು ಭಾಷಣ ಶುರುವಾತು. ಹೇಳಿ ಕೇಳಿ ನಾನು ಲೆಕ್ಚರರ್, ಗಂಟೆ ಹೊಡೆದೊರ್ತು ಮುಗಿಸಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಖಂಡಿತ ಅಲ್ಲ. ಆಮೇಲೆ ನಾನೊಬ್ಬ ಯಕ್ಷಗಾನ ಕಲಾವಿದ. ಕರಾವಳಿಯ ಎಲ್ಲ ಕಡೆಗಳಲ್ಲಿ ಇವತ್ತು ಕೂಡ ಬರಿಗಿಗೆ ಒಂದು ಪಾತ್ರ ಮಾಡೋಕ್ಕೆ ಬಂದವನು ನಾನು. ಎತ್ತಣಿಂದ ಎತ್ತಣ ಸಂಬಂಧವಯ್ಯ ಅಂತಂದರೆ ನನಗೂ ಮತ್ತು ಆದಿಚುಂಚನಗಿರಿ ಮಠಕ್ಕೂ 35 ವರ್ಷಗಳ ಒಂದು ಸಂಬಂಧ. ನಾನು ಲೆಕ್ಚರರ್ ಆಗಿ 30 ವರ್ಷ ಆಯಿತು. ಒಂದು 40 ವರ್ಷದ ಹಿಂದೆ ಈ ಒಂದು ಭಾಗದ ಎಲ್ಲ ಸಂಘಟನೆಗಳಿಗೆ ಪ್ರಸನ್ನನಾಥ ಸ್ವಾಮೀಜಿಯವರು ಬರ್ತಿದ್ರು. ಕೆಲವು ದಿವಸ ಬರಿಗಾಲಲ್ಲಿ ಓಡಾಡ್ತಿದ್ರು, ಕೆಲವು ದಿವಸ ಜೀಪಲ್ಲಿ ಬರ್ತಿದ್ರು. ದೊಡ್ಡ ಸ್ವಾಮೀಜಿಯವರು ಇದ್ದರು. ಆವಾಗ ಸಿದ್ದಾಪುರ, ಶಿರ್ಸಿ, ಹನುಮಂತಿ, ಹಾರುಗಾರು, ಈ ಕಡೆ ಘಟ್ಟದ ಕೆಳಗಿನ ಭಾಗ ಸಂಘಟನೆ. ಯಾಕೆಂದರೆ ನಿಮಗೊಂದು ಮಠ ಇರಲಿಲ್ಲ, ಒಂದು ಉದ್ದೇಶ ಇರಲಿಲ್ಲ, ಒಂದು ಗುರು ಇರಲಿಲ್ಲ. ಆ ಕಾಲದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಈ ಕಡಲ ತೀರದಲ್ಲಿ ಮಾಡಿದಂಥ ಒಂದು ಸಂಘಟನೆ ಇವತ್ತು ಬೃಹತ್ ಹೆಮ್ಮರವಾಗಿ ಬೆಳೆದಿದೆ. ಇಲ್ಲಿ ಅನೇಕ ಕಾರ್ಯಕ್ರಮಗಳಿಗೆಲ್ಲ ನಾವು ಬರ್ತೀವಿ. ನಮಗೊಂಥರ, ನನಗೆ ಚುಂಚನಗಿರಿ ಕ್ಷೇತ್ರ ತವರು ಮನೆ ಇದ್ದ ಹಾಗೆ. ಈ ಮಿರ್ಜಾನ್ ಮಠ ಎನ್ನುವುದು ನಿಶ್ಚಲಾನಂದನಾಥ ಸ್ವಾಮೀಜಿಯವ್ರ ಹತ್ರ ಬೆಳಗ್ಗೆ ಹೇಳ್ತಿದ್ದೆ, ತವರು ಮನೆಯಿಂದ ಅಕ್ಕ ತಂಗಿಯರ ಮನೆಗೆ ಬಂದ ಹಾಗೆ. ಈ ಹಾಲಕ್ಕಿ ಸಮಾಜ ಇರ್ಬೋದು, ಹರಿಕಂತ್ರ ಸಮಾಜ ಇರ್ಬೋದು, ಇವತ್ತಿನ ದಿವಸ ಗುರುಗಳನ್ನು ನೀವು ಬರಮಾಡಿಕೊಂಡಂಥ ನಿಮ್ಮ ಭಕ್ತಿ ಇದೆಯಲ್ಲ, ಆ 4-5 ಕಿಲೋಮೀಟ್ರು ಸ್ವಾಮಿಗಳ ಈಚೆ ಹಿಂದ್ಗಡೆ ಕೂತಾಗ ಅವರೇ ಹೇಳಿದರು, ಬರಿಗಾಲಲ್ಲಿ ಎಷ್ಟೋ ಜನ ಬಿಸಿಲಲ್ಲಿ ಹೋಗ್ತಾ ಇದ್ದಾರೆ, ಇವರು ಅಲ್ಲಿ ತಲುಪೋದು ಎಷ್ಟೊತ್ತು? ಬೈಕಲ್ಲಿ ಹೋಗೋರು ಬೈಕಲ್ಲಿ ಹೋಗ್ತಾರೆ. ಆದರೆ ಇದೆಲ್ಲದಕ್ಕೂ ಕಾರಣ ಈ ಭಾಗದವರು ಆದಿಚುಂಚನಗಿರಿ ಕ್ಷೇತ್ರದ ಮೇಲೆ, ಸ್ವಾಮೀಜಿಗಳ ಮೇಲೆ ಇಟ್ಟಂಥ ನಿಮ್ಮ ಭಕ್ತಿ. ಆ ಭಕ್ತಿಗೆ ಖಂಡಿತವಾಗಿಯೂ ಕೂಡ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಯಶಸ್ಸೇ, ಅದರಲ್ಲಿ ಯಾವ ತೊಂದರೆಯೂ ಆಗಲಿಕ್ಕಿಲ್ಲ. ಜೊತೆಯಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕವಾಗಿ ಲಕ್ಷ ಜನರಿಗೆ ಪ್ರತಿ ದಿವಸ ದಾಸೋಹ, ಅನ್ನದಾನ ನಡೆಯೋದು ನಿಮಗೆ ಗೊತ್ತಿರ್ಬೋದು. ಜೀವನದಲ್ಲಿ ಒಮ್ಮೆಯಾದರೂ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾದಂಥ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ನೀವೆಲ್ಲರೂ ಹೋಗಿ ಆ ಗವಿಗಂಗಾಧರೇಶ್ವರ, ಕಾಲಭೈರವೇಶ್ವರನ ದರ್ಶನವನ್ನು ಮಾಡಿ ಬನ್ನಿ ಅಂತ ನನ್ನ ವಿನಂತಿ. ಯಾರು ಹೋಗಲಿಲ್ವೋ ಅವರಿಗೆ ಮಾತ್ರ. ಹೋದವರು ಆಗಾಗ ಹೋಗಬೇಕು. ಗುರುವಿನ ಸನ್ನಿಧಾನಕ್ಕೆ ಶಿಷ್ಯನಾದವನು ಯಾಕೆ ಹೋಗಬೇಕು ಅಂದರೆ, ಈ ಮೊಬೈಲಿಗೆ ನಾವು ಚಾರ್ಜ್ ಹಾಕ್ತೀವಲ್ಲ ಹಾಗೆ ಗುರುವಿನ ಸನ್ನಿಧಾನಕ್ಕೆ ಆವಾಗ ಹೋದರೆ ನಮ್ಮಲ್ಲಿ ಇರುವಂಥ ಅನೇಕ ಚೈತನ್ಯಗಳು ಪುಟಿದೇಳುತ್ತವೆ. ಇವತ್ತಿನ ದಿವಸ ಈ ಕೋಟೇಶ್ವರಿ ದೇವಿ ದೇವಸ್ಥಾನದ ಶಿಲಾನ್ಯಾಸವನ್ನು ನೀವು ಪ್ರಸನ್ನನಾಥ ಸ್ವಾಮೀಜಿಯವರಿಂದ ನೀವೇನು ಮಾಡಿಸಿದ್ದೀರಾ,
ಅದಿನ್ನು ಕೆಲವು ದಿವಸದಲ್ಲಿ ಬ್ರಹ್ಮಕಲಶೋತ್ಸವ ಆಗಿಯೇ ಆಗ್ತದೆ. ಅದು ನಮ್ಮೆಲ್ಲರ ಪ್ರಾರ್ಥನೆ, ಅದು ವಿನಂತಿ, ಅದು ಕ್ರಿಯಾಶಕ್ತಿ. ಪ್ರಸನ್ನ ಸ್ವಾಮೀಜಿಯವರು ಹೇಗೆ ಏನು ಅಂತ ನಿಮಗೆ ಗೊತ್ತಿದೆ. ಜೊತೆಯಲ್ಲಿ ಇಲ್ಲಿಯ ಎಲ್ಲ ಗೃಹಸ್ಥರು, ಗೃಹಿಣಿಯರ ನಿಮ್ಮ ಪ್ರಾರ್ಥನೆಯನ್ನು ಆ ದೇವಿ ನಡೆಸ್ಕೊಡ್ಲಿ. ನಿಮ್ಮ ಕಷ್ಟಕಾಲದಲ್ಲಿ ಆ ದೇವಿ ಕೈ ಹಿಡಿದು ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನಗೆ ಇವತ್ತು ಭಾಳ ಪ್ರೀತಿಯನ್ನು ಕಂಡಿದ್ದೀರಾ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರೂ ಜೊತೆಯಾಗೋಣ. ಜೊತೆಯಲ್ಲಿ ಒಂದು ಶಕ್ತಿ ಕೇಂದ್ರವಾಗಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಸದ್ಭಕ್ತರು ಮತ್ತೆ ಮತ್ತೆ ಭೇಟಿ ಕೊಡುವ ಮೂಲಕವಾಗಿ ನಿಮ್ಮಲ್ಲಿರುವಂತಹ ಚೈತನ್ಯದ ಚಿಲುಮೆ ಪುಟಿದೇಳಲಿ ಎನ್ನುವಂಥ ನುಡಿಗಳನ್ನು ತಿಳಿಸಿದ್ರಿ. ನಿಮ್ಮ ನುಡಿಗೆ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಬಂಧುಗಳು, ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಕುಮಟಾ ಹೊನ್ನವರ ಕ್ಷೇತ್ರದ ಶಾಸಕರಾಗಿರುವ ದಿನಕರ್ ಶೆಟ್ಟರವರು ಇಂದಿನ ಕಾರ್ಯಕ್ರಮಕ್ಕೆ 10,000 ದೇಣಿಗೆಯನ್ನು ನೀಡಿದ್ದಾರೆ. ಜೊತೆಯಲ್ಲಿ ಸೂರಜ್ ನಾಯ್ಕ್ ಸೋನಿ ಅವರು ಸಹ 5,000 ದೇಣಿಗೆಯನ್ನು ನೀಡಿದ್ದಾರೆ. ಅವರಿಗೆ ಕೋಟೇಶ್ವರಿ ಒಳ್ಳೆಯದನ್ನು ಮಾಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಒಬ್ಬರು ಗಣ್ಯರು ಆಗಮಿಸಿದ್ದಾರೆ. ಹೆಗ್ಡೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಜೊತೆಯಲ್ಲಿ ಗ್ರಾಮ ಒಕ್ಕಲಿಗರ ಸಂಘದ ತಾಲೂಕಾಧ್ಯಕ್ಷರಾಗಿರುವ ಮಂಜುನಾಥ್ ಪಟ್ಕಾರ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತೇನೆ. ನೀಲಪ್ಪ ಗೌಡ್ರವರು ಅವರಿಗೆ ಪುಷ್ಪವನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರೂ ಇಲ್ಲಿಯವರು ಹೇಳಿದ ಹಾಗೆ ಅವರು ನಮ್ಮವರು ಎನ್ನುವಂಥ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಯಲ್ಲಿ ಪ್ರತಿ ಕ್ಷಣದಲ್ಲಿ ಅವರ ಸಹಕಾರ ತಮಗೆ ದೊರೆತದೆ ಎನ್ನುವಂಥ ಆತ್ಮವಿಶ್ವಾಸದ ನುಡಿಗಳು ಇಲ್ಲಿ ಕೇಳಿ ಬಂದಿವೆ. ಅವರೇ ಜಿಲ್ಲಾ ಪಂಚಾಯತದ ಮಾಜಿ ಸದಸ್ಯರಾಗಿರುವ ಗೌರವಾನ್ವಿತ ಪ್ರದೀಪ್ ನಾಯ್ಕ್ ದೇವರಬಾವಿಯವರು. ಅವರ ನುಡಿಗಾಗಿ ಈ ಸಮಯ. ಕೋಟೇಶ್ವರಿ ದೇವಿಯ ಶಿಲಾನ್ಯಾಸ ಸಮಾರಂಭ ಕಾರ್ಯಕ್ರಮದ ಇವತ್ತಿನ ಈ ಒಂದು ಪವಿತ್ರ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮಾರ್ಗದರ್ಶಕರು ಆದ ಶ್ರೀ ಪ್ರಸನ್ನನಾಥ ಮಹಾಸ್ವಾಮಿಗಳೇ ಹಾಗೂ ಇನ್ನೋರ್ವ ಮಹಾಸ್ವಾಮಿಗಳಾದ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿಗಳೇ, ತಮ್ಮ ಪಾದಚರಣಗಳಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ನನ್ನೆಲ್ಲ ಸಹೋದರರೇ, ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮದ ಸಂಘಟಕ ಮಿತ್ರರೇ, ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಸಂತೋಷ ಆಗ್ತಾ ಇದೆ ಕೇಳಿದ್ರೆ, ಕಳೆದ 2-3 ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮ ನಾನು ಬಂದು ಉಪಸ್ಥಿತಿದ್ದೆ. ಇವತ್ತು ಈ ಭಾಗದಲ್ಲಿ ಶ್ರೀಗಳೇ ಸ್ವಲ್ಪ ಹಿಂದುಳಿದ ವರ್ಗದ ಸಂಖ್ಯೆ 99% ಇದೆ. ಆರ್ಥಿಕವಾಗಿಯೂ ಹಿಂದುಳಿದಿದ್ದಾರೆ. ದಿನ ದುಡಿಬೇಕು, ದಿನ ತಿನ್ನಬೇಕು ಅಂತ ಪರಿಸ್ಥಿತಿಯಲ್ಲಿ ಈ ಜನ ಒಂದು ಕೋಟೇಶ್ವರಿ ದೇವಿಯ ದೇವಸ್ಥಾನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ತಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸಿದ್ದಾರೆ. ನನಗೆ ಭರವಸೆ ಇದೆ, ಶ್ರೀಗಳು ವಿಶೇಷವಾಗಿ ಪ್ರಸನ್ನ ಸ್ವಾಮೀಜಿಗಳು, ನಿಶ್ಚಲಾನಂದ ಸ್ವಾಮಿಗಳು ಈ ಉಪಸ್ಥಿತಿ, ಈ ಒಂದು ಶಿಲಾನ್ಯಾಸ ಏನು ಕಾರ್ಯಕ್ರಮ ಆಗಿದೆ ಆದಷ್ಟು ಬೇಗ ಭವ್ಯ ಮಂದಿರ ತಲೆ ಎತ್ತದೆ ಅನ್ನೋ ಭರವಸೆ ಇದೆ. ಯಾಕೆ ಈ ಮಾತು ನಾನು ಹೇಳಿಕ್ಕೆ ಬಯಸ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ನಮ್ಮ ಸುತ್ತಮುತ್ತಲ ನಾವು ದೇವರಬಾವಿರಾದ್ರೂ ಕೂಡ ನಮ್ಮ ಸುತ್ತಮುತ್ತಲಿದ್ದವರು ಹರಿಕಾನ್ ಸಮಾಜದವರು, ಪಟ್ಕಾರ್ ಸಮಾಜದವರು, ಹಾಲಕ್ಕಿ ಸಮಾಜದವರು, ಈ ಸಮಾಜದ ಮಧ್ಯೆ ನಾವು ಹುಟ್ಟು ಬೆಳೆದಂಥವ್ರು. ಕುಮಟಾದಲ್ಲಿ ಒಂದು ಗ್ರಾಮ ಒಕ್ಕಲ ಸಭಾಭವನ ಆಗ್ಬೇಕಂದಾಗ ಆವಾಗ ಹಿಂದಿದ್ದವರು ಪ್ರಸನ್ನ ಸ್ವಾಮೀಜಿಗಳು, ಅದ್ರ ಜೊತೆಗೆ ಹೊನ್ನಾವರದಲ್ಲೊಂದಾಯ್ತು. ಹಾಗೆ ಹಾಲಕ್ಕಿಗಳ ಸಭಾಭವನ ಹಿಂದೂ ಕೂಡ ತಾವು ಶಕ್ತಿಯಾಗಿ ನಿಂತು ಆ ಭವನಗಳು ತಲೆ ಎತ್ತಲಿಕ್ಕೆ ಕಾರಣೀಕರ್ತರು ತಾವುಗಳು. ಹಾಗಾಗಿ ಇಲ್ಲೇ ದೇವಸ್ಥಾನವೂ ಕೂಡ ತಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಇವತ್ತು ಶಿಲಾನ್ಯಾಸ ಆಗಿದೆ. 100ಕ್ಕೆ 100 ಆದಷ್ಟು ಬೇಗನೆ ಆಗ್ತದೆ ಅನ್ನೋ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಏನು ಅಂದ್ಕೊಂಡಿರಲ್ಲ ಅದಕ್ಕಿಂತ ಬೇಗ ಆಗ್ತದೆ. ನಮ್ಮ ನೀಲಪ್ಪಗೌಡರು ಹೇಳ್ತಾರೆ, ಇದು ಆರ್ಥಿಕ ಕಷ್ಟ ಇದೆ, ಹೇಗೆ ಮಾಡಬೇಕು ಅನ್ನೋ ವಿಚಾರಗಳು ತಲೆ ಬಂದಿರ್ಬೋದು. ಆದ್ರೆ ಆರ್ಥಿಕ ಕಷ್ಟಗಳು, ನಾವು ಆರ್ಥಿಕವಾಗಿ ಹಿಂದುಳಿದಾಗ ಆರ್ಥಿಕ ಕಷ್ಟಗಳು ಬರೋ ಸಹಜ. ಆದ್ರೆ ಹಣಕಾಸಿನ ಕೂಡಿಸಬೇಕಾದಾಗ ನಾವೆಲ್ಲ ಸೇರಿ ಕೂಡಿಸಬೇಕಾಗ್ತದೆ. ಆ ದಿಶೆಯಲ್ಲಿ ನೀವು ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರಿ. ವಿಶೇಷವಾಗಿ ಈ ಭಾಗದಲ್ಲಿ ವಿಶೇಷ ಅಂದ್ರೆ ಎಲ್ಲಾ ಸಮಾಜದವರು ಒಟ್ಟಾಗಿ ಬಾಳ್ತಿದ್ರಲ್ಲ, ಅದು ಬಹಳ ವಿಶೇಷವಾದ್ದು. ಈ ಮನಸ್ಥಿತಿ ನಮ್ಮ ದೇಶದಾದ್ಯಂತ ಇದ್ರೆ ಈ ದೇಶದಲ್ಲಿ ಯಾವತ್ತೂ ಜಾತಿ ಧರ್ಮದ ವಿಷಯದಲ್ಲಿ ಗಲಾಟೆಗಳು ಆಗದೆ ಇರ್ಬೋದಿತ್ತು. ಆದ್ರೆ ನಮ್ಮ ನುಸುಕೋಟೆ ಭಾಗದ ಮನಸ್ಥಿತಿ ಎಲ್ಲ ಕಡೆ ಬಂದಿಲ್ಲ ಅನ್ನೋದೇ ಬೇಸರದ ವಿಚಾರ. ಹಾಗಾಗಿ ಹೇಗೆ
ನಮ್ಮಲ್ಲಿ ಹರಿಕಂತರು, ಪಟಗಾರರು, ಪಡ್ತಿ ಸಮಾಜದವರು ಇರ್ಬೋದು, ಅಥವಾ ನಮ್ಮ GSPಗಳಿರ್ಬೋದು, ಹಾಲಕಿಗಳು ಎಲ್ಲರೂ ಕೂಡ ಮಾಡ್ತಿದ್ದೀರಿ. ಇದೇ ಮನಸ್ಥಿತಿ ನಿರಂತರವಾಗಿರ್ಲಿ ಅಂತ ಆ ತಾಯಿ ಕೋಟೇಶ್ವರಲ್ಲಿ ನಾನು ಕೇಳ್ಕೊಳ್ತೇನೆ. ಆ ಮೂಲಕ ಈ ದೇವಸ್ಥಾನ ಆದಷ್ಟು ಬೇಗ ಎದ್ದು ಬರಲಿ. ಹಾಗೆ ನಾನು ಕೂಡ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 5 ವರ್ಷ ಸೇವೆ ಸಲ್ಲಿಸಲಿಕ್ಕೆ ಈ ಭಾಗದ ಜನ ಒಂದು ನನಗೆ ಶಕ್ತಿಯಾಗಿ ನಿಂತಂಥವ್ರು. ನಾನು ವಿಧಾನಸಭೆ ನಿಂತಾಗೂ ಕೂಡ ಸೋತಿರ್ಬೋದು, ಆದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನನಗೆ ಶಕ್ತಿಯನ್ನು ನೀಡಿದಂಥವ್ರು. ನಾನು ಕೂಡ ನನ್ನ ವೈಯಕ್ತಿಕವಾಗಿ ಈ ಭಾಗದ ಜನರಿಗೆ ನನ್ನಿಂದಾಗುವ ಆರ್ಥಿಕ ಸಹಾಯ ಇರ್ಬೋದು ಅಥವಾ ವಸ್ತುಗಳ ರೂಪದಲ್ಲೂ ಕೂಡ ಸಹಾಯ ಮಾಡಿದ್ದೇನೆ. ಅದೇ ಅಥವಾ ಇಲ್ಲಿಯ ಶಾಲೆ ಇರ್ಬೋದು, ಅದಕ್ಕೆ ಹೈಟೆಕ್ ರೂಪ ಕೊಡುವ ಒಂದು ಎಜುಸೆಟ್ ಕೊಡುವ ಒಂದು ಕೆಲಸವನ್ನು ಮಾಡಿದ್ದೆ. ಅದೇ ರೀತಿ ಇಲ್ಲಿ ಒಂದು ಬಡ ಮಹಿಳೆಗೆ ನನ್ನಿಂದಾದ ಒಂದು ಮನೆಯನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದೇನೆ. ಇದೇ ಭಾಗದಲ್ಲಿ ಒಂದು ಬಡ ಮೀನುಗಾರ ಮಹಿಳೆಗೆ ಅವಳ ಪರಿಸ್ಥಿತಿ ನೋಡಿದ್ರೆ ಗುರುಗಳೇ ಬಹಳ ಕಷ್ಟ ಇತ್ತು. ನನಗೆ ಆಕ್ಚುಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗಲೂ ನನಗೆ ಗೊತ್ತಿಲ್ಲ ಇಷ್ಟೊಂದು ಕಷ್ಟ ಪರಿಸ್ಥಿತಿ ಈ ಮಹಿಳೆ ಬದುಕಿದ್ದಾರೆ ಅಂತ. ಅದಾಗಿ 1 ವರ್ಷದ ನಂತರ ಊರಿನ ಒಬ್ಬಳು ನಮ್ಮ ನಾಗರತ್ನ ಹರಿಕಂತ ನಮ್ಮ ನಾಗರತ್ನ ಸಂತೋಷ್ ಹರಿಕಂತ ಕರೆದಾಗ ನಾನು ಹೋಗಿದ್ದೆ. ನೋಡಿದಾಗ ಕಷ್ಟ ಪರಿಸ್ಥಿತಿ ನೋಡಿ ಒಂದು ಮನೆಯನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದೆ. ಅದು ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ನನ್ನ ವೈಯಕ್ತಿಕವಾಗಿ ಸಹಾಯ ಸಹಕಾರ ಕೊಟ್ಟಿದ್ದೇನೆ. ಹಾಗೇನೆ ಇಲ್ಲಿ ನಾನು ವಿಶೇಷವಾಗಿ ಭಾಷಣ ಮಾಡಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು 25,000 ರೂಪಾಯಿ ಹಣದ ಸಹಾಯ ನೀಡ್ತಾ ಇದ್ದೇನೆ. ಅದ್ರ ಜೊತೆಗೆ ದೇವಸ್ಥಾನ ಯಾವ ರೀತಿ ಎದ್ದು ಬರ್ತಲ್ಲ ಹಾಗೇನೆ ನನ್ನಿಂದಾಗುವ ಆರ್ಥಿಕ ಸಹಾಯವನ್ನು ಕೂಡ ನಾನು ಕೊಡ್ತೇವೆ ಮತ್ತು ನನ್ನ ಕುಟುಂಬದಿಂದ ಕೊಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಯಾಕಂದ್ರೆ ಈ ಭಾಗದ ಜನರ ಆಶೀರ್ವಾದ ಇದೆ, ಅವರ ಋಣ ಇದೆ. ಆ ಋಣವನ್ನು ತೀರಿಸಿಕೊಳ್ಳುವ ಕೆಲಸವನ್ನು ನಾನು ಆ ದೇವಸ್ಥಾನದ ಕಟ್ಟುವಿಕೆಯ ಕೆಲಸದಲ್ಲಿ ನೀಡಬೇಕಾದ ವಸ್ತು ರೂಪದಲ್ಲಿ ಇರ್ಬೋದು ಅಥವಾ ಆರ್ಥಿಕ ರೂಪದಲ್ಲಿ ನಾನು ನೆರವನ್ನು ನೀಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಶ್ರೀಗಳಂತೂ ನಮ್ಮ ಜೊತೆಗೆ ಇದ್ದಾರೆ. ಅವರ ದಿವ್ಯ ಆಶೀರ್ವಾದದೊಂದಿಗೆ ನಾವೆಲ್ಲ ಸೇರಿ ಕೋಟೇಶ್ವರ ದೇವಸ್ಥಾನವನ್ನ ಸುಂದರವಾಗಿ, ಅದ್ಭುತವಾಗಿ ಆದಷ್ಟು ಬೇಗ ಕಟ್ಟುವ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ನೀವು ಕೂಡ ನನ್ನನ್ನು ಗೌರವಿಸಿ ಕರೆದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಕೆಲವು ಕ್ಷಣಗಳು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅರ್ಥಪೂರ್ಣವಾದ ರಸವಾದ ತಕ್ಷಣ ನಿಜಕ್ಕೂ ಆ ಕೋಟೇಶ್ವರಿಯ ಆಶೀರ್ವಾದದ ಜೊತೆಯಲ್ಲಿ ಗುರುಗಳ ಸಾನ್ನಿಧ್ಯ, ದಿವಂಗತ ಗಣಪತಿ ಹರಿಕಂತ್ರರವರ ಗಣಪು ಹರಿಕಂತ್ರವರ ಸ್ಮರಣಾರ್ಥವಾಗಿ ಅವರ ಮಕ್ಕಳು 5 ಲಕ್ಷ ದೇಣಿಗೆಯನ್ನ ಈ ದೇಗುಲಕ್ಕೆ ನೀಡ್ತೇವೆ ಎನ್ನುವಂತ ಭರವಸೆಯನ್ನ ಈಗಾಗಲೇ ನೀಡಿದ್ದಾರೆ. ಅದು ಶ್ರೀಗಳ ಈ ಒಂದು ಶಿಲಾನ್ಯಾಸದ ಪ್ರಭಾವ, ಕೋಟೇಶ್ವರಿ ದೇವಿಯ ಆಶೀರ್ವಾದ ಎನ್ನುವುದರಲ್ಲಿ 2 ಮಾತಿಲ್ಲ. ಶ್ರೀಗಳ ಆಶೀರ್ವಾದ ಇದೆ, ಜೊತೆಯಲ್ಲಿ ಗೋವಿಂದ ಗೌಡರವರು ಮಾತನಾಡಲೇಬೇಕು ಎನ್ನುವಂತ ಒಂದು ವಿಚಾರಗಳು ಎಲ್ಲರಲ್ಲೂ ಇದೆ. ನಿಮ್ಮ ನುಡಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಕೋಟೇಶ್ವರ ದೇವಿ ದೇವಸ್ಥಾನವನ್ನು ನುಸಿಕೋಟೆ, ಹಾಗೆ ಈಗಾಗಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಗುರುಗಳು ಅಡಿಗಲ್ ಮುರಿದವನ್ನು ಮಾಡಿದ್ದಾರೆ. ನಮ್ಮ ವಿಚಾರದಲ್ಲಿ ಅವರು ಕೈ ಹಾಕಿದ ಮೇಲೆ ಅದು ಬೇಗ ಆಗ್ತಿದ್ದಂತೆ ಭರವಸೆ ಇದೆ. ಹಾಗಾಗಿ ನಾವು ಸಭಾಭವನ ಮಾಡಿದ ಒಂದು 2 ವರ್ಷದಲ್ಲಿ 3.5 ಕೋಟಿದು ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಎಷ್ಟು ಬೇಗ ಆಗಿದೆ ಅಂದರೆ ನಮಗೆ ಭಯ ಆಗ್ತಿತ್ತು, ಅದು ಆಗ್ತಿದೆ ಏನು ಅಂತೇಳಿ. ಆದರೂ ಅವರು ಒಂದು ಮಾತಿಗೆ ನಾವು ಎಲ್ಲಿ ಹೋದರೂ ಜಯ ಆಗಿತ್ತು. ಹಾಗಾಗಿ ಇವತ್ತಿನ ದಿನ ಇಲ್ಲಿ ಅಡಿಗಲ್ ಮುಹೂರ್ತವನ್ನು ಮಾಡಿದ್ದಾರೆ. ನನ್ನ ವಿಚಾರದ ಬೇಗ ಆಗ್ತಂತೆ ಗೊತ್ತಿದೆ. ಅದು ನನಗೇನು ಮಾತಾಡೋಕೆ ಇಷ್ಟ ಇಲ್ಲ, ಇದು ನಾನೇನು ಮಾತುಗಾರ ಅಲ್ಲ. ಆದರೂ ಸ್ವಾಮೀಜಿಯವ್ರ ಒತ್ತಾಯದಿಂದ ನಾನು ಹೇಳಬೇಕಾಯಿತು. ನಾನು ಈ ದೇವಸ್ಥಾನಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳುತ್ತಾ, ಹಾಗೆ ಮುಂದಿನ ದಿನದಲ್ಲಿ ನೋಡ್ತೀವಿ ನಮ್ಮ ಸಂಬಂಧಿಕರಾದಂಥ ಮಾಣೇಶ್ವರ ಗೌಡರಿದ್ದಾರೆ, ನೀಲಪ್ಪ ಗೌಡರಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಬಂದು ನಾವು ಹೇಗೆ ಅಂತ ನೋಡ್ತಾ ಇನ್ನೂ ಏನಾದರೂ ಸಲಹೆ ಸಹಕಾರ ಮಾಡಬಂತ ಹೇಳುತ್ತಾ, ಇಲ್ಲ ನಾನು ಬೇಡ ಹೇಳುವುದಂತ ಇದ್ದೆ. ಆದರೆ ಸ್ವಾಮೀಜಿಗಳು ಹೇಳಿದ್ರು ಹೇಳಿ ನೀವು ಅಂತೇಳಿ, ಅದಕ್ಕೋಸ್ಕರ ನಾನು ಹೇಳಿದ್ನಿ. ಅದೇ ಇನ್ನೂ ಮತ್ತೇನೊಂದು ನೋಡೋಣ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಪ್ರಯತ್ನ ಮಾಡೋಣ ಹೇಳುತ್ತಾ, ನಾವು ಇದು ಒಂದಲ್ಲ ಪ್ರತಿಯೊಂದು ಕಡೆಗೂ ನಾವು ಕೊಡ್ತಾ ಇದ್ದೇವೆ. ಇವತ್ತು ಒಂದು ಇದು ಮೂರೂರಿನಲ್ಲಿ ಒಂದು 72 ಸಾವಿರ ರೂಪಾಯಿ ಇಂಟರ್ಲಾಕ್ ಕಳಿಸ್ಕೊಟ್ಟಿದೆ. ಹಾಗೆ ನಮ್ಮ ಸಭಾಭವನ ಪಕ್ಕದಲ್ಲಿ ಇದು ಇಲ್ಲಿ ಅದು ಯಾವ ಊರು ಅಂತಾರೆ, ಅದು ಮಾಡ್ಕೊಳಲ್ಲ ಪಕ್ಕ ಹರ್ಕಡೆಯವರು ಸಹ ಬಂದಿದ್ದಾರೆ. ಹಾಗಾಗಿ ಇಲ್ಲೂ ನಾನು 1 ಲಕ್ಷ ಕೊಡ್ತೀನಿ. ಇನ್ನೂ ನೋಡೋಣ ದೇವರು ಏನು ಇಚ್ಛೆ ಕೊಡ್ತೇನಂತೆ ಮುಂದಿನ ದಿನದಲ್ಲಿ ಮಾಡೋದಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ, ನನ್ನ ಮಾತು ಮುಗಿಸ್ತೀನಿ. ಕೋಟೇಶ್ವರಿ ದೇವಿಯ ದೇಗುಲದ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿಗಳನ್ನ ನೀಡ್ತೇವೆ ಎನ್ನುವಂತಹ ಮಾತುಗಳನ್ನು ಶ್ರೀಗಳ ಮುಂದೆ ಹೇಳಿ, ಮುಂದಿನ ದಿನಗಳಲ್ಲಿಯೂ ಈ ಒಂದು ವಿಶೇಷತೆಗೆ ಜೊತೆಯಲ್ಲಿ ಸಹಕರಿಸ್ತೇವೆ ಎನ್ನುವ ನುಡಿಗಳನ್ನು ಹೇಳಿದ್ದಾರೆ. ಧನ್ಯವಾದಗಳು. ಈಗ ಗೌರವಾನ್ವಿತ ನಿವೇದಿತ ಆಳ್ವಾರ್ ಅವರ ನುಡಿಗಾಗಿ ಸಮಯ.
ಸ್ವಾಮೀಜಿ ಮುಂದೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಇವತ್ತು ನಾನು ಯೋಚನೆ ಮಾಡಿಲ್ಲ. ಅವರು ಅಲ್ಲಿಂದ ಹೇಳಿದ್ದಾರೆ ಹೋಗಿ ಮಾತಾಡೋಂತ ಬಂದು ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದ್ದೀನಿ ನಿಮ್ಮ ಮುಂದೆ. ಇಲ್ಲಿ ಬರಲಿಕ್ಕೆ ತಮ್ಮೆಲ್ಲರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾನು ಸ್ವಾಮೀಜಿಗೆ ಈಗ ಹೇಳಿದೆ, ನಮ್ಮ ಹೊನ್ನಪ್ಪ ನಾಯಕರು ಸಾಹೇಬ್ರದ್ದು ಮಗಂದು ಮದುವೆ ಇತ್ತು ಅಲ್ಲಿ. ಸೊ ಅವರು ಒಂದು ರೀತಿ ಸ್ವಾಮೀಜಿ, ಅವರು ನಮ್ಮ ಪಕ್ಷಕ್ಕೆ ಒಂದು ರೀತಿ ಸ್ವಾಮೀಜಿ ನಮ್ಮೆಲ್ಲರಿಗೆ. ನಾವು ಎಲ್ಲರೂ ದಿವಸಾಗ್ಲೂ ಅವ್ರಿಗೆ ನಮಸ್ಕಾರ ಹೇಳಬೇಕು. ಅವರು ಅಲ್ಲಿ ಹೋಗಿ ನಾನು ಬಂದಿದ್ದೀನಿ. ಈ ದೇವಸ್ಥಾನ ಹೊಸದು ತಾವು ಕಟ್ತಾ ಇದ್ದೀರಿ, ನನ್ನ ಕಡೆಯಿಂದ ಏನು ಸಹಕಾರ ಆಗ್ಬೋದು ನಾನು ಮಾಡ್ತೀನಿ. ಇವತ್ತು ನನ್ನ ಕಡೆಯಿಂದ ಒಂದು 25,000 ತಾವು ಬರೆದು ಬಿಡಿ ಅಂತ ಹೇಳ್ಕೊಳ್ತೀನಿ. ಮತ್ತು ಮುಂದೆ ನಾನು ಇವರೆಲ್ಲ ಮುಂದೆ ನಿನ್ನೆ ಮನೆ ಹತ್ರ ಬಂದಿದ್ರು ಸ್ವಾಮೀಜಿ. ಸಾಕಷ್ಟು ಬೇಗ ಮುಜರಾಯಿ ಇಲಾಖೆಯಲ್ಲಿನೂ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಸರ್ಕಾರ ವತಿಯಿಂದ ಸಭಾಭವನ್ಗೆ ಇರ್ಬೋದು, ಮುಂದೇನು ದೇವಸ್ಥಾನ ಇವತ್ತು ನಾವು ಎಲ್ಲಿ ಹೋದರೆ ಒಂದು ಸಲ ಕಟ್ಟಲ್ಲ, ಅವರು ವರ್ಷಕ್ಕೆ ಒಂದು ಪ್ಲ್ಯಾನ್ ಬರ್ತದೆ. ಸೊ ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನ ಕಡೆಯಿಂದ ಏನು ಮಾಡಲಿಕ್ಕೆ ಇದೆ ಮಾಡೇ ಮಾಡ್ತೀನಿ. ನಿಮ್ಗೆಲ್ಲರ ಜೊತೆ ನಮ್ಮ ಸ್ವಾಮೀಜಿದು ಆಶೀರ್ವಾದ ಇರ್ತದೆ ನಮ್ಗೆಲ್ಲರಿಗೆ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ದೇಗುಲದ ನಿರ್ಮಾಣದ ಕಾರ್ಯದಲ್ಲಿ ಸದಾ ನಾವಿರ್ತೇವೆ. ಎಲ್ಲಿಂದ ಪ್ರಯೋಜನಗಳು ದೊರೀತಾವೆಯೋ ಅಲ್ಲಿಂದ ನೀಡುವಂತಹ ಪ್ರಯತ್ನಗಳನ್ನು ಮಾಡ್ತೇವೆ ಎನ್ನುವ ವಿಚಾರವನ್ನು ಹಂಚಿಕೊಂಡು 25,000 ರೂಪಾಯಿಗಳನ್ನು ನೀಡಿರುವಂತಹ ಗೌರವಾನ್ವಿತ ನಿವೇದಿತಾ ಆಳ್ವಾರ್ ಅವರಿಗೆ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದರ ಜೊತೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀಗಳಾದ ನಿಶ್ಚಲಾನಂದ ಗುರುಗಳು ಆಶೀರ್ವಾದವನ್ನ ನೀಡಿದ್ದಾರೆ. ಇಂದಿನ ಈ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ. ಯಾಕೆಂದ್ರೆ ಶಕ್ತಿ ದೇವತೆಯ ನೆಲವಾಗಿರುವಂತ ಜಾಗೃತ ಸ್ಥಳದಲ್ಲಿ ಕೋಟೇಶ್ವರಿಯ ಆಶೀರ್ವಾದ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಶ್ರೀ ಶ್ರೀ ಪ್ರಸನ್ನನಾಥ ಮಹಾಸ್ವಾಮಿಗಳ ಆಶೀರ್ವಚನಕ್ಕಾಗಿ ಈ ವೇಳೆ. ಹರಿ ಓಂ ತತ್ಸತ್. ಬ್ರಹ್ಮಧ್ಯಾನ ಪರಂ ಸದಾ ವಿರಚಯನ್ ಶ್ರೀ ಭೈರವಸ್ಯ ಅರ್ಚನಂ ಸಮ್ಯಕ್ ಸರ್ವಜನೋಪಕಾರ ನಿರತಂ ಸನ್ಯಾಸ ಯೋಗೇ ರತಂ ಅದ್ವೈತಾಮೃತ ವರ್ಷಿಣಿ ಸಕಲನ್ ಕುರ್ವನ್ನ ಪವಿತ್ರೀಕೃತಂ ವಂದೇ ತಂ ಜಗದೀಶ್ವರಂ ಪ್ರತಿದಿನಂ ಶ್ರೀ ಬಾಲಗಂಗಾಧರಂ. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಕ್ಷೇತ್ರಾದಿ ದೇವತೆಗಳಾದ ಕಾಲಭೈರವೇಶ್ವರ ಗಂಗಾಧರೇಶ್ವರನನ್ನು ಸ್ಮರಣೆ ಮಾಡಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ 72ನೇ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನ ಸ್ವಾಮೀಜಿಯವರಿಗೂ ನನ್ನ ಮನಗಳನ್ನು ಅರ್ಪಿಸಿ, ಇಂದಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯಾದ ಮಹಾಮಾತೆ ಕೋಟೇಶ್ವರಿ ದೇವಿಯನ್ನು ಸ್ಮರಣೆ ಮಾಡಿ, ಇವತ್ತಿನ ಈ ಗ್ರಾಮದ ನುಸಿಕೋಟೆಯಲ್ಲಿ ತಾಯಿ ಜಗನ್ಮಾತೆಯ ದೇವಸ್ಥಾನದ ಶಿಲಾನ್ಯಾಸ ಸಮಾರಂಭದ ಈ ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅಧ್ಯಕ್ಷರೇ, ಗಣ್ಯರೇ, ಪೂಜ್ಯ ನಿಶ್ಚಲನ ಸ್ವಾಮೀಜಿಯವರೇ, ಆಗಮಿಸಿರುವಂಥ ಎಲ್ಲ ಆತ್ಮ ಬಂಧುಗಳೇ, ಜಗನ್ಮಾತೆಯಾದ ಕೋಟೇಶ್ವರಿ ತಾಯಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ನಮಗೆಲ್ಲರಿಗೆ ಇಚ್ಛೆಯನ್ನು ಕೊಡುವಳು ಯಾರು ಅಂತ ಹೇಳಿದ್ರೆ ಮಾತೆ ತಾಯಿ. ಜ್ಞಾನವನ್ನು ಕೊಡುವಳು ಯಾರು ಅಂತ ಹೇಳಿದ್ರೆ ಮಾತೆ ತಾಯಿ. ಕ್ರಿಯಾಶಕ್ತಿಯನ್ನು ಕೊಡುವಳು ಯಾರು ಅಂತ ಹೇಳಿದ್ರೆ ಮಾತೆ ತಾಯಿ. ಇಚ್ಛಾಶಕ್ತಿಯನ್ನು ಕೊಡ್ತಾಳೆ. ಇಚ್ಛಾಶಕ್ತಿ ಅಂತ ಹೇಳಿದ್ರೆ ಏನು? ನಾನೇನಾದರೂ ಒಂದು ಕೆಲಸ ಮಾಡಬೇಕು ಅಂತಾದ್ರೆ ನನ್ನಲ್ಲೊಂದು ಇಚ್ಛೆ ಇರುತ್ತೆ. ಆ ಇಚ್ಛೆಯ ಜೊತೆಯಲ್ಲಿ ಶ್ರದ್ಧೆ ಸೇರಿರ್ಬೋದು, ಶ್ರಮ ಸೇರಿರ್ಬೋದು, ಜ್ಞಾನವು ಅದರೊಳಗೆ ಸೇರಿರ್ಬೋದು, ಯೋಚನೆ ಚಿಂತನೆಗಳು ಸೇರಿರ್ಬೋದು, ವಿಚಾರ ಚಿಂತನೆಗಳು ಸೇರಿರ್ಬೋದು. ಆ ಇಚ್ಛಾಶಕ್ತಿಯನ್ನು ಆ ತಾಯಿ ನಮಗೆ ಕೊಡ್ತಾಳೆ. ನುಸಿಕೋಟೆಯವರಿಗೆ ಏನು ಇಚ್ಛೆಯನ್ನು ಕೊಟ್ಟಿದ್ದಾರೆ ತಾಯಿ? ಇಲ್ಲಿರುವಂಥ ದೇವಸ್ಥಾನದ ಬಗ್ಗೆ, ಅದರ ಮಹಿಮೆಯ ಬಗ್ಗೆ ನೀಲಪ್ಪ ಗೌಡರು ತುಂಬ ಅದ್ಭುತವಾಗಿ ಮಾತನಾಡಿದರು. ನಾನು ಬರುವಾಗ ಕೆಲವರ ಹತ್ರ ಕೇಳ್ಕೊಂಡು ಬಂದೆ, ಈ ದೇವಸ್ಥಾನದ ಮಹಿಮೆ ಏನು ಅಂತ ಹೇಳಿ. ಆಮೇಲೆ ಹಿರೇಭಟ್ರ ಜೊತೆಯಲ್ಲಿ ಕೇಳಿದೆ, ಈ ದೇವಸ್ಥಾನದ ಮಹಿಮೆ ಏನು ಅಂತೇಳಿ. ಅವರು ಮಹಿಮೆಯ ಬಗ್ಗೆ ಅದ್ಭುತವಾಗಿ ಹೇಳಿದರು. ಇಂದಿನ ಕಾಲದಲ್ಲಿ ಇನ್ನು ಮತ್ತೆ ದೇವರುಗಳಿವೆ, ಗುರು ಸ್ಥಾನ ಇದೆ,
ದೇವಿ ಸ್ಥಾನ ಇದೆ. ಹಿಂದೆಲ್ಲ ಆಯುಧಗಳಿಗೆ, ವ್ಯವಸ್ಥೆಗಳಿಗೆ ಮತ್ತು ಆಯುಧದ ಅಭ್ಯಾಸ ಅಂದರೆ ಶಸ್ತ್ರಾಭ್ಯಾಸಗಳನ್ನು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಮಿರ್ಜಾನ್ ಕೋಟೆ ಹತ್ರ ಹೋಗ್ತಿದ್ರು. ಬೇರೆ 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 ಕಥೆಗಳ ಒಂದಿಷ್ಟು ಇತಿಹಾಸ ಚರಿತ್ರೆ ಕಥೆಗಳನ್ನು ಅವ್ರು ನಮ್ಮ ಮುಂದ್ಗಡೆ ಇಟ್ಟರು. ಈ ತಾಯಿಯ ಶಕ್ತಿಯ ಬಗ್ಗೆ ಸಹ ನೀಲಪ್ಪಗೌಡರು ಭಾಳ ವಿಶೇಷವಾಗಿ ಹೇಳಿದರು. ತಾಯಿಯಲ್ಲಿ ಈ ಜಾಗದಲ್ಲಿದ್ದಂಥ ಕೂಗು, ಶಬ್ದದ ಬಗ್ಗೆ, ಇಲ್ಲಿರುವಂಥ ಶಕ್ತಿಯ ಬಗ್ಗೆ, ತಾಯಿ ಯಾರು ತಾಯಿಯನ್ನು ನಂಬಿರ್ತಾರೋ ಅವರಿಗೆ ಪೂರ್ಣ ಆಶೀರ್ವಾದವನ್ನು, ಅನುಗ್ರಹವನ್ನು ತಾಯಿ ಕೊಡ್ತಾಳೆ ಅಂತ ಹೇಳುವಂಥ ನಂಬಿಕೆಯ ಜೊತೆಯಲ್ಲಿ ಕೊಡುವಂಥ ಶಕ್ತಿ ಆ ಜಗನ್ಮಾತೆಯಾದ ಮಾತಾ ಕೋಟೇಶ್ವರಿ ತಾಯಿಗಿದೆ. ನಾನು ಕಂಡುಕೊಂಡಾಗೆ ನಿಮ್ಮ ಭಕ್ತಿಯ ಶ್ರದ್ಧೆಯ ಮುಖಾಂತರ ಕರ್ಕೊಂಡು ಬಂದಿದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆ ತಾಯಿಯ ಸನ್ನಿಧಿಯಲ್ಲಿ ನಿಂತಾಗ ಆ ತಾಯಿಯ ಶಕ್ತಿಯ ಸ್ವರೂಪ ಅದ್ಯಾವುದೋ ಗೋಚರವಾಗುವುದಕ್ಕೆ ಸಾಧ್ಯವಿಲ್ಲದಂತಹ ಒಂದು ವಿಶೇಷವಾದ ಶಕ್ತಿ ನಾನು ಈ ದೇವಸ್ಥಾನದಲ್ಲಿ ನೋಡಿದೆ. ಎಲ್ಲರ ಮುಂದೆ ಕಾಣೋದಿಲ್ಲ, ಬಹಿರ್ಮುಖ ಸುದುರ್ಲಭ. ನಮಗೆ ಹೊರಗಿನಿಂದ ಆ ಶಕ್ತಿಯನ್ನು ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿ ನೋಡಬೇಕಾದ್ರೆ ಅಂತರ್ಮುಖಿಯಾಗಿ ನೋಡಿದಾಗ ಮಾತ್ರ ನಮಗೆ ಆ ಶಕ್ತಿಯನ್ನು ನೋಡೋದಕ್ಕೆ ಸಾಧ್ಯತೆ ಇದೆ. ಅಂತಹ ಶಕ್ತಿ ಈ ತಾಯಿಯಲ್ಲಿದೆ. ನಾವೆಲ್ಲರೂ ಪ್ರಕೃತಿಯ ಆರಾಧಕರು. ಪ್ರಕೃತಿಯಲ್ಲಿ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ. ಯಾವ ಥರದ ಶಕ್ತಿ ಅಂತಂದರೆ ಹೀಗಿದೆ ಅಂತ ಹೇಳೋದಕ್ಕೆ ಸಾಧ್ಯತೆ ಇಲ್ಲ. ಮೊನ್ನೆ ಯಾವುದೋ ಒಂದು ಚರ್ಚೆಯಲ್ಲಿ ಒಬ್ಬರು ಕೇಳ್ತಾ ಇದ್ರು, ಪುನರ್ಜನ್ಮ ಇದೆಯಾ ಅಂತ ಹೇಳಿ. ಅವರ ಮಾತಿಷ್ಟೇ, ಪುನರ್ಜನ್ಮ ಇದೆಯಾ ಅಂತ. ಹೌದು, ಪುನರ್ಜನ್ಮ ಇರಬಹುದು, ಇದೆ, ನಂಬಿಕೊಂಡಿದ್ದೀವಿ. ನಮ್ಮ ಆಚಾರ್ಯರು ಹೇಳಿದ್ದಾರೆ, ನಮ್ಮ ಹಿರಿಯರು ಹೇಳಿದ್ದಾರೆ, ನಂಬಿಕೆಯ ಮುಖಾಂತರ ಬಂದಿದೆ. ಈ ಪ್ರಪಂಚ ನಿಂತಿರೋದು ಪೂರ್ಣವಾಗಿ ನಂಬಿಕೆಯ ಮುಖಾಂತರ ನಿಂತಿದೆ. ಹಾಗಾಗಿ ಪುನರ್ಜನ್ಮ ಇದೆಯೋ ಇಲ್ಲವೋ ಅದನ್ನು ನೀವು ಪರೀಕ್ಷೆ ಮಾಡಬೇಕು ಅಂತಾದರೆ, ನಮ್ಮ ಮನೆಯಲ್ಲಿರುವಂಥ ಹಸು ಇದ್ದರೆ ಅದಕ್ಕೆ ಕರುವನ್ನು ಬಿಟ್ಟು ನಾವು ಹಾಲು ಕುಡಿಸ್ತೇವೆ. ಅದೇ ಹಸು ಕಾಡಿನಲ್ಲಿ ಕರು ಹಾಕಿದಾಗ ಆ ಕರುವಿಗೆ ಹಸುವಿನ ಕೆಚ್ಚಲಲ್ಲಿ ಹಾಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ತನಗೆ ಹಸಿದಾಗ ಹೋಗಿ ಕೆಚ್ಚಲಿಗೆ ಬಾಯಿ ಹಾಕುತ್ತೆ. ಇದನ್ನು ನಾವು ಪುನರ್ಜನ್ಮ ಇದೆಯೋ ಇಲ್ಲವೋ ಅಂತೇಳಿ ಯೋಚನೆ ಮಾಡಬೇಕಾಗುತ್ತೆ. ಹಿಂದಿನ ಜನ್ಮದ ಸಂಸ್ಕಾರದ ಮುಖಾಂತರ ಅದು ಬಂದಿದೆ ಅಂತ ಹೇಳುವಂಥದ್ದು ನಮ್ಮ ವೇದಾಂತ ಮತ್ತು ಜಿಜ್ಞಾಸಿಗಳ ವ್ಯಾಖ್ಯಾನದ ಮುಖಾಂತರ ನಾವು ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹಸುವಿನಲ್ಲಿ ಹಾಲಿದೆ, ಕರುವಿಗೆ ಹೇಗೆ ಗೊತ್ತಾಗುತ್ತೆ ಅಲ್ಲಿ ಹಾಲಿದೆ ಅಂತೇಳಿ? ಜಿಂಕೆ ಹುಟ್ಟಿದ ತಕ್ಷಣ ಅತ್ಯಂತ ವೇಗದಲ್ಲಿ, ಸ್ವಲ್ಪ ಹೊತ್ತಿನಲ್ಲಿ ಅತ್ಯಂತ ವೇಗದಲ್ಲಿ ಓಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಶಕ್ತಿಯನ್ನು ಕೊಟ್ಟವರು ಯಾರು? ತನಗೆ ಅಪಾಯವಿದೆ ಅಂತ ಗೊತ್ತಾದ ತಕ್ಷಣ ಜಿಂಕೆಯ ಮರಿ ಅಷ್ಟೊಂದು ವೇಗವಾಗಿ ಓಡುತ್ತಲ್ಲ, ಆ ಓಡುವ ಓಟ ಇದೆಯಲ್ಲ, ಮನುಷ್ಯ ಹುಟ್ಟಿ ಇನ್ನೂ 4 ವರ್ಷ ಆದರೂ ಓಡೋದಕ್ಕೆ ಸಾಧ್ಯತೆ ಇಲ್ಲ. ಹುಟ್ಟಿದ 4-5 ನಿಮಿಷದ ಒಳಗಡೆಗೆ ಜಿಂಕೆ ಮರಿ ಅಷ್ಟು ಅದ್ಭುತವಾಗಿ ಓಡುತ್ತೆ. ಪ್ರಾಣಿ ಪಕ್ಷಿಗಳ ಬದುಕಿನಲ್ಲಿ ನಾವೊಂದು ಸಲ ಕಣ್ಣಾಡಿಸಿದರೆ, ಚಿಂತನೆ ಮಾಡಿದರೆ, ಅವರ ಬದುಕನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಈ ಪ್ರಕೃತಿಯಲ್ಲಿ ಏನೆಲ್ಲ ಶಕ್ತಿ ಇದೆ ಅಂತ. ಅಂತ ಪಂಚಭೂತದ ಆವೃತ್ತವಾಗಿರುವಂಥ ಈ ಶಕ್ತಿಗಳು ಅಲ್ಲಲ್ಲಿ ಇದ್ದೇ ಇರುತ್ತೆ. ಅದನ್ನು ಕ್ರೋಢೀಕರಿಸಿ ಭಗವಂತನ ಸಾನ್ನಿಧ್ಯವನ್ನು ಮಂತ್ರ ರೂಪದಲ್ಲಿರ್ಬೋದು, ತಂತ್ರ ರೂಪದಲ್ಲಿರ್ಬೋದು, ಆಗಮೋಕ್ತವಾಗಿರ್ಬೋದು, ಶಾಸ್ತ್ರೋಕ್ತವಾಗಿರ್ಬೋದು, ವೇದೋಕ್ತವಾಗಿರ್ಬೋದು, ಭಕ್ತಿ ಶ್ರದ್ಧೆಯ ಮುಖಾಂತರ ಇರ್ಬೋದು. ಕಣ್ಣಪ್ಪನ ಭಕ್ತಿಯನ್ನು ನಾವು ಒಂದು ಸಲ ಯೋಚನೆ ಮಾಡಿದರೆ ಸಾಕು, ಅಂತ 10 ಹಲವು ಉದಾಹರಣೆಗಳನ್ನು ನಮಗೆ ಇವತ್ತು ಭಕ್ತಿ ಶ್ರದ್ಧೆಯ ಮುಖಾಂತರ ಸಿಕ್ಕುತ್ತೆ. ಬದುಕಿನಲ್ಲಿ ಹಣ ಆಸ್ತಿಗಳು ಮುಖ್ಯ ಅಲ್ವೇ ಅಲ್ಲ, ಭಕ್ತಿ ಶ್ರದ್ಧೆಯೇ ಮುಖ್ಯ. ಹಣ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇಯಂ ಲಕ್ಷ್ಮೀ ಚಂಚಲತ್ವಾತ್, ಈ ಲಕ್ಷ್ಮೀ ಚಂಚಲದಿಂದ ಕೂಡಿತೆ. ಇವತ್ತು ನಮ್ಮ ಕೈಯಲ್ಲಿ ಇದ್ದ 100 ರೂಪಾಯಿ ನಾಳೆ ನಮ್ಮ ಕೈಯಲ್ಲಿ ಇರೋದಿಲ್ಲ, ಯಾರೊಬ್ಬನ ಕೈಯಾಗಿ ಹಣ ಹೋಗುತ್ತೆ. ಆದರೆ ನಾವು ಮಾಡಿದ ದಾನ ಧರ್ಮ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ.
ನಾವು ಮಾಡಿದ ಒಳ್ಳೆ ಕಾರ್ಯಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಹಾಗಾಗಿ ಶಕ್ತಿಯ ಆ ಕೇಂದ್ರಗಳು ವಿಶೇಷವಾಗಿದ್ದು ನಮಗೆ ಶಕ್ತಿಯನ್ನು ಕೊಡುತ್ತೆ. ಸಮಯ ಬಹಳ ಆಗಿದೆ. ಪ್ರಸಾದೆ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಅಂತ ಹೇಳುವಂಥ ಮಾತಿದೆ. ಹೊಟ್ಟೆಗೆ ಹಸಿವಾದಾಗ ನೆತ್ತಿಗೆ ಮಲ್ಲಿಗೆ ಹೂವಿನ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಮಾತಿದೆ. ಹಾಗಾಗಿ ನೀವೆಲ್ಲರೂ ಹೊಟ್ಟೆ ಹಸಿದು ಕೂತಿದ್ದೀರಿ, ನಿಮ್ಮ ಜೊತೆಯಲ್ಲಿ ನಾವು ಸಹ ಇದ್ದೇವೆ. ಸ್ವಲ್ಪ ತಡವಾಯಿತು, ಕಾರಣ ಇಷ್ಟೇ, ಸಿದ್ದಾಪುರದ ಹತ್ರ ಕಲ್ಯಾಣ ಮಂಟಪವನ್ನು ಕಟ್ಟುವುದಕ್ಕೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾ ಪುರಸ್ಕಾರಕ್ಕೆ ಹೋಗಬೇಕಿತ್ತು. ಅಲ್ಲಿ ತಡವಾಗಿ ಸಿರಸಿಯಿಂದ ಬರುವಾಗ ಆ ರಸ್ತೆಯ ವ್ಯವಸ್ಥೆಯಿಂದ ಬಹಳಷ್ಟು ತಡ ಆಯಿತು. ಹಾಗಾಗಿ ನೀವು ಬಹಳ ಹೊತ್ತು ಕಾದಿದ್ದೀರಿ, ಗೊತ್ತು ನನಗೆ. ತಾಪ ಬೇರೆ, ತಪ ಬೇರೆ. ತಪ ಅಂತ ಹೇಳಿದ್ರೆ ತಪಸ್ಸು, ತಾಪ ಅಂತ ಹೇಳಿದ್ರೆ ಬಿಸಿಲು. ಸ್ವಾಮಿಗಳನ್ನು ಕಾದ್ರೆ ಅದೊಂಥರ ತಪ ಅಥವಾ ತಪಸ್ಸಾಗುತ್ತೆ. ಅದೇ ಬೇರೆ ಅತಿಥಿಗಳು ರಾಜಕಾರಣಿಗಳು ಬಂದರೆ ನೀವು ಬಹಳಷ್ಟು ಕಾಲಕ್ಕಾದರೆ ಅದು ತಾಪ ಆಗೋಗುತ್ತೆ, ಬಿಸಿ ಇರುತ್ತೆ, ನಿಮಗೆ ಸಿಟ್ಟಿನ ಬಿಸಿ ಇರುತ್ತೆ. ನಾನು ಇವತ್ತು ಕಂಡುಕೊಂಡಂಗೆ ನಿಮಗೆ ಆ ತಾಪ ಯಾರಿಗೂ ಆಗಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅದರಲ್ಲೂ ತಾಯಂದ್ರೆ ಇವತ್ತು ಮಾತೆಯರು ಬಹಳಷ್ಟು ಜನ ಬಂದಿದ್ದೀರಿ. ಇವತ್ತು ಭಾರತೀಯ ಸಂಸ್ಕೃತಿ ನಮ್ಮಲ್ಲಿ ಉಳ್ಕೊಂಡಿದೆ. ಭಾರತೀಯ ಸಂಸ್ಕೃತಿಯೇ ವೈಶಿಷ್ಟ್ಯಪೂರ್ಣವಾದ ಒಂದು ಸಂಸ್ಕೃತಿ, ಅದು ಸನಾತನ ಸಂಸ್ಕೃತಿ. ಅದು ಆ ಸಂಸ್ಕೃತಿ ಪ್ರಕೃತಿದತ್ತವಾಗಿ ಬಂದಿರುವಂಥ ಸಂಸ್ಕೃತಿ. ಅದು ನಾವು ಪ್ರಕೃತಿಯ ಹೊರತಾಗಿ ನಾವು ಬೇರೆ ಇಲ್ಲವೇ ಇಲ್ಲ. ಪಂಚಭೂತಗಳಲ್ಲಿರುವಂಥದ್ದು ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶಗಳೆಂಬ ಪಂಚಭೂತಗಳು ನಮ್ಮ ಜೊತೆಯಲ್ಲಿದ್ದಾವೆ. ಅವುಗಳನ್ನು ಆರಾಧನೆ ಮಾಡೋರು ನಾವು. ಅವೆಲ್ಲವೂ ಒಂದು ಕಡೆ ಸೇರಿದರೆ ವಿಶೇಷವಾದ ಅದ್ಭುತವಾದ ಶಕ್ತಿ ಇರುತ್ತೆ. ಒಬ್ಬೊಬ್ಬ ವ್ಯಕ್ತಿ ಇದ್ದಾಗ ಯಾವ ಶಕ್ತಿ ಇರುತ್ತೆ, ಅದೇ 5 ಜನ ಒಂದು ಕಡೆ ಸೇರಿದರೆ ಅದೆಂಥ ಅದ್ಭುತವಾದ ಶಕ್ತಿ ಬರ್ಬೋದು. 100 ಜನ ಒಂದು ಕಡೆ ಸೇರಿದರೆ ಅದೆಷ್ಟು ಅದ್ಭುತವಾದ ಶಕ್ತಿ ಬರ್ಬೋದಲ್ಲ. ಹಾಗಾಗಿ ಆ ಶಕ್ತಿಯ ಆರಾಧಕರು, ಪ್ರಕೃತಿಯ ಆರಾಧಕರು ನಾವು, ಶಕ್ತಿಯ ಆರಾಧಕರು ನಾವು. ಹಾಗಾಗಿ ನಮ್ಮ ಯುಗಾದಿ ಬಂತು, ಈಗ ಹತ್ರ ಯುಗಾದಿ ಬಂತು ಅಂತ ಹೇಳಿದ್ರೆ ನಮಗೆಲ್ಲ ಯುಗದ ಆದಿ ಅಂತ ಹೇಳಿದ್ರೆ ಪ್ರಕೃತಿ ದತ್ತವಾಗಿ ಬಂದಿರುವಂಥ ಗಿಡ ಮರಗಳು ಚಿಗುರೊಡೆದು ಬರುತ್ತೆ, ಹೊಸ ಎಲೆಗಳು ಬರುತ್ತೆ. ಪ್ರಕೃತಿಗೆ ಹೊಸ ವರ್ಷ ನಮ್ಮ ಯುಗಾದಿ. ಹಾಗಾಗಿ ನಾವು ಪ್ರಕೃತಿಯ ಆರಾಧಕರು, ಪ್ರಕೃತಿಯನ್ನು ಪೂಜೆ ಮಾಡ್ತೇವೆ. ದೊಡ್ಡ ದೊಡ್ಡ ಮರಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೇವೆ, ಕಾಡನ್ನು ಪೂಜೆ ಮಾಡ್ತೀವಿ, ನೀರನ್ನು ಪೂಜೆ ಮಾಡ್ತೀವಿ, ಮಣ್ಣನ್ನು ಪೂಜೆ ಮಾಡ್ತೀವಿ, ಬೆಳಕನ್ನು ಬೆಂಕಿಯನ್ನು ಪೂಜೆ ಮಾಡ್ತೀವಿ, ಆಕಾಶವನ್ನು, ಯಾವುದೇ ಇಲ್ಲದಿರುವ ಒಂದು ತತ್ವವನ್ನು, ಶೂನ್ಯ ತತ್ವವನ್ನು ಸಹ ನಾವು ಇವತ್ತು ಆರಾಧನೆ ಮಾಡ್ತೇವೆ. ಹಾಗಾಗಿ ನಮ್ಮ ಎಲ್ಲ ಆರಾಧನೆಗಳು ಆ ಭಗವಂತನ ಪ್ರಕೃತಿಯ ಸ್ವರೂಪದಲ್ಲಿ ಕಾಣುವಂಥ ವ್ಯವಸ್ಥೆ ಆಗುತ್ತೆ. ಅಂಥ ಶಕ್ತಿ ಸ್ವರೂಪಿಣಿಯಾದ ಇಚ್ಛಾಶಕ್ತಿಯನ್ನು ಕೊಡುವಂಥ ಆ ತಾಯಿ ಕೋಟೇಶ್ವರಿ ಮಾತೆಯ ಶಿಲಾನ್ಯಾಸವಾಗಿದೆ. ಇಚ್ಛಾಶಕ್ತಿಯನ್ನು ಇವತ್ತು ಬಹಳಷ್ಟು ಜನ ದಾನಿಗಳಿಗೆ ಕೊಟ್ಟಿದೆ. ದಾನಿಗಳ ಪಟ್ಟಿಗಳನ್ನು ಓದಿದರು, ತುಂಬ ಸಂತೋಷ ಆಯಿತು. ತುಂಬ ಜನ ದಾನಿಗಳು ಮುಂದೆ ಬರ್ತಾ ಇದ್ದಾರೆ, ಬರಲೇಬೇಕು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಥವಾ ಭಗವಂತನಿಗೆ. ನೀವು ಯಾವಾಗ ಕೊಡ್ತೀರೋ ಅದು ನಮ್ಮದಾಗುತ್ತೆ. ನೀವೆಷ್ಟು ನಾವು ಬಚ್ಚಿಟ್ಟುಕೊಂಡು ಹೋಗ್ತೀವೋ ಅದು ಪರರ ಸೊತ್ತಾಗುತ್ತೆ, ಇಲ್ಲರೆ ಭಗವಂತನ ಸೊತ್ತಾಗಿ ಹೋಗುತ್ತೆ. ಹಾಗಾಗಿ ಇರುವಾಗ ದಾನ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಒಂದಿಷ್ಟು ಹಣವನ್ನು ಕೊಡುವಂಥ ನನ್ನ ಹತ್ರ ಇಷ್ಟು ಇದೆ, ಇದು ನಾನು ತಾಯಿಗಾಗಿ ಇವತ್ತು ತೆಗೆದಿಡ್ತೇನೆ. ಎಷ್ಟೋ ಖರ್ಚು ಮಾಡ್ತೀವಿ ದಿನದಲ್ಲಿ, ಅದೆಷ್ಟೋ ಖರ್ಚಾಗುತ್ತೆ. ಮದುವೆ ಸಮಾರಂಭಗಳಿಗೆ ಅದೆಷ್ಟೋ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೇವೆ. ಬೇರೆ ಯಾವುದಕ್ಕೆಲ್ಲ ಖರ್ಚಾಗುತ್ತೆ. ಆದರೆ ದೇವಸ್ಥಾನಕ್ಕೇನಾದರೂ ನೀವು ಒಂದಿಷ್ಟು ಹಣವನ್ನು ಕೊಟ್ಟರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಅಡಿಕೆ ಮರ ನೋಡ್ತೇವೆ, ತೆಂಗಿನ ಮರ ನೋಡ್ತೇವೆ. ತೆಂಗಿನ ಮರ, ಅಡಿಕೆ ಮರಗಳು ಒಂದು ಗರಿ ಬಿದ್ದಾಗ ತನ್ನ ಗುರುತನ್ನು ಮಾಡಿಟ್ಟು ಅದು ಕೆಳಗೆ ಬೀಳುತ್ತೆ. ಇಲ್ಲಿ ನಾನು ಬದುಕಿದ್ದೆ, ಬಾಳಿದ್ದೆ, ನನ್ನ ಗುರುತು ಅಲ್ಲಿದೆ. ಆ ಮರ ಎಷ್ಟು ವರ್ಷಗಳ ಕಾಲ ಇರುತ್ತೋ ಅಷ್ಟು ವರ್ಷಗಳ ಕಾಲ ಅಲ್ಲೊಂದು ಗುರುತು ಇದ್ದೇ ಇರುತ್ತೆ. ಹಾಗಾದರೆ ಬುದ್ಧಿವಂತ, ಯೋಚನಾ ಶಕ್ತಿ ಇರುವಂತಹ ಈ ಮನುಷ್ಯ ಈ ಪ್ರಪಂಚದಲ್ಲಿ, ಈ ಸ್ಥಳದಲ್ಲಿ, ಈ ನುಸಿಕೋಟೆಯಲ್ಲಿ, ಈ ಕುಮಟಾದಲ್ಲಿ, ಈ ಭಾಗದಲ್ಲಿ ಇಲ್ಲಿ ಜನ್ಮವೆತ್ತದಕ್ಕೆ ಪೂರ್ವಜನ್ಮದ ಅನುಗ್ರಹ ಇರಲೇಬೇಕು. ಹಾಗಾಗಿ ನುಸಿಕೋಟೆಯಲ್ಲಿ ಜನ್ಮ ಎತ್ತಿದ ಮೇಲೆ ನನ್ನದೇ ಆದ ಒಂದು ಗುರುತನ್ನು
ಇಟ್ಟು ಹೋಗುವಂಥ ಕೆಲಸ ಆಗಬೇಕಾಗಿದೆ. ಆ ಮರಗಳು ತನ್ನ ಗುರುತನ್ನು ಇಟ್ಟು ಹೋಗುತ್ತೆ ಅಂತಾದರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನನ್ನ ಗುರುತನ್ನು ನನ್ನ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆ ದಾನವನ್ನು ಇಟ್ಟು ಹೋಗುವಂಥ ಕೆಲಸ ಮಾಡಲೇಬೇಕು. ಪರಿಪೂರ್ಣವಾದ ಸಂಪಾದನೆಯಲ್ಲಿ ಒಂದಿಷ್ಟು ಭಾಗ ಶಾಸ್ತ್ರ ಹೇಳುತ್ತೆ, ಒಂದಿಷ್ಟು ಭಾಗ ಅಪ್ಪ ಅಮ್ಮಂದರಿಗಾಗಿ, ಒಂದಿಷ್ಟು ಭಾಗ ತನ್ನ ಕುಟುಂಬದ ವ್ಯವಸ್ಥೆಗಾಗಿ, ಒಂದಿಷ್ಟು ಭಾಗ ಕಾಲು ಭಾಗದರಲ್ಲಿ ತನ್ನ ಮಕ್ಕಳಿಗಾಗಿ, ಮತ್ತೆ ಕಾಲು ಭಾಗ ನನ್ನದಲ್ಲ ಅಂತೇಳಿ ಬಾವಿಗೆ ಎಸ್ತು ಬಿಡಬೇಕಂತೆ. ಬಾವಿಗೆ ಎಸೆಯೋದು ಅಂತ ಹೇಳಿದ್ರೆ ಏನು? ದಾನ ಮಾಡಿದ್ದನ್ನು ಮತ್ತೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂತ. ಬಾವಿಗೆ ಎಸೆದಿದ್ದು ಮತ್ತೆ ವಾಪಸ್ ಸಿಕ್ಕಲ್ಲ. ಬಾವಿಗೆ ಎಸಿಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಬಾವಿಗೆ ಎಸೆದ್ದು ನನ್ನದಲ್ಲ, ಅದು ಭಗವಂತನಿಗೆ ಸೇರಿದ್ದು ಅಂತ. ನಮ್ಮಲ್ಲಿ ಭಾಳ ಜನ ನಾನು ಕೊಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ನನ್ನ ಹೆಸರು ಒಂದಷ್ಟು ಇರುತ್ತೆ ಎಂಬ ಭಾವನೆಗೆ ನಾವು ಯಾವತ್ತೂ ದಾನ ಧರ್ಮಗಳನ್ನು ಮಾಡಲೇಬಾರ್ದು. ಎಲ್ಲ ಒಂದು ಕಡೆ ಒಂದು ದೇವಸ್ಥಾನಕ್ಕೆ ಒಂದು ಟ್ಯೂಬ್ಲೈಟ್ ಕೊಟ್ಟನಂತೆ. ಅದರಲ್ಲಿ ತನ್ನ ಹೆಸರು, ತನ್ನ ಕುಟುಂಬದ ಹೆಸರು, ತನ್ನ ಅಪ್ಪ ಅಮ್ಮಂದ್ರ ಹೆಸರು ಎಲ್ಲವನ್ನೂ ಬರೆಸಿದ್ದ. ಅದರ ಉದ್ಘಾಟನೆ ಅದ್ದೂರಿಯಾಗಿ ಮಾಡಿದ. ಅದರ ಲೈಟಲ್ಲಿ ಬೆಳಕೇ ಬರಲಿಲ್ಲ. ಯಾಕೆ ಬರಲಿಲ್ಲ? ಅವನು ಬರೆಸಿರುವ ಹೆಸರೇ ಜಾಸ್ತಿ ಆಗಿ ಹೋಗಿತ್ತು. ಹಾಗಾಗಿ ದಾನ ಮಾಡುವ ಸಂದರ್ಭದಲ್ಲಿ ಕೊಟ್ಟ ದಾನದ ಬಗ್ಗೆ ಮತ್ತೆ ಯೋಚನೆ ಮಾಡಬಾರದು. ಆ ರೀತಿಯಾಗಿ ದಾನ ಧರ್ಮವನ್ನು ಮಾಡಬೇಕು. ಧರ್ಮ ಅರ್ಥ ಕಾಮ ಮೋಕ್ಷೇಚ. ಧರ್ಮ ಅರ್ಥ ಮತ್ತು ಕಾಮ ಮೋಕ್ಷಗಳಲ್ಲಿ ಗಂಡ ಹೆಂಡತಿಯರು ಜೊತೆಯಲ್ಲೇ ಇರ್ಬೋದಂತೆ. ಆದರೆ ದಾನ ಇಬ್ಬರಿಗೆ ಅದು ಸಮವಾಗಿ ಗೊತ್ತಾಗಬೇಕಂತೆ, ಎಲ್ಲವೂ ತಿಳಿದಿರಬೇಕು ಗಂಡ ಹೆಂಡತಿ. ಆದರೆ ದಾನ ಮಾಡುವ ವಿಚಾರದಲ್ಲಿ ಬಂದಾಗ ಗಂಡ ಕೊಟ್ಟಿದ್ದು ಹೆಂಡತಿ ಗೊತ್ತಾಗದಿದ್ರೂ ಪರವಾಗಿಲ್ಲ, ಹೆಂಡತಿ ಕೊಟ್ಟಿದ್ದು ಗಂಡನಿಗೆ ಗೊತ್ತಾಗದಿದ್ರೂ ಪರವಾಗಿಲ್ವಂತೆ. ತಾಯಂದ್ರೆ ಕೇಳ್ಕೊಳ್ಳಿ, ನೀವಿಟ್ಟಿರುವಂಥ ಆ ಪೆಟ್ಟಿಗೆ ಮೂಲೆಯಲ್ಲಿರುವಂಥ ಹಣ ಮನೆಯವರ ಕೈಗೆ ಸಿಕ್ಕಿದ್ರೆ ಅದೆಲ್ಲೋ ಹೋಗಿಬಿಡುತ್ತೆ. ಹಾಗಾಗಿ ಅದು ಸಿಕ್ಕದ ಹಾಗೆ ತಾಯಿಯ ಸನ್ನಿಧಾನಕ್ಕೆ ತಂದು ಕೊಡಿ. ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ನಿಮ್ಮ ಹೆಸರು ಇಲ್ಲಿರುತ್ತೆ. ಆ ಕೃತಜ್ಞತಾ ಭಾವನೆ ನಿಮ್ಮಲ್ಲಿ ಬರುತ್ತೆ, ಆ ಸಮರ್ಪಣಾ ಭಾವನೆ ನಿಮ್ಮಲ್ಲಿ ಬರುತ್ತೆ. ನಾನು ನನ್ನ ತಾಯಿಗೆ ಕೊಟ್ಟಿದ್ದೇನೆ. ಈ ದೇವಸ್ಥಾನ ಒಂದು ದೊಡ್ಡದಾದರೆ ಮುಂದೆ ದೊಡ್ಡದಾಗಿ ಕಟ್ತಾರೆ. ಕಟ್ಟಿದ ನಂತರ ಲಕ್ಷಾಂತರ ಜನ ಬಂದು ಇಲ್ಲಿ ನಮಸ್ಕಾರ ಮಾಡ್ತಾರೆ, ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾರೆ. ಅವರ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ನಿವೇದನ ಮಾಡ್ಕೊಳ್ತಾರೆ. ನಮ್ಮೆಲ್ಲ ಕಷ್ಟಗಳನ್ನು ಕಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಭಗವತಿ ತಾಯಿ ಕೋಟೇಶ್ವರಿ ಮಾತಾ ಅವರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ. ನಮಗೆ ಭಾಳಷ್ಟು ಸಲ ಕಷ್ಟ ಬಂದಾಗ ನೆರೆಕೆರೆಯವರ ಜೊತೆಯಲ್ಲಿ ಅಥವಾ ಸಂಬಂಧಿಕರ ಜೊತೆಯಲ್ಲಿ ಹೇಳಿದಾಗ ಅಪಹಾಸ್ಯಕ್ಕೆ ಗುರಿ ಆಗ್ಬೋದು ನಾವು. ಆದರೆ ನಾವು ತಾಯಿ ಹತ್ರ ಬಂದು ಹೇಳಿದರೆ ಯಾವತ್ತೂ ಅಪಹಾಸ್ಯಕ್ಕೆ ಗುರಿ ಆಗೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ತಾಯಿಯ ಜೊತೆಯಲ್ಲಿ ಶುದ್ಧವಾಗಿ ಮಾತಾಡ್ತೇವೆ, ಆತ್ಮಪೂರ್ವಕವಾಗಿ ಮಾತನಾಡ್ತೇವೆ. ಹಾಗಾಗಿ ನಾವು ಕಡೆಗೆ ನಮಗೆ ಉಳಿಯೋದು ಯಾವುದು ಅಂತ ಹೇಳಿದರೆ ನಾವು ಮಾಡಿದ ದಾನ ಧರ್ಮ ಮಾತ್ರ ಉಳಿತದೆ. ಹಾಗಾಗಿ ನಾವು ಆತ್ಮಪೂರ್ವಕವಾಗಿ ಆ ದಾನ ಮಾಡಬೇಕು. ಆತ್ಮಪೂರ್ವಕ ಅಂತ ಹೇಳಿದ್ರೆ ಏನು? ಆತ್ಮಸಾಕ್ಷಿಯಾಗಿ ಮಾಡುವಂಥ. ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಅನ್ಯಾಯ ಮಾಡ್ಬೋದು, ಇನ್ನೊಬ್ಬರಿಗೆ ವಂಚನೆ ಮಾಡ್ಬೋದು, ಅಧರ್ಮದಿಂದ ನಡ್ಕೊಳ್ಬೋದು, ಅನ್ಯಾಯದಿಂದ ನಡ್ಕೊಳ್ಬೋದು. ಆದರೆ ನನ್ನೊಳಗಿರುವಂಥ ಒಂದು ಚೇತನವಾದ ಶಕ್ತಿ ಇದೆ, ಅದಕ್ಕೆ ಯಾವತ್ತೂ ವಂಚನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ಮೊದಲು ಹೇಳಿದರು, ತೇನ ವಿನ ತೃಣಮಪಿ ನಾಚ್ಚಲತಿ ಅಂತ. ನಿನ್ನನ್ನು ಬಿಟ್ಟು ಒಂದು ಹುಲ್ಲು ಕಡ್ಡಿ ಸಹ ಅಲ್ಲಾಡಲಾರದು ಅಂತ ಹೇಳುವಂಥ ಮಾತಿದೆ. ಭಗವಂತನನ್ನು ಬಿಟ್ಟು, ಭಗವತಿಯನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಸಹ ಅಲ್ಲಾಡೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುವಂಥ ಮಾತಿದೆ. ಹಾಗಾಗಿ ನಾವು ಮಾಡುವಂಥ ಒಳ್ಳೆಯ ಕಾರ್ಯ ಏನಿದೆ ಅದು ಯಾವತ್ತೂ ಶಾಶ್ವತವಾಗಿರುತ್ತೆ. ಆ ಕಾರಣದಿಂದ ನಮಗೆ ಬಂದಿರುವಂಥ ಸಂಪತ್ತು, ನಮ್ಮಲ್ಲಿರುವಂಥ ಒಂದು ಇಷ್ಟು ಹಣವನ್ನು ದಾನ ಮಾಡುವತ್ತ ನಾವು ಪ್ರಯತ್ನ ಖಂಡಿತ ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಎಷ್ಟು ದಿವಸ ಇರುತ್ತವೆಯೋ ಇಲ್ವೋ ಗೊತ್ತಿಲ್ಲ. ಹುಟ್ಟು ಅನಿವಾರ್ಯ, ಸಾವಂತು ನಿಶ್ಚಿತ. ಹುಟ್ಟಿದಕ್ಕಿಂತ ಮೊದಲೇ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಸತ್ತ ನಂತರ ಎಲ್ಲಿ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಎಲ್ಲಿ ಹೋಗ್ತೀವಿ ಯಾರಿಗೂ ಗೊತ್ತಿಲ್ಲ. ಹುಟ್ಟುವುದಕ್ಕೆ ಮೊದಲೇ ಎಲ್ಲಿದ್ದೀವಿ ನಮಗೆ ಗೊತ್ತಿಲ್ಲ. ಬಂದಿದ್ದೇವೆ,
ಹೋಗ್ತೇವೆ ಅಷ್ಟೇ. ಅಷ್ಟು ದಿನದ ಬದುಕಿನಲ್ಲಿ ಬರುವಾಗ ಹೆಸರು ಇರಲಿಲ್ಲ, ಹೋಗುವಾಗ ಶಾಶ್ವತವಾಗಿ ಹೆಸರನ್ನು ಉಳಿಸಿ ಹೋಗುವಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಹುಟ್ಟು ಸಾವುಗಳ ಮಧ್ಯೆ 4 ದಿನದ ಬದುಕಿನಲ್ಲಿ ಅದೆಷ್ಟು ಸಾಧ್ಯವೋ ಧರ್ಮದ ಕೆಲಸ ಮಾಡೋದಕ್ಕೆ, ಒಳ್ಳೆಯ ಕೆಲಸ ಮಾಡೋದಕ್ಕೆ, ದಾನದ ಕೆಲಸ ಮಾಡೋದಕ್ಕೆ, ಸಮಾಜಮುಖಿ ಕೆಲಸ ಮಾಡೋದಕ್ಕೆ, ಒಂದಿಷ್ಟು ಜನರಿಗೆ ಒಳ್ಳೆಯದನ್ನು ಮಾಡುವಂತಹ ಶಕ್ತಿಯನ್ನು ಆ ಭಗವತಿ ನಮಗೆ ನಿಮಗೆಲ್ಲರಿಗೆ ಕೊಡಲಿ ಅಂತ ಹೇಳಿ ಆ ಭಗವತಿಯನ್ನು ಪ್ರಾರ್ಥಿಸಿ, ಕೋಟೇಶ್ವರಿ ಮಾತಾ ನುಸಿಕೋಟೆಯಲ್ಲಿ ಕೋಟೆ ಎಂಬ ಶಬ್ದಗಳು 2 ಸಲ ಬರ್ತಾ ಇದೆ. ಹಾಗಾಗಿ ನಾನು ಮೊದಲು ಹೇಳಿದಾಗೆ ಶಸ್ತ್ರಾಭ್ಯಾಸದ ಜಾಗ, ಕೋಟೆ, ಕೊತ್ತಲಗಳಿದ್ದ ಜಾಗ ಅಂತ ಹೇಳುವಂಥ ಮಾತನ್ನು ಕೇಳಿದೆ. ಅದು ಅಕ್ಷರಶಃ ಸತ್ಯ ಅಂತೇಳಿ ನಾನು ಭಾವಿಸ್ತೇನೆ. ಕೋಟೇಶ್ವರಿ ದೇವಿಯ ದೇವಸ್ಥಾನ ಆದಷ್ಟು ಬೇಗ ಮುಗಿಲಿ. ಪ್ರಹ್ಲಾದ್ ಶಾನ್ಭಾಗರು ಒಂದು ಮಾತನ್ನು ಹೇಳಿದರು, ಖಂಡಿತವಾಗಿಯೂ ಅವರ ತಂದೆಯ ಕಾಲದಲ್ಲಿದ್ದರೆ ಇನ್ನೂ ಭಾಳ ಬೇಗ ಆಗ್ತಾಯಿತ್ತು ಅಂತ ಹೇಳುವಂಥ ಯೋಚನೆ ನಿಮ್ಮಲ್ಲೆಲ್ಲ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೀಲಪ್ಪಗೌಡರ ಮಾತು ಕೇಳಿದ್ರೆ ಹಾಗೆ ಅನಿಸ್ತಾ ಇದೆ. ಹಾಗಾಗಿ ಈಗ ದೊಡ್ಡ ಜವಾಬ್ದಾರಿಯನ್ನು ಪ್ರಹ್ಲಾದ್ ಶಾನ್ಭಾಗರು ಹೊತ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. 60 ತಿಂಗಳಲ್ಲಿ ಇನ್ನು ಕೇವಲ 36 ತಿಂಗಳು ಮಾತ್ರ ಉಳಿದಿದೆ ಅಲ್ವಾ? ಅಷ್ಟರೊಳಗೆ ಮುಗಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಸಾಧ್ಯನಾ? ಸಾಧ್ಯ ಎಂದರೆ ಸಾಧ್ಯ, ಆಗ್ಬಹುದು ಅಂತ ಹೊರಟ್ರೆ ಅದು ಯಾವತ್ತೂ ನಿಲ್ಲೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಗೋವಿಂದೇಗೌಡರು ಪಕ್ಕದಲ್ಲಿದ್ದಾರೆ. ನೀವೊಂದು ಸಹಾಯ ಮಾಡಿ ಅಂತಂದ್ರೆ ನೀವೇ ಹೇಳಿಬಿಡಿ ನಂದು ಅಂತ ಹೇಳಿದರು. ನಾನು ಹೇಳೋದಿಲ್ಲ, ನೀವು ಹೇಳಿ ಅಂತ ಹೇಳಿದೆ. 1 ಲಕ್ಷದಲ್ಲಿ ಇದ್ದರು. ಆಮೇಲೆ ಅವ್ರನ್ನೇ ಕಳಿಸಿದ್ದಕ್ಕೆ ಅವರು ಆಗಾಗ ಆಗ್ತಾ ಇದ್ದಾಗ ಕೊಡ್ತಾ ಬರ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಕೋಟೇಶ್ವರಿ ದೇವಿಯ ದೇವಸ್ಥಾನವನ್ನು ಕಟ್ಟುತ್ತೇವೆ, ಕೋಟೇಶ್ವರಿ ತಾಯಿಯ ದೇವಸ್ಥಾನ ಅಂತ ಹೇಳುವಂತಹ ಆ ವಾಕ್ಯ ಇತ್ತಲ್ಲ, ಅದು ಅದ್ಭುತ ವಾಕ್ಯ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ನಿವೇದಿತ ಆಳುವವರು ಸಹ 25,000 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿದರು. ಸರ್ಕಾರದಿಂದ ಆಗುವಂಥದ್ದೇನಿದ್ರೆ ಇದನ್ನು ಮಾಡಿಸಿಕೊಡ್ತೀನಿ ಅಂತ ಹೇಳುವಂಥ ಮಾತನ್ನು ಸಹ ಅವರು ಪ್ರಸ್ತಾಪ ಮಾಡಿದರು. ಪ್ರದೀಪ್ ನಾಯ್ಕರು ಸಹ ಅದನ್ನೇ ಪ್ರಸ್ತಾಪ ಮಾಡಿದರು. 25,000 ಹೇಳಿದ್ರಲ್ಲ ಪ್ರದೀಪ್ ನಾಯ್ಕರು, ಭಾಳ ಕಡಿಮೆ ಆಯ್ತಲ್ಲ ಅದು ಇವತ್ತಿನ ಕಾರ್ಯಕ್ರಮಕ್ಕೆ. ಮತ್ತೆ ಅದನ್ನು ಹೇಳಲಿಲ್ಲ. ಇಂದಿನ ಕಾರ್ಯಕ್ರಮಕ್ಕೆ 25,000 ರೂಪಾಯಿ ಕೊಟ್ಟರೆ ದೇವಸ್ಥಾನಕ್ಕೆ ಇನ್ನು ಮತ್ತೆ 2-3 ಸೊನ್ನೆ ಜಾಸ್ತಿ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಅದನ್ನು ಕೊಡುವಂತ ಆಗಲಿ. ಈ ಸ್ಥಳದ ದಾನ ಮಾಡಿರುವಂಥ ಮಾಂಕಾಳಗೌಡರು ಅಲ್ಲ, ಮಾಂಕಾಳ ಆನಂದಗೌಡರು, ಅವರ ಮನಸ್ಸು ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಒಂದಿಷ್ಟು ಸ್ಥಳವನ್ನು ಕೊಟ್ಟು ತಾಯಿಯ ದೇವಸ್ಥಾನ ಅದ್ಭುತವಾಗಿ ಕಟ್ಟಬೇಕು ಅಂತ ಹೇಳುವಂಥ ಯೋಚನೆ ಅವರಲ್ಲಿದೆ. ಹರಿಕಾಂತರು ಇದ್ದಾರೆ, ಈ ಸ್ಥಳದವರು ನುಸಿಕೋಟೆಯವರೇ. ಅವರ ಮನಸ್ಸು ಎಷ್ಟು ದೊಡ್ಡದಿದೆ. ನೀವು ಕೊಟ್ಟಿರುವಂತ ಆ ದಾನ ನೆಲ ಇದೆಯಲ್ಲ, ಇಲ್ಲಿ ಈ ಊರಿನಲ್ಲಿರುವ ಎಲ್ಲ ನೆಲಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ನೆಲ. ಆ ನೆಲ ತಾಯಿ ನೆಲೆಸಿರುವಂತ ನೆಲ ಆಗುತ್ತೆ. ಅದೆಷ್ಟು ಜನ ಆ ಸ್ಥಳಕ್ಕೆ ಗುರುಗಳು ಬರ್ತಾರೆ, ಅದೆಷ್ಟು ಜನ ಇಲ್ಲಿಯ ಭಕ್ತಿ ಶ್ರದ್ಧೆಯಿಂದ ಭಕ್ತರು ಬರ್ತಾರೆ. ಅದೆಲ್ಲ ಪುಣ್ಯ, ಅದರ ಪುಣ್ಯಕ್ಕೆ ನೀವು ಸಹ ಭಾಜನರಾಗ್ತೀರಿ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಆ ಪುಣ್ಯ ಅತ್ಯಂತ ಶ್ರೇಷ್ಠ ಪುಣ್ಯ. ನೀವು ನೆಲ ಕೊಟ್ಟಿರುವಂತಹ ಜಾಗ ಮತ್ತು 5 ಲಕ್ಷ ರೂಪಾಯಿ. ಆನಂದ ಹರಿಕಾಂತರವರು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ನೀಲಪ್ಪಗೌಡರು ಹೊರಟ್ರೆ ಮತ್ತೆ ಪರವಾಗಿಲ್ಲ, ಅವರು ಯಾವಾಗಲೂ ಅವ್ರ ಬಾಯಲ್ಲಿ ಮಾತನಾಡೋದು ನಾವೆಲ್ಲರೂ ಬಡವರು ಅಂತ. ಆದರೆ ಹಣ ಸಂಗ್ರಹದಲ್ಲಿ ಭಾಳ ಅತ್ಯಂತ ಒಳ್ಳೆ ಕೆಲಸ ಮಾಡ್ತಾರೆ. ನೀವು ಅವ್ರು ನೋಡಿದ್ರೆ ಸಾಕು, ಎಲ್ಲರೂ ಕೂತ್ಕೊಂಡು ಇಷ್ಟು ಹೊತ್ತುಗಳ ಕಾಲ ನೀವೆಲ್ಲರೂ ಸುಮ್ಮನೆ ಕೂತಿದ್ರಿ, ಅವರು ಒಂದು ಕಡೆ ಕೂತ್ಕೊಳ್ಳೇ ಇಲ್ಲ, ಅಲ್ಲಿ ಹೋದ್ರು ಇಲ್ಲಿ ಹೋದ್ರು. ಈಗ ಕಡೆಯಲ್ಲಿ ಇಲ್ಲಿ ಬಂದು ನನ್ನ ಹಿಂದುಗಡೆ ಕೂತು ಅವರು 5 ಲಕ್ಷ ಹೇಳಿದರು, ಇವರಿಗೆ 2 ಲಕ್ಷ ಹೇಳಿದರು, ಇವರು 1 ಲಕ್ಷ ಹೇಳಿದರು, ಇವರು 25,000 ಹೇಳಿದರು.
ನೋಡಿ ಎಷ್ಟು ಅದ್ಭುತವಾದ ಚಿಂತನೆಗಳಿದೆ ಅಂತ. ಮತ್ತು ರಾಜಕಾರಣದಲ್ಲಿ ಪಳಗಿದವರು. ನಾನು ಭಾಳ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಇದ್ದೆ, ನೀಲಪ್ಪಗೌಡರು ಭಾಷಣ ಮಾಡುವಾಗ ಇಂಥ ಅದ್ಭುತವಾದ ವಾಗ್ವೈಖರಿ ಅವರಿಗೆ ಎಲ್ಲಿ ಸಿಕ್ತು, ಮಾತುಗಳ ಆ ಚಾತುರ್ಯತೆ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ ಅವರೇ ಹೇಳಿದರು. ಹಿಂದೆ ಒಬ್ಬರು ಇದ್ದದ್ದನ್ನು ಪ್ರಸ್ತಾಪ ಮಾಡಿದರು. ಯಾರು? ರಾಮಗೌಡ್ರು ಅವ್ರ ದೊಡ್ಡಪ್ಪ ಅಂತೆ. ಅವರಿಗೆ ಅದು ಬಳವಳಿಯಾಗಿ ಬಂದಿದೆ, ವಂಶ ಪಾರಂಪರೆಯಾಗಿ ಬಂದಿದೆ, ಅನುವಂಶೀಯವಾಗಿ ಬಂದಿದೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಹಾಗಾಗಿ ನೋಡಿ, ಎಲ್ಲ ಒಂದು ಕಡೆ ಅವರ ದೊಡ್ಡಪ್ಪನಿಗೆ ಆ ವಾಕ್ಪಟುತ್ವ ಇದ್ದಿದ್ದು ಅವರು ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಯಿತು. ಹಾಗಾಗಿ ಒಳ್ಳೆ ಕೆಲಸಗಳು, ಒಳ್ಳೆ ವಿಚಾರಗಳು, ಒಳ್ಳೆ ಚಿಂತನೆಗಳು ಎಲ್ಲೆಲ್ಲಿರುತ್ತೋ ಅದು ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಭಾಳಷ್ಟು ಜನ ತಾಯಂದ್ರೆ ನೀವು ಬಂದಿದ್ದೀರಿ. ನೀವೆಲ್ಲ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ 36 ತಿಂಗಳ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆಗತ್ತಾ? ನಮ್ಮ ದೇಶ ಯಾವತ್ತೂ ಬಡತನದ ದೇಶ ಆಗೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ನೀಲಪ್ಪಗೌಡರ ಜೊತೆಲಿ ಅದನ್ನೇ ಹೇಳೋದು, ನಮ್ಮ ದೇಶ ಯಾವತ್ತೂ ಬಡತನ ದೇಶ ಅಲ್ಲ. ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ದೇಶ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಭಾರತ. ಯಾಕೆ ಹೇಳ್ತಾ ಇದ್ದೀನಿ? ನೀವು ಬರೀ ಹಣವನ್ನು ಅಳತೆ ಮಾಡೋದರಿಂದ ಅಲ್ಲ, ನಮ್ಮ ದೇಶದಲ್ಲಿ ನಮ್ಮ ತಾಯಂದರಲ್ಲಿರುವಂಥ ಚಿನ್ನವನ್ನು ಒಂದು ಕಡೆ ಹಾಕಿದರೆ ಯಾವ ದೇಶವೂ ನಮ್ಮ ಮುಂದ್ಗಡೆ ಬರೋಕ್ಕೆ ಸಾಧ್ಯತೆ ಇಲ್ಲ. ವಿದೇಶಗಳಿಗೆ ಹೋಗ್ತಾ ಇರ್ತೀವಿ, ಆ ತಾಯಂದರು 1 ಗ್ರಾಮ್ ಚಿನ್ನನೂ ಇಲ್ಲ. ನಮ್ಮಲ್ಲಿ ಮಿನಿಮಮ್ 10 ಗ್ರಾಮ್, 5 ರಿಂದ 10 ಗ್ರಾಮ್ ಚಿನ್ನ ನಮ್ಮ ತಾಯಂದರಲ್ಲಿದೆ. ಹಾಗಾಗಿ ನಮ್ಮ ದೇಶ ಯಾವುದರಿಂದ ದೇಶದ ಸಂಪತ್ತನ್ನು ಅಳಿತಾರೆ ಅಂತ ಹೇಳಿದ್ರೆ ಆ ದೇಶದಲ್ಲಿರುವಂಥ ಚಿನ್ನವನ್ನು ಇಟ್ಟುಕೊಂಡು. ಹಾಗಾಗಿ ನಮ್ಮಲ್ಲಿರುವಂಥ ಚಿನ್ನ ಎಷ್ಟಿದೆಯೋ ಅದು ಮಾತ್ರ ನಮಗೆ ಅಲ್ಲಿ ಲೆಕ್ಕ ಸಿಗತ್ತೆ. ನಮ್ಮ ತಾಯಂದ್ರ ಹತ್ರ ಇರುವಂಥ ಚಿನ್ನ ಯಾವತ್ತೂ ಲೆಕ್ಕಕ್ಕೆ ಸಿಕ್ಕೋದೇ ಇಲ್ಲ. ಹಾಗಾಗಿ ನಾವು ಸಂಪದ್ಭರಿತವಾದ ದೇಶ ಯಾವುದಾದ್ರೂ ಒಂದಿದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ. ಹಾಗೆ ತಾಯಂದ್ರೆ ಏನಾದರೂ ಮನಸ್ಸು ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ 36 ತಿಂಗಳ ಅವಶ್ಯಕತೆ ಇಲ್ಲವೇ ಇಲ್ಲ. 1 ವರ್ಷ ಸಾಕೇನು? ಪ್ರಹ್ಲಾದ್ ಜೋಶಿ ಅವ್ರು ಏನು ಹೇಳ್ತೀರಿ? ಡೇಟ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ದಿನಾಂಕ ಶಂಕುಸ್ಥಾಪನೆ ಆಗಿದೆ, ಉದ್ಘಾಟನೆ ದಿನಾಂಕ. ಆ ಕಡೆ ಈ ಕಡೆ ಎಲ್ಲ ಕೂತವ್ರು ಒಂದ್ಸಲ ನೋಡಿದ್ ಸಾಕು. ಏನು ಗಣಪತಿ ಬಡಗರು, ಮಂಜುಗೌಡರು ಸುಮ್ಮನೆ ಕೂತಿದಾರಲ್ಲ, ಏನು ಹೇಳಲಿಲ್ಲ. ಹಾಗಾಗಿ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ನಾವು ನಿಮ್ಮ ಜೊತೇಲಿ ಇರ್ತೇವೆ. ನಾವು ನಿಮ್ಮ ಜೊತೇಲಿ ಇರೋದಷ್ಟೇ. ಜೊತೆಯಲ್ಲಿದ್ದರೆ ಸಾಕು. ಆಂಜನೇಯನಿಗೆ ಅಷ್ಟೊಂದು ಶಕ್ತಿ ಇತ್ತು ಅಂತ ಹೇಳಿ ಆಂಜನೇಯನಿಗೆ ಗೊತ್ತಿರಲಿಲ್ಲ. ಆದರೆ ಅವನಲ್ಲಿ ಅಷ್ಟು ಶಕ್ತಿ ಇತ್ತು ಅಂತೇಳಿ ಅವನ ಜೊತೆಯಲ್ಲಿ ಜಾಂಬವಂತನಿಗೆ ಗೊತ್ತಿತ್ತು. ಲಂಕೆಗೆ ಹೋಗೋದಕ್ಕೆ ಕೆಲವರು ಹೇಳಿದರು, ನೀಲ ಹೇಳ್ದ ನಾನು ಹೋಗಬಲ್ಲೆ, ವಾಪಸ್ ಬರೋದಕ್ಕೆ ಸಾಧ್ಯತೆ ಇಲ್ಲ ಅಂತ. ಎಲ್ಲೇ ಆಂಜನೇಯನ ಹನುಮಂತನ ವೇಷ ಹಾಕುವಂಥ ದತ್ತಮೂರ್ತಿ ಭಟ್ರು ನಮ್ಮ ಜೊತೆಯಲ್ಲಿದ್ದಾರೆ. ಆದಿಚುಂಚನಗಿರಿ ಕಾಲಭೈರವೇಶ್ವರ ಮಹಾತ್ಮೆ ಅಂತೇಳಿ ಇಡೀ ಚರಿತ್ರೆಯನ್ನು ಯಕ್ಷಗಾನ ರೂಪದಲ್ಲಿ ತಂದು ಇವತ್ತು ಅದೊಂದು ಯಕ್ಷಗಾನ ಕಾಲಭೈರವೇಶ್ವರ ಪ್ರಸಂಗವನ್ನು ಮಾಡಿ ಇವತ್ತು ಯಕ್ಷಗಾನ ಮಾಡ್ತಾ ಇರ್ತಾರೆ ಅವರು. ಬೇರೆ ಬೇರೆ ಈಗ ಬರ್ಗಿಯಲ್ಲಿ ಯಾವುದು ಬೇರೆ ಪ್ರಸಂಗ ಇರಬೇಕಲ್ಲ, ಒಟ್ಟಿಗೆ ಬೇರೆ ಬೇರೆ ಪ್ರಸಂಗಗಳನ್ನು ಮಾಡ್ತಾ ಇರ್ತಾರೆ. ಅದ್ರ ಕಾಲಭೈರವೇಶ್ವರ ಪ್ರಸಂಗ ಅದ್ಭುತವಾಗಿ ಬಂದಿದೆ. ಅದು ಸುಮಾರು ಈಗಾಗಲೇ 100-120 ಆಟಗಳು ನಡೆದು ಹೋಗಿದೆ. 4 ಕೊರೋನಾ ಬಿಟ್ಟರೆ ಒಂದು 2-3 ವರ್ಷದಲ್ಲಿ ಆ ಭಾಗದಲ್ಲಿ ಯಕ್ಷಗಾನ ಇಲ್ಲ, ಅಲ್ಲಿ ಬಯಲಾಟ ಇದೆ. ಈ ಯಕ್ಷಗಾನವನ್ನು ಆ ಭಾಗದಲ್ಲಿ ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು ಭಾಗದಲ್ಲಿ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಯಕ್ಷಗಾನವನ್ನು ಇವತ್ತು ಪ್ರಸಿದ್ಧಿಗೆ ತರ್ತಾ ಇದ್ದಾರೆ ದತ್ತಮೂರ್ತಿ ಭಟ್ರು ಅವರು. ಹಾಗಾಗಿ ಎಲ್ಲ ಒಂದು ಕಡೆ ನೀವು ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ ಇದೆ ಅಂತ ಹೇಳುತ್ತಾ, ನೀವು ಇಲ್ಲಿ ನಿಶ್ಚಲನಾಥ ಸ್ವಾಮೀಜಿಯವರು ಇಲ್ಲೇ ಇರ್ತಾರೆ, ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆಂಜನೇಯ ಜಾಂಬವಂತ ಹಾರುವುದಕ್ಕೆ ಆಂಜನೇಯನಿಗೆ ಶಕ್ತಿ ಇದೆ ಅಂತೇಳಿ ಹಾರಿಸಿದ್ರು. ಹಾರ್ದ ಹೋದ, ಸೀತೆಯನ್ನು ಹುಡುಕಿ ಬಂದ. ಸೀತೆ ರಾಮ ಒಂದು ಕಡೆ ಸೇರಿಸೋದಕ್ಕೆ ಹನುಮಂತ ಕಾರಣೀಭೂತನಾದ. ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ಆ ಶಕ್ತಿ ಆ ಕೋಟೇಶ್ವರಿ ತಾಯಿ ಕೊಡಲಿ. ನಿಮಗೆ ಹಾರುವ ಶಕ್ತಿ ಅಂತ ಹೇಳಿದರೆ ದೇವಸ್ಥಾನವ ಕಟ್ಟುವಂಥ ಶಕ್ತಿ ನಿಮ್ಮೆಲ್ಲರ ಹತ್ರ ಇದೆ ಅಂತೇಳಿ ನನಗೆ ಧೈರ್ಯ ಇದೆ. ಹಾಗಾಗಿ ನಾನು ನುಸಿಕೋಟೆಗೆ ಕರೆದ ತಕ್ಷಣ 100 ಕೆಲಸಗಳಿದ್ದವು.
ನೀಲಪ್ಪ ಗೌಡರು ಫೋನ್ ಮಾಡಿದ್ರು, ಗೋವಿಂದೇಗೌಡರು ಕೈ ಕೊಟ್ಟರು. ಗೋವಿಂದೇಗೌಡರು ಕೊಟ್ಟ ತಕ್ಷಣ ನುಸಿಕೋಟೆಯಲ್ಲಿ ಕೋಟೇಶ್ವರಿ ದೇವಸ್ಥಾನವನ್ನು ಕಟ್ಟುವಂಥ ಶಕ್ತಿ, ನಮ್ಮ ಕೋಟೇಶ್ವರಿ ತಾಯಿಯ ಶಕ್ತಿ, ನುಸಿಕೋಟೆಯಲ್ಲಿ ದೇವಸ್ಥಾನದ 1 ವರ್ಷದೊಳಗೆ ಮುಗಿಸುವಂಥ ಶಕ್ತಿ ಆ ತಾಯಿಯಲ್ಲಿ ಇದೆ ಅಂತ ನನ್ನ ಭಾವನೆ ಇತ್ತು. ಹಾಗಾಗಿ ಒಪ್ಪಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಜಾಂಬವಂತನಂತೆ ನಿಮ್ಮನ್ನೆಲ್ಲರನ್ನು ಹುರಿದುಂಬಿಸಿ ನೀವು ಕಟ್ಟಿ, ಯಾವೆಲ್ಲ ಸಹಕಾರ ಬೇಕು, ಸಾಕಾಗದಿದ್ದಾಗ ಸಮಸ್ಯೆಗಳು ಬಂದಾಗ ನಮ್ಮ ಕಡೆ ನೋಡಿ, ನಾವು ನಿಮ್ಮ ಜೊತೆಯಲ್ಲಿ ನಿಮಗೆ ಪ್ರೋತ್ಸಾಹ ಕೊಟ್ಟೇ ಕೊಡ್ತೀವಿ. ಮಠ ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತೆ. ಕೇವಲ ಒಕ್ಕಲಿಗರ ಸಮಾಜಕ್ಕೆ ಮಾತ್ರ ಅಲ್ಲ ಆದಿಚುಂಚನಗಿರಿ ಮಠ, ಎಲ್ಲ ಸಮಾಜದ ಜೊತೆಯಲ್ಲಿರುತ್ತದೆ. ಇಲ್ಲಿ ನಮಗೆ ನೋಡಿದಾಗ ಹರಿಕಾಂತರ ಸಮಾಜದವರಿದ್ದಾರೆ, ಕಾರ್ವಿ ಸಮಾಜದವರಿದ್ದಾರೆ, ಮೀನುಗಾರರು, ಭಾಳಷ್ಟು ಜನ ಮೀನುಗಾರರು ಸಮಾಜರಿದ್ದಾರೆ, GSB ಸಮಾಜ, ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರಿದ್ದಾರೆ. ಎಲ್ಲ ಸಮಾಜದವರು ಈ ಭಾಗದಲ್ಲಿ ಇದ್ದಾರೆ. ಎಲ್ಲ ಸಮಾಜದವರು ಸೇರಿ ಇದು ನಮ್ಮ ತಾಯಿ, ದೇವರಿಗೆ ಜಾತಿ ಮತ ಪಂಥ ಭೇದಗಳು ಯಾವುದೂ ಇಲ್ಲ. ಆ ತಾಯಿ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಾಳೆ. ಹಾಗಾಗಿ ಆ ಶಕ್ತಿ ನಿಮ್ಮೆಲ್ಲರಿಗೆ ಶಕ್ತಿಯನ್ನು ಕೊಡಲಿ, ಆದಷ್ಟು ಬೇಗ ಈ ಕೆಲಸ ಕಾರ್ಯ ಮುಗಿಲಿ ಅಂತ ಹೇಳಿ. ಗಣಪತಿ ಪಟಗಾರ 50,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಶ್ಚಲನಾಥ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಕೊಟ್ಟಿದ್ದೀರಾ? ಆಮೇಲೆ ಇನ್ನೊಂದು ಸಲ ಕೊಡ್ತೀರಾ? ಮೊದಲ ಕಂತಿನಲ್ಲಿ ಕೊಟ್ಟಿದ್ದಾರಂತೆ, ಇನ್ನೆಷ್ಟು ಕಂತಿ ಇದೆ ಅಂತ ಗೊತ್ತಿಲ್ಲ. ಅವ್ರದ್ದು ಮತ್ತು ಇವ್ರದ್ದು ಕಂತು ರೂಪದಲ್ಲಿ ಕೊಡ್ತಾರೆ 1 ಲಕ್ಷ. ಎಲ್ಲರೂ ಎಷ್ಟು ಸಾಧ್ಯ ಅಷ್ಟಿಷ್ಟೇ ಅನ್ನೋದೇ ನಿಮ್ಮ ಕೈಲಾಗಿರೋದು, ನಿಮ್ಮದು ತೃಪ್ತಿ ಆಗುವಷ್ಟು, ಸಂತೃಪ್ತಿ ಆಗುವಷ್ಟು ನಾನು ತಾಯಿಯ ಸೇವೆ ಮಾಡಿದ್ದೀನಿ ಅಂತ ಹೇಳೋದನ್ನು ತಾಯಂದರೆ ನೀವು ಕೊಡಿ. ಯಜಮಾನರು ತನ್ನಷ್ಟಕ್ಕೆ ತಾನೇ ತಂದು ಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ನೀವು ಕೊಟ್ಟಿದ್ದ ಹಣ ನಿಜವಾಗೂ ಆದಷ್ಟು ಬೇಗ ಆಗುತ್ತೆ. ಲೆಕ್ಕಾಚಾರ ಚೆನ್ನಾಗಿರಬೇಕು ಅಂತ ಹೇಳಿ ಶಾನ್ ಬಗ್ರು ಹೇಳಿದರು. ಹಾಗೆ ಆಚಾರ ಪರಮೋ ಧರ್ಮ, ಆಚಾರ ಪರಮ ತಪ, ಆಚಾರ ಪರಮೋ ಜ್ಞಾನ, ಆಚಾರಾತ್ ಕಿಮ್ನ ಸಾಧ್ಯತೆ. ಆಚಾರ ಒಂದು ಚೆನ್ನಾಗಿದ್ದರೆ ಜ್ಞಾನ ದಾನ ತಪಸ್ಸು ಎಲ್ಲವೂ ಅದರೊಳಗೆ ಸೇರಿದಂತೆ. ಹಾಗಾಗಿ ನಮ್ಮ ಹಿರಿಯರು ಲೆಕ್ಕ ಆಚಾರ ಅಂತ ಹೇಳುವಂಥ ಶಬ್ದವನ್ನಿಟ್ಟರು. ಲೆಕ್ಕದಲ್ಲಿ ಆಚಾರ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದಂತ. ಹಾಗಾಗಿ ಈ ಲೆಕ್ಕಾಚಾರ ಇಟ್ಕೊಳ್ಳಿ, ಖಂಡಿತ 1 ವರ್ಷದೊಳಗೆ ಪರಿಪೂರ್ಣವಾಗಿ ದೇವಸ್ಥಾನ ಕೆಲಸ ಆಗುತ್ತೆ. ಆಗದಿದ್ದರೆ ನನ್ನನ್ನು ಕರೀರಿ, ನಿಮ್ಮ ಊರು ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಯಾರ್ಯಾರ ಮನೆಗಳಿಗೆ ಹೋಗ್ಬೇಕು ಅಂತ ಹೇಳ್ತಿರೋ ಅವರ ಮನೆಗೆ ಹೋಗೋಣ, ಇಷ್ಟು ಹಣ ಅಂತ ಫಿಕ್ಸ್ ಮಾಡೋಣ, ಇದ್ದವರ ಕೈಯಿಂದ ತೆಗಿಯೋಣ. ನಾವು ಸೌಟು ಇದ್ದ ಹಾಗೆ, ಆ ಕಡೆ ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಅನ್ನ ಇರುತ್ತೆ, ಈ ಕಡೆ ತಟ್ಟೆ ಇರುತ್ತೆ, ಊಟಕ್ಕೆ ತಯಾರಾಗಿರುವಂಥ ವ್ಯಕ್ತಿ ಇರ್ತಾನೆ, ಆದರೆ ಊಟ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಸೌಟಿನ ಅವಶ್ಯಕತೆ ಇರುತ್ತೆ. ಸೌಟಿದ್ರೆ ಮಾತ್ರ ಪಾತ್ರೆಯಿಂದ ಅನ್ನಕ್ಕೆ ಬಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೌಟು ಬೇಕು. ಆ ಕೆಲಸಗಳನ್ನು ನಾವು ಮಾಡ್ತೇವೆ. ನೀವು ಕರೀರಿ, ಖಂಡಿತ ನಿಮ್ಮ ಜೊತೆಯಲ್ಲಿ ಬರ್ತೇವೆ. ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ಹೋಗ್ತೇವೆ. ರಾಜಕಾರಣಿಗಳನ್ನು ತೋರಿಸಿ ನಿವೇದಿತವರಿಗೆ 25,000 ಇನ್ನು 75 ಕೊಡಿ ಅಂತ ಕೇಳೋಣ. ಹಾಗಾಗಿ ಆ ಕೇಳುವಂಥ ಶಕ್ತಿ ಇದೆ, ಆ ಶಕ್ತಿಯನ್ನು ಕೊಡ್ತಾಳೆ, ಖಂಡಿತ ಆಗುತ್ತೆ. ವೈದ್ಯವರು ಭರವಸೆ ಕೊಡ್ತಾರೆ, ಆದ್ರೆ ನಿಮ್ಮ ಮಾತು ಬೀಳ್ಬೇಕು, ನೀವು ಹೇಳ್ಬೇಕು. ಮಾಂಕಾಳ ವೈದ್ಯರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಕೊಟ್ಟೇ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಇವತ್ತು ಹೊನ್ನಾವರದಲ್ಲಿ ಫೆಬ್ರವರಿ 28ಕ್ಕೆ ಶಾಖಾ ಮಠದ ಉದ್ಘಾಟನೆ ಇದೆ. ಅದರ ಪರಿಪೂರ್ಣವಾದ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದಾರೆ ಭಕ್ತರ ಜೊತೆಯಲ್ಲಿ ಸೇರಿ. ಹಾಗಾಗಿ ಅದು ತುಂಬ ಖರ್ಚು ಮಾಡಿ ಶಾಖಾ ಮಠವನ್ನು ಸಹ ಹೊನ್ನಾವರಲ್ಲಿ ಮಾಡ್ತಾ ಇದ್ದಾರೆ. ಅಂತ ಮಾಂಕಾಳ ವೈದ್ಯರು ಖಂಡಿತವಾಗಿ ಸಹಾಯ ಮಾಡ್ತಾರೆ. ಖಂಡಿತ ನೀವು ಎಲ್ಲೆಲ್ಲಿ ಹೇಳಬೇಕು ಅಲ್ಲಲ್ಲಿ ನಾನೊಂದು 2-3-4 ದಿವಸ ಸಮಯ ತಗೊಂಡು ನಿಮಗೆ ಸಂಗ್ರಹ ಆಗದಿದ್ದ ಪಕ್ಷದಲ್ಲಿ ಮಾತ್ರ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಖಂಡಿತ ಕಟ್ಟೋಣ, ಆಗುತ್ತೆ, ಕಟ್ಟೇ ಕಟ್ಟುತ್ತೇವೆ. ಅಮ್ಮನ ದೇವಸ್ಥಾನ ಆಗೇ ಆಗುತ್ತೆ, ಕಟ್ಟೇ ಕಟ್ಟುತ್ತೇವೆ. ಅದು ನೀಲಪ್ಪ ಗೌಡ್ರ ಘೋಷವಾಕ್ಯ. ಹಾಗಾಗಿ ಕಟ್ಟೇ ಕಟ್ಟುತ್ತೇವೆ, ಆಗುತ್ತೆ, ಆಗಲಿ. ಆ ತಾಯಿಯ ಪ್ರಾರ್ಥನೆ ಮಾಡ್ತೇನೆ ನಾನು. ಜಗನ್ಮಾತೆಯಾದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಕೆಲಸ ಮಾಡುವಂಥ ಶಕ್ತಿಯನ್ನು ಸುಮಾರು 8.5 ಅಡಿ ಅಥವಾ 13 ಅಡಿ ಆಳನ ಎಷ್ಟು 8.5 ಅಡಿ ಆಳವನ್ನು ತೆಗೆದು ನೀವೆಲ್ಲರೂ ಸೇರಿ ಆಳವನ್ನು ತೆಗೆದು ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಹೇಳಿದರು ಅರ್ಚಕರು ಅಂತ. ಅದು ಅಕ್ಷರ ಸತ್ಯ.
ದೇವಸ್ಥಾನವನ್ನು ಕಟ್ಟುವಾಗ 8.5 ಅಡಿ ಆಳ ತೆಗಿಬೇಕು. ಅದು ಯಾಕೆ ಅಂತ ಕೇಳಿದರೆ, ಯಾವುದಾದ್ರೂ ದುಷ್ಟ ಶಕ್ತಿಗಳಿರ್ತವೆ ಅಥವಾ ಅಲ್ಲಿ ಯಾವುದಾದ್ರೂ ಹಿಂದೆ ಹೆಣ ಗಿಣ ಅದು ಇದು ಹಾಕಿದ ಮೂಳೆಗಳು ಅವೆಲ್ಲ ಇರುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ಆಗಮಶಾಸ್ತ್ರದಲ್ಲಿ ಅದಷ್ಟು ತೆಗಿಲೇಬೇಕು ಅಂತ ಹೇಳುವಂತಹ ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನು ತೆಗೆದಿದ್ದೀರಿ, ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಆದಷ್ಟು ಬೇಗ ಮೇಲೆ ಬರುವಂಥ ಕೆಲಸ ಆಗಲಿ, ಆ ಶಕ್ತಿ ಭಗವಂತ ಕರುಣಿಸಲಿ ಅಂತ ಹೇಳಿ ದಾನ ಮಾಡುವಂಥ ಶಕ್ತಿಯನ್ನು ಆ ಭಗವತಿ ಕೊಡಲಿ. ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಸದ್ಭಾವನೆ, ಸದಾ ಒಳ್ಳೆಯ ಕೆಲಸ ಮಾಡುವಂಥ ಮನಸ್ಸು, ಯೋಚನೆ, ಚಿಂತನೆಯನ್ನು ಆ ಭಗವಂತ ನಿಮಗೆಲ್ಲರಿಗೂ ಕರುಣಿಸಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥಿಸಿ, ಭಗವತಿಯನ್ನು ಪ್ರಾರ್ಥಿಸಿ ದಾನ ಮಾಡುವಂಥದ್ದು ಖಂಡಿತವಾಗಿ ಮರಿಬೇಡಿ, ಬೇಗ ಆಗುತ್ತೆ ಅಂತೇಳಿ ಆ ತಾಯಿಯ ಆಶೀರ್ವಾದ ಸದಾ, ಗುರುಗಳ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ 2 ವಾಕ್ಪುಷ್ಪಗಳನ್ನು ಸದ್ಗುರುಗಳ ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ನುಡಿಮುತ್ತುಗಳಿಗೆ ಚಪ್ಪಾಳೆ ಸಾಲೋದಿಲ್ಲ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಶ್ರೀಗಳ ಆಶೀರ್ವಾದವನ್ನು ನಾವೆಲ್ಲರೂ ಪಡೆಯೋಣ. ಯಾಕೆಂದ್ರೆ ಈ ಕ್ಷಣ ಅವಿಸ್ಮರಣೀಯ ಕ್ಷಣವಾಗಿ ತೆರೆದುಕೊಂಡಿದೆ. ಶ್ರೀಗಳ ಒಂದೊಂದು ಮಾತಿಗೆ ಒಬ್ಬೊಬ್ಬ ದಾನಿಗಳು ಸಹಕಾರವನ್ನು ನೀಡಿದ್ದಾರೆ. ದೇಗುಲ ಒಂದೇ ವರ್ಷದಲ್ಲಿ ನಿರ್ಮಾಣವಾಗುವುದರಲ್ಲಿ 2 ಮಾತಿಲ್ಲ. ನಿಮ್ಮೆಲ್ಲರ ಸಹಕಾರದ ಜೊತೆಯಲ್ಲಿ ಈ ಒಂದು ದೇಗುಲ ವಿಶೇಷವಾಗಿ ತೆರೆದುಕೊಳ್ಳಿ ಎನ್ನುವಂಥ ವಿಚಾರವನ್ನ ಆಶೀರ್ವಚನದ ಮೂಲಕ ತೆರೆದಿಟ್ಟಿರುವಂತಹ ಶ್ರೀಗಳ ಪಾದಾರವಿಂದಗಳಿಗೆ ಸಮಸ್ತ ಜನಸ್ತೋಮದ ಪರವಾಗಿ ಅಭಿಮಾನಪೂರ್ವಕ ಅಭಿನಂದನೆಗಳನ್ನು ಬಯಸ್ತಾ ಇದ್ದೇವೆ. ಜೊತೆಯಲ್ಲಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಗಳಾಗಿರುವ ಮಿರ್ಜಾನ್ ಶಾಖಾ ಮಠದ ಶ್ರೀಗಳಾಗಿರುವ ನಿಶ್ಚಲಾನಂದ ಸ್ವಾಮಿಗಳ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳು. ಜೊತೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡುವುದರ ಮೂಲಕ ತಮ್ಮ ಮಾತುಗಳನ್ನು ತಿಳಿಸಿರುವಂತಹ ಪ್ರದೀಪ್ ನಾಯಕ್ ದೇವರಭಾವಿಯವರಿಗೂ, ರಾಮು ಕೆಂಚನ್ರವರಿಗೂ, ಶ್ರೀಧರ್ ಗೌಡರವರಿಗೂ, ಗೋವಿಂದ್ ಗೌಡರವರಿಗೂ, ಮಹೇಶ್ ಮೋಡಂಗಿಯವರಿಗೂ, ದತ್ತಮೂರ್ತಿ ಭಟ್ರವರಿಗೂ, ವಿನಾಯಕ ಕುಮಟೇಕರ್ ಅವರಿಗೂ, ನಾಗರಾಜ್ ಫಟ್ಕಾರ್ ಅವರಿಗೂ, ನಿವೇದಿತಾ ಆಳ್ವಾರ್ ಅವರಿಗೂ, ಹರಿಹರ್ ಹರಿಕಂತ್ರವರಿಗೂ, ಸುರೇಶ್ ಹರಿಕಂತ್ರವರಿಗೂ, ಪ್ರಹ್ಲಾದ್ ಶಾನ್ಭಾಗ್ ರವರಿಗೂ, ಆನಂದು ಹರಿಕಂತ್ರ, ಭುವನ್ ಭಾಗವತ್, ಮಂಜುನಾಥ್ ಫಟ್ಕಾರ್ ಮತ್ತು ಮಂಕಾಳು ವೈದ್ಯವರಿಗೆ, ಮಂಕಾಳು ಗೌಡರವರಿಗೆ ಅಭಿಮಾನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದು ವೇಳೆ 3 ಗಂಟೆ ಸಮಯ ಆದ್ರೂ ಎಲ್ಲಿಯೂ ಶಾಂತತೆಯ ಭಂಗ ಆಗದಂತೆ ಅತ್ಯಂತ ಜಾಗರೂಕತೆಯಿಂದ ಇದು ನಮ್ಮ ದೇವಿಯ ದೇವಸ್ಥಾನ, ನಮ್ಮ ಅಮ್ಮನ ದೇವಸ್ಥಾನ, ಈ ನಿರ್ಮಾಣದಲ್ಲಿ ನಾವೆಲ್ಲರೂ ತನುಮನ ದನಗಳ ಸಹಕಾರವನ್ನು ನೀಡ್ತೇವೆ ಎನ್ನುವಂತ ಮನಸ್ಸು ಮತ್ತು ಅಭಿಲಾಷೆಯನ್ನು ಹೊಂದಿದ್ದು ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವ ಎಲ್ಲ ಸಭಿಕರಿಗೆ, ಎಲ್ಲ ತಾಯಂದಿರಿಗೆ, ಎಲ್ಲ ಸಹೋದರರಿಗೆ ಅಭಿಮಾನಪೂರ್ವಕ ಧನ್ಯವಾದಗಳನ್ನು ಕೋಟೇಶ್ವರಿ ಮತ್ತು ಪರಿವಾರ ದೇವ ವ್ಯವಸ್ಥಾಪನಾ ಕಮಿಟಿಯ ಪರವಾಗಿ ಅರ್ಪಿಸ್ತಾ ಮತ್ತೆ ಎಲ್ಲ ಒಳ್ಳೆಯ ಭಾವನೆಗಳೊಂದಿಗೆ ಭೇಟಿಯಾಗೋಣ. ಮತ್ತೆ ಈ ದೇಗುಲದ ಅಭಿವೃದ್ಧಿ ಕಾರ್ಯದಲ್ಲಿ ನಿರತರಾಗೋಣ. ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸಹಾಯ ಸಹಕಾರ ನೀಡಿರುವ ಸರ್ವ ಒಳ್ಳೆಯ ಮನಸ್ಸುಗಳಿಗೆ ಅಭಿಮಾನಪೂರ್ವಕ ಧನ್ಯವಾದಗಳು, ಅಭಿನಂದನೆ.